ಒಂದು ಆಸೆ ನಮ್ಮದು. ವಿಷ್ಣುದಾದ ಅವರ ಎಷ್ಟನೇ ಸಿನಿಮಾ? 175ನೇ ಸಿನಿಮಾ. ರಾಜ್ಯದ 130 ಕೇಂದ್ರಗಳಲ್ಲಿ 100 ದಿನ ಓಡಿದಂತಹ ಸಿನಿಮಾ. 25 ವಾರ 51 ಸೆಂಟರ್ಗಳಲ್ಲಿ ಓಡಿದಂತಹ ಹೆಮ್ಮೆಯ ಸಿನಿಮಾ. 35 ವಾರ 42 ಸೆಂಟರ್ಗಳಲ್ಲಿ ಓಡಿದಂತಹ ಸಿನಿಮಾ. ಪ್ರಮುಖ 4 ಕೇಂದ್ರಗಳಲ್ಲಿ 1 ವರ್ಷ ಓಡಿದ ಏಕೈಕ ಸಿನಿಮಾ ಯಜಮಾನ. ಈಗ ನಾವು ಕೋಟಿಗಳಲ್ಲಿ ಮಾತಾಡ್ತೀವಿ, ಆದ್ರೆ ಆಗ್ಲೇ 42 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಾರ್ವಕಾಲಿಕ ಬ್ಲಾಕ್ ಬಾಸ್ಟರ್ ಸಿನಿಮಾ. ಧನ್ಯವಾದಗಳು. ಅಣ್ಣ ಮಧ್ಯಾಹ್ನ ಬರ್ಬೇಕು ನೀವು, ದಯವಿಟ್ಟು ಶ್ರೀನಿವಾಸ್ ಸರ್ ನೀವು ಇಬ್ರು ಬರ್ಬೇಕು ಖಂಡಿತ. ಬನ್ನಿ ಅಣ್ಣ ಪ್ಲೀಸ್. ನೀವು ಬರ್ಲಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳ್ತಾರೆ ರೆಹಮಾನ್ ಸರ್ ಅವರು. ನಮ್ ನೆಕ್ಸ್ಟ್ ಪ್ರೆಸ್ ಮೀಟು ಇದೆ ಇದಾದ ಮೇಲೆ, ಹಾಗಾಗಿ ದಯಮಾಡಿ ಸಹಕರಿಸಬೇಕು. ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ದೈಹಿಕವಾಗಿ ದಾದಾ ಅವರು ನಮ್ಮನ್ನ ಅಗಲಿರಬಹುದು, ಆದ್ರೆ ಬಹುಶಃ ನಮ್ಮೆಲ್ಲರ ಮನದಲ್ಲಿ ಚಿರಸ್ಥಾಯಿಯಾಗಿ ಅವರ ನಟನೆಯ ಮುಖೇನ ಮಾತ್ರವಲ್ಲ, ಅವರ ವ್ಯಕ್ತಿತ್ವದ ಮುಖೇನವೂ ಕೂಡ ನಮ್ಮೆಲ್ಲರ ಮನದಲ್ಲಿ ಸದಾ ಕಾಲ ಇರಲಿದ್ದಾರೆ. ಸದಾ ಅಮರ ನಮ್ಮ ಪ್ರೀತಿಯ ವಿಷ್ಣುದಾದ ಅಂತ ಅವರನ್ನ ಸ್ಮರಿಸ್ಕೊಳ್ತಾ, ಪ್ರೀತಿಯ ಅಭಿಮಾನಿಗಳು ಬಹಳಷ್ಟು ಜನ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ವಿಶೇಷವಾದ ಸ್ವಾಗತ. ವೇದಿಕೆ ಮೇಲೆ ಇರುವಂತಹ ಸ್ನೇಹಿತರೆ, ಇಲ್ಲಿ ನೆರೆದಿರ್ತಕ್ಕಂತಹ ಅಣ್ಣ ಅವ್ರ ಫ್ಯಾನ್ಸ್ ಮತ್ತು ನಮ್ಮ ಮಿತ್ರರು, ಚಿತ್ರರಂಗದವರು ಎಲ್ಲರೂ ಸೇರಿದ್ದಾರೆ. ಈ ಥರ ಫಂಕ್ಷನ್ಸು ನಮ್ಮ ಚಿತ್ರರಂಗದಲ್ಲಿ ಇಲ್ಲವೇನೋ ಅಂತ ಅನಿಸ್ತಾ ಇದೆ ನನಗೆ. ಯಾಕಂತ ಹೇಳಿದ್ರೆ 50 ದಿವಸ, 100 ದಿವಸ, 25 ವಾರ ಆ ಫಂಕ್ಷನ್ಸ್ ಎಲ್ಲ ಇಲ್ಲ. ಫಸ್ಟ್ ಶುಕ್ರವಾರ ರಿಲೀಸು, ನೆಕ್ಸ್ಟ್ ಫ್ರೈಡೇಗೆ OTT, ಈ ಥರ ಫಂಕ್ಷನ್ನೇ ಇಲ್ಲ. ಅಂಥದ್ರಲ್ಲಿ 25 ವರ್ಷ ಆದಮೇಲೆ ಈ ಥರ ಒಂದು ಸಂಭ್ರಮ ನೋಡಿದಾಗ ಖುಷಿ ಆಗುತ್ತೆ. ಈ ಚಿತ್ರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಂಗೆಂಗೋ ನೂರಾರು ತಿರುಗಳು ತಗೊಂಡು ಸಿನಿಮಾ ಸ್ಟಾರ್ಟ್ ಆಯಿತು, ಸಿನಿಮಾ ರಿಲೀಸ್ ಆಯಿತು. ಪ್ರತಿಯೊಂದು ಸೆಂಟ್ರಲ್ಲಿ ನನ್ನ ತಿಳಿದ ಮಟ್ಟಿಗೆ ಆಗಿದ್ದ ಕಾಲದಲ್ಲಿ 10 ರೂಪಾಯಿ ಕೆಳಗಡೆ ಕ್ಲಾಸು, 15 ರೂಪಾಯಿ ಬಾಲ್ಕನಿ ಇತ್ತು. ಇವಾಗೆಲ್ಲ 100, 150, 200 ಇರ್ತದೆ. ಅವಾಗೆಲ್ಲ 10 ರೂಪಾಯಿ 15 ರೂಪಾಯಿ ಇತ್ತು. ಒಂದೊಂದು ಊರಲ್ಲಿ 30 ಲಕ್ಷ 40 ಲಕ್ಷ ಶೇರ್ ಬಂತು. ಒಂದು ಸಣ್ಣ ಉದಾಹರಣೆಗೆ, ರಾಣಿಬೆನ್ನೂರ ಊರಲ್ಲಿ ಶಕ್ತಿ ಥಿಯೇಟರ್ ಅಂತ 3 ಲಕ್ಷಕ್ಕೆ ಫಿಕ್ಸ್ಡ್ ಆಗಿ ಕೊಟ್ಟಿದ್ದು ಅವ್ರಿಗೆ. ಅದನ್ನು ಸಂಪಾದನೆ ಮಾಡಿ ಪಕ್ಕದಲ್ಲಿ ಶಿವಶಕ್ತಿ ಅಂತ ಒಂದು ಥಿಯೇಟರ್ ಕಟ್ಟಿದ್ರು. ಶಿವಶಕ್ತಿ ಅಂತ ಒಂದು ಥಿಯೇಟರ್ ಕಟ್ಬಿಟ್ರು ಅವರು. ನಮ್ಮ ಸ್ನೇಹಿತರು ಮೋರೆ ಅಂತಿದ್ರು. ಇದನ್ನ ಸಂಪಾದನೆ ಮಾಡಿ ಈ ಸಿನಿಮಾದಲ್ಲಿ ದೊಡ್ಡ ರಿಸಾರ್ಟ್ ಮಾಡಿದ್ದಾರೆ ಹುಬ್ಳಿಯಲ್ಲಿ. ಅವ್ರು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಟ್ರು. ಆನಂದ್ ಹಿಡಿಯೋದವರು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಇವತ್ತು ನಮ್ಮ ಆಡಿಯೋರು. ಪ್ರತಿಯೊಬ್ಬರು ಈ ಸಿನಿಮಾದಿಂದ ನೂರಾರು ಜನ, ಸಾವಿರಾರು ಕುಟುಂಬಗಳು ಇದರಲ್ಲಿ ಜೀವನ ಮಾಡಿದ್ರು. ಅಷ್ಟು ಒಂದು ಅದ್ಭುತವಾಗಿರೋ ಸಿನಿಮಾ ಆಯ್ತಿದ್ರು. ಪ್ರತಿಯೊಬ್ಬರಿಗೂ ದುಡ್ಡು, ಯಾರು ಮುಟ್ಕೊಂಡ್ರೆ ದುಡ್ಡು, ಆ ಥರ ಇತ್ತು. ನಮಗೆ ಈ ಸಿನಿಮಾ 25 ವಾರಕ್ಕೆ ಅಣ್ಣವರಿಲ್ಲ ಅಂತ ಬೇಜಾರಾಗ್ತಾ ಇದೆ ನಮಗೆ. ಅವ್ರು ಇದ್ದಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಾ ಇತ್ತು. ಎಲ್ಲೋ ಸ್ವರ್ಗದಿಂದ ವಿಷ್ಣು ಅಣ್ಣ ಅವ್ರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಇವಾಗ ರಿಲೀಸ್ ಆದ್ಮೇಲೂ ಫಸ್ಟ್ ರೆಕಾರ್ಡಲ್ಲಿ ಯಾವ ಥರ ಹಿಟ್ ಹೊಡಿತು, ಯಾವ ಥರ ಅದು ಕಲೆಕ್ಷನ್ ಸುರುವಳಿ ಆಯಿತು, ರೆಕಾರ್ಡ್ಸ್ ಆಯಿತು, ಅದೇ ಥರ ಆಗಬೇಕು. ಆಗಿನ ಕಾಲಕ್ಕೆ ಈ ಟೆಕ್ನಾಲಜಿ ಇರಲಿಲ್ಲ. ಒಂದು DTS ಆಗಲಿ, DI ಆಗಲಿ ಇರಲಿಲ್ಲ. ಅದೆಲ್ಲ ಮಾಡಿ ಮಾಡ್ತಾ ಇದ್ದಾರೆ. ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟ್ರು. ಅವರು ತುಂಬ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಇದು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿ, ಮತ್ತೆ ಈಗಿನ ಜನರೇಷನ್ ಸಿನಿಮಾ ನೋಡಿಲ್ಲ. ಈಗಿನ ಕಾಲದಲ್ಲಿ ಒಬ್ಬ ತಂದೆ ತಾಯಿಗೆ ಒಂದೇ ಮಗ ಇರ್ತಾರೆ, ಅಣ್ಣ ತಮ್ಮಂದ್ರೆ ಬಾಂಧವ್ಯ ಗೊತ್ತಿಲ್ಲ. ಈ ಸಿನಿಮಾ ಈಗಿನ ಜನರೇಷನ್ಗೆ ಉಪಯೋಗ ಆಗುತ್ತೆ ನನ್ನ ಮನಸ್ಸಿಗೆ. ಯಾಕಂದ್ರೆ ಈ 20-25 ವರ್ಷ ಜನರೇಷನ್ ಹುಡುಗರು ಯಾರು ನೋಡಿಲ್ಲ ಸಿನಿಮಾ. ಇದನ್ನ ಟಿವಿಲಿ ಬಂದಿರ್ಬೋದು, ನೋಡಿರಲ್ಲ.
ಎಲ್ಲ ನೋಡಿ ಆನಂದ ಮಾಡಿ ಈ ಸಿನಿಮಾನ ಸೂಪರ್ ಹಿಟ್ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಈ 4 ನುಡಿಗಳನ್ನು ನಿಲ್ಲಿಸ್ತಾ ಇದ್ದೆ. ಸಾಕು. ಧನ್ಯವಾದಗಳು. ಕೂತ್ಕೋಬೇಕು, ನಿಂತ್ಕೋಬೇಕು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಬೈ ದ ಸೇಮ್ ಟೈಮ್ 25 ವರ್ಷಗಳು ಕಳೆದೋಯ್ತಾ ಅಂತ ಒಂದು ಕಡೆ ತುಂಬ ನೋವು ಆಗ್ತಾ ಇದೆ. ಯಾಕೆ ಅಂತಂದರೆ ಎಡಭಾಗದಲ್ಲಿ ಸೆಂಟರ್ನಲ್ಲಿ ಕೂತ್ಕೋಬೇಕಾದಂತಹ ನನ್ನ ಯಜಮಾನರು ಇವತ್ತು ಅಲ್ಲಿ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಕೂತ್ಬಿಟ್ಟಿದ್ದಾರೆ ಅನ್ನೋದು ನೋವು, ತುಂಬ ನೋವಾಗ್ತಾ ಇದೆ. ಅಫ್ಕೋರ್ಸ್ ಇಲ್ಲಿರೋ ಪ್ರತಿಯೊಬ್ಬರು ಈಗ ಯಜಮಾನರ ಗುಣಗಾನ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ನಾನೊಂದು 10 ನಿಮಿಷ ನಿಮ್ಮೆಲ್ಲರೂ ಟೈಮನ್ನು ತಗೋತೀನಿ. ಏನು ಅಂತಂದರೆ, ಯಜಮಾನ ಆಗೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಶ್ರಮ ವಹಿಸಿದ್ರಲ್ಲ, ಆ ನಿಜವಾದ ಯಜಮಾನ ರೆಹಮಾನ್ ಅವ್ರ ಬಗ್ಗೆ ನಾವು 2 ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಅದು 1999. ರೆಹಮಾನ್ ಸರ್ ಅವರು ಸ್ವಲ್ಪ ಕಷ್ಟದಲ್ಲಿದ್ದರು. ರೆಹಮಾನ್ ಸರ್ ಅವರು ಸ್ವಲ್ಪ ಕುಂಟುತ್ತಾ ಇದ್ರು. ರೆಹಮಾನ್ ಸರ್ ಅವರು ತುಂಬ ಅಂದರೆ ಎಲ್ಲೂ ಹೋಗದಿರುವಂಥ ಒಂದು ಪರಿಸ್ಥಿತಿ ಇದ್ದಾಗ ಯಾರೋ ಒಬ್ಬರು ನಿರ್ಮಾಪಕರು ನಮಗೇನೋ ಒಂದು ಮಾತನ್ನು ಅಂದಾಗ ನಾನು ರೆಹಮಾನ್ ಸರ್ ಹೇಳ್ತೀನಿ, ಅಣ್ಣ ಬೇಡ ಅಣ್ಣ, ಇನ್ನು ಪದೇ ಪದೇ ಇಲ್ಲಿ ಬರೋದು ಬೇಡ, ನೀವು ಹೊರಟ್ಬಿಡಿ. ರೆಹಮಾನ್ ಸರ್ ಹೊರಡ್ತಾರೆ, ರೆಹಮಾನ್ ಸರ್ ನೋವಿಟ್ಕೋತಾರೆ, ರೆಹಮಾನ್ ಸರ್ ಕಣ್ಣಲ್ಲಿ ನೀರಿಟ್ಕೊಂಡು ಹೊರಟೋಗ್ತಾರೆ. ತದನಂತರದ ದಿನಗಳಲ್ಲಿ ರೆಹಮಾನ್ ಸರ್ ಅವರು ಫೋನ್ ಬರುತ್ತೆ. ಏನು ಅಂತಂದರೆ, ರವಿ, ಅದೊಂಥರ ತುಂಬನೇ ಒಂಥರ ಒಂದು ಅದೇನೋ ಮಾತೃವಾತ್ಸಲ್ಯದ ಕೂಗು ಅವ್ರದ್ದು. ರವಿ ಅಣ್ಣ ಹೇಳಿ ಅಣ್ಣ, ನಿಮಿಷ ಬಾ ಅಮ್ಮ. ಹೋಗಿ ಎಲ್ಲ ಆದಮೇಲೆ ಈ ಥರ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ತುಂಬ ಖುಷಿಪಟ್ಟೆ. ಪ್ರಾಯಶಃ ರೆಹಮಾನ್ ಅವ್ರು ಖುಷಿ ಪಟ್ಟರಲ್ಲ. ಕಾರಣ ಏನು ಅಂತಂದರೆ, ಅವರು ಅಲ್ಲಿವರೆಗೂ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು, ಅವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು. ತದನಂತರ ಸಕ್ಸಸ್ ಆದಮೇಲೆ ನಗಣ ಅಂತ ಅವತ್ತು ಅವರು ನಗ್ಗಿರಲಿಲ್ಲ. ಆದರೆ ನಾನು ನಗ್ದೆ, ನಾನು ಸಂತೋಷ ಪಟ್ಟೆ. ಯಾವ್ದಣ್ಣ ಅಂತಂದರೆ, ನಿಮ್ಮ ಶಾರದಮ್ಮ ಅಂತಂದ್ರು. ಅವಾಗಿನ್ನೂ ನಾನು ನಮ್ಮ ಯಜಮಾನರನ್ನ ಯಜಮಾನ ಅಂತ ಕರಿತಾನೆ ಇರಲಿಲ್ಲ. ಯಾಕೆಂದರೆ ಯಜಮಾನ ಇನ್ನೂ ಹುಟ್ಟೇ ಇರಲಿಲ್ಲ. ನಿಮ್ಮ ಶಾರದಮ್ಮ ಅಂತಂದ್ರು. ತುಂಬ ಖುಷಿಪಟ್ಟೆ. ಯಾವಾಗ ಸ್ಟಾರ್ಟು ಹೇಳಿನ ಅಂತಂದರೆ, ಇಲ್ಲಮ್ಮ ಎಲ್ಲ ಆಗಿದೆ, ಮಾತುಕತೆ ಆಗಿದೆ, ಯುಗಾದಿ ಅಂತ ಸಿನಿಮಾ ಹೆಸರನ್ನ ಇಟ್ಟು ಮಾಡ್ತಾ ಇದ್ದೀವಿ. ಖುಷಿಪಟ್ಟೆ. ಒಂದು ದೀಪಾವಳಿ, ಒಂದು ಸಂಕ್ರಾಂತಿ, ಒಂದು ಯುಗಾದಿ, ಇದು ನಮ್ಮ ನಾಡ, ನಮ್ಮ ಸಂಸ್ಕೃತಿಯ ಹಬ್ಬ. ಸರಿ ಸಾರ್, ನಿನಗೆ ಫೋನ್ ಮಾಡ್ತಾರಮ್ಮ, ಒಂಚೂರು ಬಿಡುವು ಮಾಡ್ಕೊಮ್ಮ, ಚೆನ್ನಾಗಿ ಹೋಗಿ ಬಂದ್ಬಿಡೋಣ. ಸರಿ ಅಣ್ಣ, ಆಯ್ತು. ಅದಾದ ತಕ್ಷಣ ನನ್ನ ಯಜಮಾನರ ಫೋನು. ಏನೋ ಅಣ್ಣ, ರೆಹಮಾನ್ ಸಿಕ್ಕಿದ್ರೇನೋ? ಸಿಕ್ಕಿದ್ರಣ್ಣ. ಇನ್ನು ಹೋಗ್ತಾ ಇದೆಯೇನೋ? ಹೋಗ್ತಾ ಇದೀನಣ್ಣ. ಇಷ್ಟೇ. ನಾವು ನಮ್ಮ ಸಾರ್ದು ಫೋನ್ ಬಂದರೆ ಏನಿಲ್ಲ, ಪ್ರಪಂಚ ನಮಗೆ ಶೂನ್ಯ. ಅವ್ರು ಎಲ್ಲಿ ದಾರಿ ತೋರಿಸ್ತಾರೋ ಆ ದಾರಿನಲ್ಲಿ ಓಡೋದಷ್ಟೇ ನಮ್ಮ ಕರ್ತವ್ಯ. ಹೋಗ್ತಾ ಇದ್ದೀನಣ್ಣ. ಸರಿ ಆಯಿತು. ನಾನು ರೆಹಮಾನ್ ಸರ್ ಇಲ್ಲಿಂದ ದೂರದ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ವಿ. ನಮ್ಮ ಜೊತೆ ಗೌಸ್ಪೀರ್ ಅಂತ ರೆಹಮಾನ್ ಸರ್ ಸಂಬಂಧಿಕರು ಎಲ್ಲರೂ ಒಟ್ಟಿಗೆ ಹೋಗ್ಬೇಕಾದ್ರೆ ರೆಹಮಾನ್ ಸರ್ ಜೊತೆ ಜಾಗ ಕೂತ್ರೆ ಆ ಒಂದು ಪ್ರಯಾಣ ಇರುತ್ತಲ್ಲ, ಆ ಪ್ರಯಾಣ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮುಗ್ದೋಗುತ್ತೆ. ಕಾರಣ ಏನು ಅಂದರೆ, ನಗ್ಸಿ ನಗ್ತಾರೆ. ಅವರು ನಗ್ತಾರೆ. ಆದರೆ ಒಳಗಡೆ ಆ ನೋವನ್ನು ಅವರು ಅವತ್ತು ಇಟ್ಕೊಂಡಿದ್ರು, ಪ್ರಾಯಶಃ ಇವತ್ತೂ ಇದೆ. ದೂರದ ಚೆನ್ನೈ ನಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮುಗ್ದೋಗುತ್ತೆ. ರಾತ್ರಿ ತಲುಪ್ಕೋತೀವಿ, ಬೆಳಗ್ಗೆ ಬರ್ತಾರೆ ಅಂತಂದ್ರು. ಯಾರು ಅಂತಂದರೆ ಯಜಮಾನ. ಅಂದರೆ ಅವತ್ತಿನ ಯುಗಾದಿ ಚಿತ್ರದ ಹಕ್ಕ ಬುಕ್ಕ ಅಂತಲೇ ನಾವು ಕರೀತಾ ಇದ್ವಿ ಸ್ಪಾಟಲ್ಲಿ. ಅವರಿಬ್ಬರು ಅಣ್ತಮ್ಮಂದ್ರ ಥರನೇ ಇದ್ರು. ಅವರಿಬ್ಬರ ಹೆಸರು ಶೇಷಾದ್ರಿ ಮತ್ತು ರಾಧಾ ಭಾರತಿ ಅಂತ. ಬೆಳಗ್ಗೆ ಬರ್ತಾರೆ ರೆಹಮಾನ್ ಸರ್ ಅವರು, ನಮಗೆ ಪಾಂಗ್ರೂನಲ್ಲಿ ಊಟ ಕೊಡಿಸ್ತಾರೆ. ಊಟ ಕೊಡಿಸಿದಂಥ ಅನ್ನದಾತ ಟಿಫನ್ ಎಲ್ಲ ಮಾಡಿ ಕಾಯ್ತಾ ಇದ್ರೆ 2 ಆಕೃತಿ ಬರುತ್ತೆ. ರೂಮ್ ನಂಬರ್ 306. ನನಗೆ ತುಂಬ ಚಂದ ನೆನಪಿದೆ. ಬಂದಿದ ತಕ್ಷಣ, ಏನ್ರಿ ನೀವೇನಾ ಶ್ರೀವತ್ಸ? ಹೌದು ಸರ್. ಮಾಮ ತುಂಬ ಹೇಳ್ತಾ ಇದ್ರು ಕಣ್ರಿ ನಿಮ್ಮ ಬಗ್ಗೆ. ಅವರು ಸಾರ್ನ ಕರೀತಾ ಇದ್ದಿದ್ದು ಮಾಮ. ಥ್ಯಾಂಕ್ ಯು ಸರ್ ಅಂತಂದ್ವಿ. ಏನ್ರಿ ಕತೆ ಹೇಳಲೇಬೇಕಾ? ಇದು ಯುಗಾದಿ ಸಿನಿಮಾದ ಕತೆ ನಾನು ಹೇಳ್ತಾ ಇರೋದು. ಸರ್ ನೀವು ಹೇಳಿದ್ರೆ ಕ್ಯಾರೆಕ್ಟರ್ಸ್ನೆಲ್ಲ ಬರ್ಕೊಂಡು ಸ್ಕೆಡ್ಯೂಲ್ನ ಮಾಡ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಸರ್. ನೀವು ದಯವಿಟ್ಟು ಹೇಳಬೇಕು ಸರ್. ಓಕೆ
ಕರ್ಟನ್ ಹಾಕಿ ಎಲ್ಲ ರೂಮಿಂದು ಅಂತಂದ್ರು. ಇವರು ಕತೆ ಹೇಳ್ತಾ ಇದಾರ ಇಲ್ಲ ಏನ್ ಮಾಡ್ತಾ ಇದಾರೆ ಗೊತ್ತಾಗಿಲ್ಲ. ಎಲ್ಲ ರೂಮಿನ ಕರ್ಟನ್ ಹಾಕಿ ಅಂದ್ರು. ಎಲ್ಲ ರೂಮ್ದು ಕರ್ಟನ್ ಹಾಕಿದ್ರು. ನಾನು ರೆಹಮಾನ್ ಸರ್ ಮುಖ ಕೇಳಿ ನೋಡ್ದೆ. ಅವ್ರಂದ್ರು, ನೋಡ್ರಿ, ಸಿನಿಮಾನ ಕತ್ಲೆಲ್ಲೇ ತೋರಿಸ್ತಾರೆ, ನಾನು ನನ್ನ ಕಥೆಯನ್ನ ಕತ್ಲೆಲ್ಲೇ ಹೇಳ್ತೀನಿ ಅಂತಂದ್ರು. ಹೇಳಿ ಸರ್ ಅಂತಂದು ಕತೆ ಶುರು ಆಯ್ತು. ಅದು ಒಂದು ಕಾಮಿಡಿ ಸಬ್ಜೆಕ್ಟ್ ಅಂತ ಅವ್ರು ಹೇಳಿದ್ದು. ರೆಹಮಾನ್ ಸರ್ ನಾಲ್ಕು ಇದನ್ನ ಚೆನ್ನಾಗಿ ಅವ್ರು ಇವಾಗ ನಗ್ತಾರೆ ಅನ್ಸತ್ತೆ. ಜಿಮ್ಕೋಲ ಸಿಂಕೋಲ ಅಂತ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿದ್ರು. ಆ ಕಥೆಯಲ್ಲಿ ಅವರು ಹೇಳ್ಬೇಕಾದ್ರೆ ಅವರು ನಗ್ತಾ ಇದ್ರೆ ಹೊರತಾಗಿ ನಮ್ಗೆಲ್ಲೂ ನಗು ಬರಲಿಲ್ಲ. ನಮಗೆಲ್ಲೂ ನಗು ಬರಲಿಲ್ಲ. ಏನ್ ನಗ್ತಾ ಇದ್ದಾರೆ ಹಕ್ಕ ಬುಕ್ಕಂದ್ರು ಇಬ್ರು. ಎಲ್ಲ ಆಯ್ತು. ರೆಹಮಾನ್ ಸರ್ ನನ್ನ ಮುಖ ನೋಡೋರು. ಕೆಳಗಡೆ ಹೋದ್ವಿ, ಮತ್ತದೆ ಊಟ ಪಾಂಬ್ರು ಹೋಟ್ಲಲ್ಲಿ. ಅವರು ಮೆಲ್ಲಿಗೆ ಹೇಳಿದ್ರು, ಸಂಜೆ ಬರ್ತೀನಿ ಕೂತ್ಕೊಂಡು ಎಲ್ಲ ಸ್ಕೆಡ್ಯೂಲ್ ಮಾಡೋಣ. ಹೊಡೋದು ಪಾಂಬ್ರು ಹೋಟ್ಲಲ್ಲಿ ಒಂದು ಕಾರ್ನರಲ್ಲಿ ನಾನು ರೆಹಮಾನ್ ಸರ್ ಇಬ್ರು ನಿಂತ್ವಿ. ಮತ್ತೆ ನನ್ನಲ್ಲಿ ಕಾಡದಂತಹ ಪ್ರಶ್ನೆ, ನಿಮ್ಗೆ ಈ ಸಿನಿಮಾ ಬೇಕಾ ಅಣ್ಣ ಅಂತ. ಅದು ಯಜಮಾನರಾಗಿರ್ಬೋದು, ಯಾರೇ ಆಗಿರ್ಬೋದು, ಮೊದಲು ನಾವು ಬುನಾದಿಯನ್ನ ಕಟ್ಕೋತೀವಲ್ಲ, ಅದು ತುಂಬಾ ಭದ್ರವಾಗಿರ್ಬೇಕು. ಅಣ್ಣ ನಿಮ್ಗೆ ಇದು ಬೇಕಣ್ಣ ಅಂದಾಗ ನಾನೇನು ಮಾಡಲಿ ರವಿ, ಎಲ್ಲ ಆಗೋಗಿದೆ, ಒಪ್ಕೊಂಡ್ಬಿಟ್ಟಿದ್ದಾರೆ, ನಾವು ಮಾಡೋಣ ರವಿ ಅಂತಂದ್ರು. ನಿನ್ಗೇನು ಸರ್ ಏನನ್ಸತ್ತೆ? ಇಲ್ಲ ಅಣ್ಣ, ಈ ಕತೆ ಕಷ್ಟ. ನಾವು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅದು ದೇವ್ರಿಗೆ ಕಳಿಸಿದಂತಹ ಆಶೀರ್ವಾದ ಅನ್ಸತ್ತೆ. ಇನ್ನಕ್ಕೆ ಪಾರಂಗ ವಾಂಗತ್ತೆ ಪೋಲಾನೂರ ಪಡೋ ಅಂದ್ರೆ ನಾ ಹೇಳ್ತಾ ಇರೋದು 2000ನೇ ಇಸ್ವಿನಲ್ಲಿ ಆಟೋ ಅಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅದು ದೇವ್ರು ಕಳಿಸಿದಂತಹ ವರ ಅಂತ ಇನ್ನೇನಿದ್ರು. ಆಟೋದಲ್ಲಿ ಒಂದು ಮೈಕಲ್ ಕಟ್ಕೊಂಡು ದಯವಿಟ್ಟು ನೋಡಿ ಈ ಸಿನಿಮಾ ನೋಡಿ ಅಂತ ಹೋಗ್ತಾ ಇದ್ದಾರೆ. ಅದು ಸಂಕ್ರಾಂತಿಗೆ ರಿಲೀಸ್ ಆದಂತಹ ಒಂದು ಸಿನಿಮಾ ವಾನತೆ ಪೋಲ. ರೆಹಮಾನ್ ಸರ್ ಅಂದ್ರು, ಯಾವ್ದು ರವಿ ಅಂತಂದ್ರು. ಸರ್ ಯಾವುದೋ ಸಿನಿಮಾ ಅದು ಬಿಟ್ಟಾಕಿ ಸರ್, ನಮ್ಮದು ನೋಡೋಣ ಬನ್ನಿ ಸರ್. ಎಲ್ಲ ರವಿ ಚೆನ್ನಾಗಿ ಕಾಣ್ತಿದ್ದಾರೆ, ಅದರಲ್ಲಿ ವಿಜಯಕಾಂತ್ ಸರ್. ಏನ್ ಸರ್ ಮೀಸ ಎಲ್ಲ ಮಿತ್ಕೊಂಡು ಹಿಂಗೋ ಇದ್ದಾರೆ, ಚೆನ್ನಾಗಿಲ್ಲ ಸರ್ ಅಂತ. ಯಾವ್ದಾದ್ರೆ ಏನು ಬನ್ನಿ ಆ ಸಿನಿಮಾ ಒಂದ್ಸರಿ ನೋಡ್ಕೊಂಬೋಣ, ನಮ್ದನ್ನ ಸಂಜೆ ಮೇಲೆ ಕೂತ್ಕೊಳ್ಳೋಣ ಅಂತಂದ್ರು. ನಾನಿಂದೆ ಸರ್ ನಮ್ಮ ಸಿನಿಮಾ ಬನ್ರಿ ಅಂತಂದ್ರು. 1:30 ಶೋನು 2 ಗಂಟೆ ಶೋ ನಾನು ಕರ್ಕೊಂಡು ಹೋದ್ರು. ಕಮಲಾ ಥಿಯೇಟ್ರು ನಂಗೆ ತುಂಬಾ ಚೆನ್ನಾಗಿ ನಾಪ್ತಾ ಇದೆ. ಅಷ್ಟೊಂದು ಆಲ್ರೆಡಿ ಹೌಸ್ಫುಲ್, ಟಿಕೆಟ್ ಇಲ್ಲ. ರೆಹಮಾನ್ ಸರ್ ಜೇಬಲ್ಲಿದ್ದಂತಹ ಒಂದಷ್ಟು ದುಡ್ಡನ್ನ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ನಾವು ಟಿಕೆಟ್ ತೊಗೊಳ್ತೀವಿ ನಾವಿಬ್ಬರೇ. ಗಾಂಧಿ ಕ್ಲಾಸಲ್ಲಿ ಹೋಗಿ ಕೂತ್ಕೋತೀವಿ. ರೆಹಮಾನ್ ಸರ್ ಕೂತ್ಕೊಂಡ್ರು. ರೆಹಮಾನ್ ಸರ್ ಪಕ್ಕದಲ್ಲಿರೋ ಚೇರ್ ನಾನು ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಒಳಗಡೆ ಚೇರ್ ಒಳಗೆ ನಾನು ಹೋಗಕ್ಕೆ ಆಗ್ತಿಲ್ಲ, ತುಂಬಾ ದಪ್ಪ. ರವಿ ಅಮುಕ್ ಪುಟ್ಟು ಕೂತ್ಕೋ ಅಂತಾರೆ. ಸರ್ ಕೂತ್ಕೊಂಡ್ಬಿಡ್ತೀನಿ, ಎತ್ತೇಳ ನನಗೆ ಸರ್ ಅಂತ ಕೇಳ್ತಾ ಇದ್ದೀನಿ. ಏನ್ ಮಾಡೋಣ ಅಂದ್ರೆ ಸರಿ ಒಂದು ಕೆಲಸ ಮಾಡ್ತೀವಿ, ಇಲ್ಲಿ ಪಕ್ಕದಲ್ಲೇ ನಾನಂತ ಹೋಗ್ಬಿಡೋಣ ಬನ್ನಿ ಸರ್ ಅಂತ. ಪಕ್ಕದಲ್ಲೇ ನೆಲದ ಮೇಲೆ ಕೂತ್ಕೊಂಡು ನೋಡೋಣ. ಹೀಗೆ ನೋಡಿದಂತಹ ಸಿನಿಮಾ ವಾನತೆ ಪೋಲ. 5 ಸರಿ 6 ಸರಿ ನಾನು ನನ್ನ ಯಜಮಾನ ಅಂದ್ರೆ ಅವತ್ತಿನ ಅನ್ನದಾತ ರೆಹಮಾನ್ 4-5 ಸತಿ ಕಣ್ಣಲ್ಲಿ ನೀರು ಹಾಕಿದ್ವಿ. ಹೊರಗೆ ಬರ್ಬೇಕಾದ್ರೆ ನೀವು ನಂಬ್ತಿರೋ ಇಲ್ವೋ, ಶಿಲ್ಪಾ ಶ್ರೀನಿವಾಸ್ ಅಂತ ಒಬ್ಬ ನಿರ್ಮಾಪಕರು, ಅವ್ರು ನಿಂತಿದ್ದಾರೆ, ಇವ್ರು ನಿಂತಿದ್ದಾರೆ, 4-5 ಜನ ಈಗ ಆಲ್ರೆಡಿ ಆ ಥಿಯೇಟರ್ ಒಳಗೆ ನುಗ್ತಾ ಇದ್ದಾರೆ. ಏನು ಅಂತಂದ್ರೆ ಈ ಸಿನಿಮಾ ಬಂದ ತಗೊಂಡೋಣ. ನಾವು ಅದು ಎಲ್ಲಿ ಬೇರೆಯವ್ರಿಗಾಗತ್ತೋ ನಮ್ಗೆ ಗೊತ್ತಿಲ್ಲ, ಅದು ನಾಳೆ ನಮ್ಗಾಗತ್ತೋ ಇಲ್ವೋ ಅಂತ. ಹೊರಗಡೆ ಬಂದಿದ ತಕ್ಷಣ ನಿರ್ಮಾಪಕರು ನಿಂತಿದ್ರು. ಅವತ್ತೇ ರೆಹಮಾನ್ ಸರ್ ಚೆನ್ನಾಗಿ ನೆನಪಿರ್ಬೇಕು, ವಿಜಯ್ ಪಿಕ್ಚರ್ ಒಂದು ರಿಲೀಸ್ ಆಗಿರುತ್ತೆ. ಹೆಂಗಿದ್ದಾರೆ ಮಾನ್ ಈ ಪಿಕ್ಚರ್ ಅಂದ್ರೆ ಸಡನ್ ಆಗಿ ಡಬ್ಬಾ ಪಿಕ್ಚರ್ ಚೆನ್ನಾಗಿಲ್ಲ ಸರ್ ಅಂದ ತಕ್ಷಣ ಅವರೆಲ್ಲ ವಿಜಯ್ ಪಿಕ್ಚರ್ ಹೋಗ್ಬಿಟ್ಟು ನಾವು ಅಲ್ಲಿಂದ ಸ್ಟ್ರೈಟ್ ಆಗಿ ಏನು ಅಂದ್ರೆ ರೆಹಮಾನ್ ಸರ್ ಕ್ಯಾಲ್ಕುಲೇಷನ್ಸ್ ನೋಡಿ, ರವಿ ಹೆಂಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅಣ್ಣ, ಏನ್ ಮಾಡ್ಬೋದು, ಇದನ್ನ ಹೆಂಗಾದ್ರೂ ಮಾಡೋದು, ಇದನ್ನ ಮಾಡೋಣ. ಬಟ್ ಈಗಾಗಲೇ ಒಂದು ಹೆಜ್ಜೆ ಮುಂದಿಟ್ಬಿಟ್ಟಿದ್ದೇವಲ್ಲ ರವಿ, ಏನೋ ಮಾಡಿನ ಹೆಂಗೋ ಮಾಡೋಣ ರವಿ. ಅಲ್ಲಿ ಜಯನಗರದಲ್ಲಿ ಕೂತಿರೋದು ಸಿನಿಮಾ ಒಪ್ಕೊಳ್ತೀನಿ ಅಣ್ಣ, ಕೈ ಕಾಲು ಇಟ್ಕೋಣ, ಏನೋ ಮಾಡೋಣ ಅಣ್ಣ. ಈ ಸಿನಿಮಾ ಬದಲು ಹಿಂಗಿದೆ, ಈ ಸಿನಿಮಾ ಬದಲು ಹಂಗಿದೆ, ಏನೋ ಒಂದು ಮಾಡಿ ತೋರಿಸೋ ಪ್ರಯತ್ನ ಮಾಡೋಣ. ಸರಿ ರವಿ ಅಂತ. ಇಲ್ಲಿಂದ ನಾನು ನಿಜ ಹೇಳ್ತೀನಿ, ನಾನಿಲ್ಲ, ಆದರೆ ರೆಹಮಾನ್ ಅವ್ರು ಪಟ್ಟಂತಹ ಪಾಡಿತ್ತಲ್ಲ, ವಿಕ್ರಮನ್ ಮನೆಗೆ ಎಷ್ಟು ಸರಿ ಚಪ್ಪಲಿ ಸೋಸಿದಾರೋ ನನಗೆ ಗೊತ್ತಿಲ್ಲ. ಆಸ್ಕರ್ ರವಿಚಂದ್ರಂದು ಬರೀ 8 ಅಡಿ ಬೈ 8 ಅಡಿ ಒಂದು ಆಫೀಸ್ ಇದೆ. ಆ ಆಫೀಸಲ್ಲಿ ಬಾಗಿಲು ತೆಗೆಯಕ್ಕೆ ಮುಂಚೆನೆ ಹೋಗಿ
ರೆಹಮಾನ್ ಸರ್ ಅವರು ಕೈ ಕಟ್ಟಿ ನಿಲ್ತಾ ಇದ್ರು. ಎಲ್ಲವೂ ಮಾಡಿದ್ರೆ ಏನು ಇಲ್ಲಿನ ನಿರ್ಮಾಪಕರು ಒಂದೊಂದು ರೇಟ್ಗಳು ರೈಸ್ ಮಾಡ್ತಾ ಇದ್ರೆ ನೋಡಿದ್ರೆ ಭಯ ಆಗ್ತದೆ. 25 ಲಕ್ಷ, ಒಬ್ರು ಬ್ಲ್ಯಾಂಕ್ ಚೆಕ್, ಒಬ್ರು ಏನ್ ಬೇಕು ಕೇಳ್ಕೊಂಡು ಈ ತರ ಇರ್ಬೇಕಾದ್ರೆ ಇದೆಲ್ಲವನ್ನು ರೆಹಮಾನ್ ನೋಡ್ಕೊಂಡು ಅಲ್ಲಿಂದ ನಾನು ಅಣ್ಣ ಜಯನಗರ ಮನೆಗೆ ನುಗ್ಗಿದ್ವಿ. ನುಗ್ಗೆ ಆದ್ಮೇಲೆ ಅವ್ರ ಹತ್ರ ಕೈ ಹಿಡಿದು ಕಾಲು ಹಿಡಿದು ತದನಂತರ ಇವರಿಬ್ರು ಅತಿರಥ ಮಹಾರಥರನ್ನ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿ ಎಲ್ಲವನ್ನೂ ಮಾಡಿ ಒಂದು ತಹಬಂದಿಗೆ ತರಬೇಕಾದ್ರೆ ನನ್ನ ಯಜಮಾನರ ಕಣ್ಣಲ್ಲಿ ಒಂದು ನೋವಿತ್ತು. ಏನು ಅಂತಂದ್ರೆ ದಯವಿಟ್ಟು ನನಗೆ ಈ ಮೀಸೆ, ಈ ಗಡ್ಡ ಇದೆಲ್ಲ ಹಾಕ್ಬಿಡ್ರು, ನಂಗೊಂದು ಮುದ್ಕಂತರ ಕಾಣ್ತೀನಿ ಕಂಡ್ರು ಅಂತ ಯಾವಾಗಲೂ ಹೇಳ್ತಾರೆ ನನ್ನ ಯಜಮಾನ. ಅಣ್ಣ ಇದೊಂದು ಕತೆ ಅಣ್ಣ, ಇದೊಂದು ತುಂಬ ಮುದ್ದಾಗಿದೆ, ಇದೊಂದು ಮಾಡೋಣ, ನನ್ನ ಹೆಂಗೋ ಮಾಡಿ ಮುದುಕನ್ನು ಮಾಡ್ಬಿಡ್ತಾ ಇದ್ದೀರಾ ನೀವೆಲ್ಲ ಸೇರಿ ಅಂತ ಹೇಳಿ ಆ ಕಥೆಯನ್ನೆಲ್ಲ ಒಪ್ಕೊಂಡು ನಿಜ ಹೇಳ್ತೀನಿ. ರಾಮಾಂಜನೇಯನ ದೇವಸ್ಥಾನದಲ್ಲಿ ಥ್ಯಾಂಕ್ಸ್ ಟು ಕೀರ್ತಿ ಮೇಡಮ್ ಅಂಡ್ ಅಫ್ಕೋರ್ಸ್ ವಿಷ್ಣು ಸರ್ ಅಂಡ್ ರಾಧಾಭಾರತಿ ಅವರ ಶೇಷಾದ್ರಿ ಅವ್ರ ಮನೇಲೆ ಇರೋದ್ರಿಂದ ಈಗ ನೋಡಿದ್ರಲ್ಲ ಅಣ್ಣನ ಗೆಟಪ್ ಇತ್ತಲ್ಲ, ನನ್ನ ಯಜಮಾನನ ಗೆಟಪ್, ಆ ಕೋಟು, ಮೀಸೆ, ಇಲ್ಲೊಂದು ಚುಕ್ಕಿ, ಇದನ್ನೆಲ್ಲ ಇಟ್ಕೊಂಡು ಒಂದು ಛತ್ರಿ ಹಿಡ್ಕೊಂಡು ಬಂದು ರಾಮಾಂಜನೇಯನ ದೇವಸ್ಥಾನದಲ್ಲಿ ನಿಂತಿದ ತಕ್ಷಣ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ರೆಹಮಾನ್ ಸರ್ ಅವ್ರ ಮುಖನ ನೋಡಿದ್ವಿ. ನಮ್ಗೆ ಅಲ್ಲೇ ಕನ್ಫರ್ಮ್ ಆಯ್ತು ಈ ಪಿಕ್ಚರ್ ಕಚ್ಕೋತು, ಈ ಪಿಕ್ಚರ್ ಗ್ಯಾರಂಟಿ ಹೊಡಿತೀವಿ ಅಂತ ಕಚ್ಕೋತು ಅಂತ ಗ್ಯಾರಂಟಿ ಗೊತ್ತಾಗಲ್ಲ ನಮಗೆ. ಅಲ್ಲಿಂದ ಹಂತವಾಗಿ ಈ ಸಿನಿಮಾ ಸಾಮಾನ್ಯವಾಗಿ ಆಗಲಿಲ್ಲ. ನಾವು 4-5 ದಿವಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಿಸರ್ಗ ಹೌಸ್ ಅಂತಿದೆ, ಅಲ್ಲಿ 2 ದಿವಸ ಶೂಟಿಂಗ್ ಮುಗಿಸ್ಬಿಟ್ಟು ದೂರದ ಆಲ್ದೂರು ಹೋಗ್ತೀವಿ. ಆಲ್ದೂರಲ್ಲಿ ಶೂಟಿಂಗ್ ಮಾಡ್ತಿದ್ರೆ ಇಲ್ಲಿರೋ ಯಾರೋ ಮಹಾನ್ ಭಾವ ವಿಷ್ಣು ಸರ್ ಹಾಕೊಟ್ಬಿಟ್ರು, ಇವ್ರು ಇನ್ನೂ ಸರ್ ರೈಟ್ಸೇ ತಂದಿಲ್ಲ, ನೀವು ಆಲ್ರೆಡಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ. ರೆಹಮಾನ್ ಅಂದ್ರೆ ಅಷ್ಟೇ ಗಟ 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 ಶೂಟಿಂಗ್ ನಡೀತಾ ಇದೆ, ಸೆಟ್ಟಲ್ಲಿ ಅಲ್ಲಾಡ್ತಾ ಇದೀವಿ ಎಲ್ಲರೂ. ಎಲ್ಲಿ ರೈಟ್ಸು ಅಂತ ಸರ್ ಇದೆ ಸರ್, ನಾವು ಮಾತಾಡಿದ್ದೀವಿ ಎಲ್ಲವೋ. ನೋ, ಬ್ರಿಂಗ್ ಮೈ ದ ರೈಟ್ಸ್, ದೆನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್. ಬಹಳ ಭಯ ಪಟ್ಬಿಟ್ವಿ, ಬಹಳ ಏನ್ ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ ಅರ್ಥ ನಿಲ್ಸಿ ಇನ್ನು ತೊಗೊಂಬಂದ್ರೆ ಹೆಂಗೆ. ರಾತ್ರಿ ಓಡ್ದಂತಹ ಜೀವ, ಅವಾಗ ಕಾಪಾಡಿದಂತಹ ವ್ಯಕ್ತಿ ಕೆ ವಿ ನಾಗೇಶ್ ಕುಮಾರ್ ಸರ್. ಏನು ಬೇಕು ರೆಹಮಾನ್ ಸರ್, ಇದೇನೋ ಬೇಕು, ಏನೋ ಇರುತ್ತೆ ಲೇವಾದೇವಿ, ಏನೇನೋ ಇರುತ್ತೆ. ಆ ಜೀವ ಅಲ್ಲಿ ಓಡೋಗಿ ರಾತ್ರಿ ಓಡೋಗಿ ನಾವು ನಂಬ್ತಿರೋ 2 ದಿವಸದಲ್ಲಿ ವಿತ್ ಡಾಕ್ಯುಮೆಂಟ್ ತಗೊಂಡು ಅಣ್ಣನ ಮುಂದೆ ಬಿಟ್ರು ಸರ್, ಇದು ನಮ್ಮ ಸಿನಿಮಾ ಸರ್ ಅಂತ. ಅವತ್ತಿಂದ ಶುರು ಆಯಿತು. ತದನಂತರದ ದಿನದಲ್ಲೂ ನಾವು ಕಳ್ಕೊಂಡಿರೋದೇ ಹೆಚ್ಚಿದೆ ನಿಜವಾಗ್ಲೂ. 50ನೇ ದಿವಸಕ್ಕೆ ನಮ್ಮ ಮುಸ್ತಫಾ ಸರ್ ಅಂತ ಒಬ್ಬರಿದ್ರು, ನಾವು ಸಂಭ್ರಮದಲ್ಲಿದ್ವಿ. ಇನ್ನೊಂದು ಯಾವುದೋ ಪಕ್ಕದಲ್ಲಿ ಒಂದು ದೊಡ್ಡ ಪಿಕ್ಚರ್ ಬಂದ್ಬಿಡುತ್ತೆ ದಿಗ್ಗಜರು ಅಂತ. ಈ ಕಡೆ 50ನೇ ದಿವಸದಲ್ಲಿ ನಮ್ಮ ಮುಸ್ತಫಾ ಅವರ ಶ್ರೀಮತಿ ಅವರು ತೀರೋಗ್ತಾರೆ. 100ನೇ ದಿವಸ ನೀವು ನಂಬ್ತಿರೋ ಇಲ್ವೋ ಶೇಷಾದ್ರಿ ಅವರು ತೀರೋಗ್ತಾರೆ. ನಾವು ಎಷ್ಟು ಸಂಭ್ರಮಿಸಿದೀವೋ ಅಷ್ಟೇ ಇಲ್ಲಿ ಕಳ್ಕೊಂಡಿದೀವಿ ಕೂಡ. ಯಾಯಿತು 50ನೇ ದಿವಸ ನಾನಿನ್ನೂ ಕಾಲಿಡ್ತಾ ಇದೀವಿ, ಸಾಗರ್ ಥಿಯೇಟರ್ ದಿಗ್ಗಜರು ಬಂದ್ಬಿಡ್ತಾರೆ. ರಾತ್ರಿ ಫೋನ್ ಮಾಡ್ತಾರೆ ಶೇಷಾದ್ರಿ ಅವರು, ರವಿ ದೊಡ್ಡ ಪಿಕ್ಚರ್ ಅಂತ ಇದ್ದಾರೆ ಮಾಮ, ಇನ್ನಾರು ಆಗ್ಬಿಟ್ರೆ ಹೆಂಗೆ ರವಿ? ಇಲ್ಲ ಸರ್, ನಮ್ಮ ಪಿಕ್ಚರ್ ನಾವು ನಂಬೋಣ. ದೇವರು ಯಾರು ಕಷ್ಟಪಡ್ತಾರೋ ಖಂಡಿತವಾಗ್ಲು ನಮ್ಮ ಯಜಮಾನ್ರು ಹೇಳ್ತಾರಲ್ಲ, ಕೆಲವ್ರಿಗೆ ಕೈ ಹಿಡಿತಾನೆ ಲಾಸ್ಟಲ್ಲಿ ಕೈ ಕೊಟ್ಬಿಡ್ತಾನೆ, ಕೆಲವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ ಲಾಸ್ಟಲ್ಲಿ ಭದ್ರ ಕೈ ಹಿಡಿತಾನೆ ಅಂತಾರಲ್ಲ, ಆ ಥರ ನನ್ನ ರೆಹಮಾನ್ ಸರ್ಗೆ ತುಂಬಾ ಚಂದವಾಗಿ ಕೈ ಹಿಡ್ತಾನೆ. ಅಲ್ಲಿಂದ ಆಗಿರೋದೆಲ್ಲ ಇತಿಹಾಸ. ಇದೆಲ್ಲ ಏನಕ್ಕೆ ಹೇಳಬೇಕು ಅಂತ ಇಷ್ಟಪಟ್ಟೆ ಅಂತಂದ್ರೆ, ಪ್ರತಿಯೊಬ್ಬರು ನಾವು ಪರದೆ ಮುಂದಿರೋರನ್ನ ನಾವು ಪೂಜಿಸ್ತೀವಿ, ಆರಾಧಿಸ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದರೆ ಪರದೆ ಹಿಂದೆ ಪಟ್ಟಂತಹ ಶ್ರಮ ಇರುತ್ತಲ್ಲ, ಆ ಶ್ರಮ ತುಂಬಾನೇ ದಾರುಣವಾಗಿರುತ್ತೆ, ನೋವಿರುತ್ತೆ, ನೋವಿನ ಕಥೆ ಇರುತ್ತೆ. ರೆಹಮಾನ್ ಸರ್, ವಿ ಲವ್ ಯು ಆಸ್ ಅ ಪ್ರೊಡ್ಯೂಸರ್, ವಿ ಮಿಸ್ ಯು ನೋ ಆಸ್ ಅ ಪ್ರೊಡ್ಯೂಸರ್, ಯು ನೀಡ್ ಟು ಕಮ್ ಬ್ಯಾಕ್. ಏನಾಗಿದೆ, ಏನು ಬಿಟ್ಟಿದೆ, ಅದೇನು ನಮಗೆ ಗೊತ್ತಿಲ್ಲ, ಬಟ್ ವಿ ನೀಡ್ ಯು ಬ್ಯಾಕ್. ಇವತ್ತಿನ ನಿರ್ಮಾಪಕರು ಇಲ್ಲ, ಇವತ್ತಿನ ಅನ್ನದಾತರ ಇಲ್ಲ, ಇವತ್ತು ಯಾರೂ ಇಲ್ಲ ಅಂದಾಗ 25 ವರ್ಷದ ಒಂದು ಸಿನಿಮಾವನ್ನ ತಂದು ಒಂದು ಸಂಭ್ರಮ ಮಾಡಿ, ಒಂದು ಸಂಭ್ರಮಾಚರಣೆ ಮಾಡಿ, ನಮ್ಮನ್ನೆಲ್ಲ ಕರೆದು ಇವತ್ತಿಗೂ ನೀವು ಆ ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಬೇಕಾಗಿರೋದು ನಿಮ್ಮಂಥ ನಿರ್ಮಾಪಕರು. ನಾನು ಕೆ ಮಂಜು ಸರ್ನ ಕೇಳ್ಕೊತೀನಿ, ನೀವೆಲ್ಲ ವಾಪಸ್ ಬರಬೇಕು, 10 ಪಿಕ್ಚರ್ಗಳು ಮಾಡಬೇಕು, ನಮಗೆ ತೋಚೋದಷ್ಟೇ. ದುಡಿಯೋರು ನಮ್ಗೆ ಇನ್ನೇನು ಬೇಕು, ನೀವೆಲ್ಲ ಬರಬೇಕು ಅಂತ ಕೇಳ್ಕೊತೀವಿ. ಆ ನಿಟ್ಟಿನಲ್ಲಿ ದೇವರು, ದೂರದಲ್ಲಿರೋ ನನ್ನ ಯಜಮಾನ, ನಿಮ್ಮೆಲ್ಲರಿಗೂ ಶಕ್ತಿ ಕೊಡಲಿ, 10 ಸಿನಿಮಾಗಳನ್ನ ಮಾಡಿ ಅಂತ ಹೇಳ್ತಾನೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಗೂ ವೇದಿಕೆ ಮೇಲೆ ಕೂತಿರೋ ನನ್ನ ವೃತ್ತಿ ಬಾಂಧವರಿಗೆ ನನ್ನ ನಮಸ್ಕಾರ. ಕತೆ ಹುಟ್ಟಿದ್ದು, ಕತೆ ಸಿಕ್ಕಿದ್ದು, ಅದರ ಬೆಳವಣಿಗೆ ಎಲ್ಲವನ್ನು ರವಿ ಸವಿಸ್ತಾರವಾಗಿ ನಿಮ್ಗೆ ಹೇಳಿದ್ದಾರೆ.
ನಾವು ಆ್ಯಕ್ಟ್ ಮಾಡೋರಿಗೆ ಇದು ಯಾವುದೂ ಗೊತ್ತಿರಲ್ಲ. ನಮ್ಮ ಹತ್ರ ಯಾರಾದರೂ ಬಂದರೆ ಡೇಟು ರೇಟು ಕೇಳಿಬಿಟ್ರೆ ನಮ್ಮ ಕೆಲಸ ಮುಗೀತು. ಶೂಟಿಂಗ್ ಮುಗೀತಾ, ಡಬ್ಬಿಂಗ್ ಮುಗೀತಾ, ಅಷ್ಟೊತ್ತಿಗೆ ಇನ್ಯಾವುದೋ ಒಂದು ಸಿನಿಮಾ. ಸೊ ಆ ಥರದಲ್ಲಿ ನಾವು ಕಾಲ ಕಳೆದವ್ರಿಗೆ ಇದ್ರ ಹಿಂದೆ ಎಷ್ಟೆಲ್ಲ ಸರ್ಕಸ್ ಇರುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ನಮಗೆ ಗೊತ್ತಿರೋದು ಸಿನಿಮಾ ಹಿಟ್ಟಾಯಿತು, ಸಿನಿಮಾ ಸುಮಾರು, ಸಿನಿಮಾ ಹೋಯ್ತು ಅಷ್ಟೇ. ಶಶಿ ಬಂದರು. ಎಸ್, ಶಶಿಕುಮಾರ್ ಅವರು ಈಗಷ್ಟೇ ಆಗಮಿಸಿದ್ದಾರೆ. ಅವ್ರಿಗೂ ಜೋರು ಚಪ್ಪಾಳೆಯನ್ನು ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಇದು ವಿಷ್ಣು ಅವರ 175ನೇ ಸಿನಿಮಾ. ಈಗ ರಿಲೀಸ್ ಆಗ್ತಾ ಇರೋದು, ರಿಲೀಸ್ ಆಗ್ತಾ ಇರೋದು 25 ವರ್ಷದ ನಂತರ. ಸೊ ಏನೋ 25 ಎಲ್ಲ ಸೌಂಡಿಂಗ್ ಚೆನ್ನಾಗಿದೆ. ಹೌದು. ಈಗ ಮುಂಚೆ ಯಾರೂ ಜನರಿಗೆ ನಮ್ಮ ಸಿನಿಮಾ ನೋಡಿ ಕಾಮೆಂಟ್ ಮಾಡಿ ಅದೆಲ್ಲ ಹೇಳ್ತಾ ಇರಲಿಲ್ಲ. ಇವತ್ತು ಪ್ರೇಕ್ಷಕರನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ ನಮ್ಮ ಸಿನಿಮಾ. ಆಗ ಸಿನಿಮಾ ಬಂದರೆ ರಿಲೀಸ್ ದಿವಸ ಒಂದು 20 ಆಟೋ 30 ಆಟೋಲ್ಲಿ ಸ್ಟಾರ್ ಕಟ್ಕೊಂಡು ಬರ್ತಾ ಇತ್ತು. 100 ಸ್ಟಾರ್ಗಳನ್ನ ಕಟ್ಕೊಂಡು ಬರ್ತಿದ್ರು. ಟ್ರಾಫಿಕ್ ಜಾಮ್ ಮಾಡಿ ಆ ಸ್ಟಾರ್, ಅದನ್ನೆಲ್ಲ ನೋಡೋ ಸಂಭ್ರಮ ಎಲ್ಲ ಕಳೆದೋಗಿದೆ. ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ದಿವಸ 48 ಕೋಟಿ, ಮೂರನೇ ದಿವಸಕ್ಕೆ 75 ಕೋಟಿ. ಈ ಫಿಗರ್ಗಳು ಕೆಲವು ಸಿನಿಮಾಗೆ ಮಾತ್ರ ನೋಡುವಂಥ ಒಂದು ಭಾಗ್ಯ. ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿ ನಾವು ಏನು ಅನುಭವಿಸಿದ್ವಿ, ಏನೇನು ಖುಷಿ ಪಟ್ವಿ, ಎಷ್ಟು ಸಂತೋಷ ಪಟ್ವಿ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ, ಅದೆಲ್ಲ ಒಂದು ದೊಡ್ಡ ಸೌಭಾಗ್ಯ. ಆ ಥರ ಚಾರ್ಮ್ ಇವತ್ತು ಶೂಟಿಂಗ್ ಜಾಗದಲ್ಲಿ ಇಲ್ಲವೇ ಇಲ್ಲ, ಎಲ್ಲ ನಾಶ ಆಗಿದೆ. ಈ ಸಿನಿಮಾ 100 days ಫಂಕ್ಷನ್ಗೆ ಸುಮಾರು ಊರಿಗೆ ನಾವು ಹೋದ್ವಿ. ಹೋದ ಕಡೆ ಎಲ್ಲ ಊರಲ್ಲಿ ಮೆರವಣಿಗೆ ಮಾಡಿ ನಮ್ಮನ್ನ ಥಿಯೇಟ್ರ್ ಕರ್ಕೊಂಡು ಹೋಗ್ತಾ ಇದ್ವಿ. ಅದು ವೈಭವ. ಈಗ ಅದು ಗತವೈಭವ ಆಗಿದೆ. ಯಜಮಾನಗೆ ನಾವು ಸುಮಾರು ಕಡೆ ಹೋಗಿದ್ದೀವಿ, ಸುಮಾರು ಕಡೆ. ನಾರ್ತ್ ಕರ್ನಾಟಕ, ಮೈಸೂರು, ದಾವಣಗೆರೆ, ಕೋಲಾರದಲ್ಲಿ ಕನ್ನಡ ಸಿನಿಮಾನೇ ಓಡ್ತಿರ್ಲಿಲ್ಲ. ಫಸ್ಟ್ ಸಿನಿಮಾ 100 days ಅಲ್ಲಿ ಹೋಗಿರೋದು. ಅದೆಲ್ಲ ನೆನೆಸ್ಕೊಂಡ್ರೆ ಈಗ ನೆನೆಸ್ಕೊಂಡು ಸಂತೋಷ ಪಡೋದ, ಆ ಥರ ಭಾಗ್ಯ ಇವಾಗ ಇಲ್ವಲ್ಲ ನಮಗೆ ಅಂತ ದುಃಖ ಪಡೋದ ಒಂದು ಗೊತ್ತಾಗ್ತಾ ಇಲ್ಲ. ಸಿನಿಮಾ ಶೂಟಿಂಗಲ್ಲಿ ನನಗಂತೂ ಮೈಸೂರು ಯೂನಿವರ್ಸಿಟಿ ಒಳಗಡೆ ಹಲಸಿನಣ್ಣು ಎತ್ಕೊಂಡು ಓಡಾಡಿದ್ದು 2 ದಿವಸ, ಅದೇ ಜ್ಞಾಪಕ ಇದೆ ನನಗೆ. ಅಂದರೆ ಅಷ್ಟು ಸಹಜವಾಗಿ, ಅಷ್ಟು ಸುಂದರವಾಗಿ ಪ್ರತಿಯೊಬ್ಬರು ಆ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ರು. ಆ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದು ಒಂದು ವೈಭವ. ಮತ್ತೆ ಅದನ್ನು ಥಿಯೇಟ್ರಲ್ಲಿ ನೋಡಿ ಆನಂದಿಸ್ಬೇಕೇ ಹೊರತು ಟಿವಿನಲ್ಲಿ ಅಲ್ಲ. ಮತ್ತೆ ಸ್ಕ್ರೀನಲ್ಲಿ, ದೊಡ್ಡ ಸ್ಕ್ರೀನಲ್ಲಿ ನೋಡುವಂಥ ಅವಕಾಶ ಎಲ್ಲ ಚಿತ್ರಪ್ರೇಮಿಗಳಿಗೆ ಸಿಗ್ತಾ ಇದೆ. ನೋಡಿ ಆನಂದಿಸಿ. ಇದರ ನಿರ್ಮಾಪಕರಿಗೆ
ಆಗ ರಿಲೀಸ್ ಆದಾಗ ಅವ್ರಿಗೆ ದುಡ್ಡು ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಸಿನಿಮಾ ತಗೊಂಡವ್ರಿಗೆಲ್ಲ ದುಡ್ಡು ಸಿಕ್ತು ಅಂತ ಅವಾಗೊಂದು ಸುದ್ದಿ ಇತ್ತು, ನಮ್ಗೆ ಅಷ್ಟೇ ನೆನಪಿರೋದು. ಯಾಕೆಂದ್ರೆ ಆಗೇನು ಓಪನ್ ಆಗಿರಲಿಲ್ಲ. ಈಗ ಖರ್ಚು ಮಾಡಿದ್ದಿಷ್ಟು ಲಾಭ ಎಷ್ಟು ಅನ್ನೋದು ಅಷ್ಟೇ ಲೆಕ್ಕ ಎಲ್ರಿಗೂ. ಟಿ ವಿನಲ್ಲೂ ಅನೌನ್ಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಬರುತ್ತೆ. ಆಗ ಅದು ಅಷ್ಟು ಬರ್ತಿರ್ಲಿಲ್ಲ, ಆದರೆ ಅದನ್ನು ಲೆಕ್ಕನೂ ಆಗ್ತಿರ್ಲಿಲ್ಲ. ಸಿನಿಮಾ ಹೌಸ್ಫುಲ್ ಆಯ್ತಾ, ದಿನಮ 100 ಡೇಸ್ ಹೋಯ್ತಾ, ಇವತ್ತು 100 ಡೋಸು ಕನಸು. ಯಾಕೆಂದರೆ ಆಗ ರಿಲೀಸ್ ಆಗ್ತಾ ಇದ್ದಿದ್ದು ಒಂದೊಂದು ಏರಿಯಲ್ಲಿ 6 ಥಿಯೇಟ್ರು, 4 ಥಿಯೇಟ್ರು, 3 ಥಿಯೇಟ್ರು ಈ ಥರ. ಈಗ ಒಟ್ಟಿಗೆ ಬಿಡ್ತಾರೆ 700 ಥಿಯೇಟ್ರು, 800 ಥಿಯೇಟ್ರು, ಅಷ್ಟು ಸ್ಕ್ರೀನಲ್ಲಿ ಒಟ್ಟಿಗೆ ಬರೋದ್ರಿಂದ ಆ 100 ಡೇಸು 50 ಡೇಸು ಅದೆಲ್ಲ ಮಾಯ ಆಗ್ಬಿಟ್ಟಿದೆ. ಆ ಸಂಭ್ರಮ ಇಲ್ಲ. ಸೋಷಿಯಲ್ ಮೀಡಿಯಲ್ಲಿ ಕಲೆಕ್ಷನ್ ಹಾಕಿದಾಗ ಇಷ್ಟೊಂದು ಬಂತೆ, ಹಂಗಿದೆಯಾ ಹಿಂಗಿದೆಯಾ ಅಂತ ಅದನ್ನು ಬೂಸ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದವ್ರಿಗೆ, ಯೂಟ್ಯೂಬರ್ಗೆ ಹಾಕಿಸ್ತಾರೆ, ದುಡ್ಡು ಕೊಟ್ಟು ಹಾಕಿಸ್ತಾರೆ. ಜೀವಾಳ ಇರೋ ಸಿನಿಮಾ ಅದೆಲ್ಲ ಬೇಕಾಗೇ ಇಲ್ಲ. ಹಾಗಾಗಿ ನಾವು ಸಿನಿಮಾ ನೋಡಿ ಮತ್ತೆ ರಿಲೀಸ್ ಆಗ್ತಾ ಇದೆ ಅದೇನು ಹೇಳುವಂಥ ಅವಶ್ಯಕತೆ ಬೇಕಾಗಿಲ್ಲ. ಈ ಸಿನಿಮಾಗೆ, ಈ ಯಜಮಾನ ಸಿನಿಮಾಗೆ ಬೇಕಾಗಿಲ್ಲ. ಇದು ಸ್ಕ್ರೀನಲ್ಲಿ ಬರುತ್ತೆ ಅಂತ ಗೊತ್ತಾದ್ರೆ ಸಾಕು, ಮತ್ತೆ ಜನ ನೋಡ್ತಾರೆ, ಹಳ್ಳಿಯಲ್ಲಿ ನೋಡ್ತಾರೆ. ಎಷ್ಟೋ ಮನೆಯಲ್ಲಿ ಅಣ್ಣ ತಮ್ಮಂದ್ರು ಒಂದಾಗಿದ್ದಾರೆ, ಮತ್ತೆ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಬರ್ತಾರೆ. ಇದು ಅಂತ ಒಂದು ಸಿನಿಮಾ. ನನ್ನ 50 ವರ್ಷದ ಅನುಭವದಲ್ಲಿ ಸುಮಾರು 650-700 ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಆದರೆ ನನ್ನ ಪಟ್ಟಿಯಲ್ಲಿ ಯಜಮಾನ ಅಗ್ರಸ್ಥಾನದಲ್ಲಿರುವಂಥ ಸಿನಿಮಾ. ಯಾಕೆಂದ್ರೆ ಹೋದ ಕಡೆ ಎಲ್ಲ ಯಜಮಾನ ಅಂತಾನೆ ಮಾತಾಡಿಸ್ತಾರೆ. ಹೌಲ ಹೌಲ, ಇನ್ನೂ ಹೌಲ ಹೌಲ ನನ್ನ ಕಿವಿಯಲ್ಲಿ ಎಕೋ ಆಗ್ತಾನೆ ಇರುತ್ತೆ. ಈಗ ಎಷ್ಟು ಜನ, ಎಷ್ಟು ಕಡೆ ಅಣ್ಣನ ನಾವು ನೋಡೋಕ್ಕಾಗಿಲ್ಲ, ನಿಮ್ಮನ್ನು ನೋಡ್ತಾ ಇದ್ದೀವಿ ಅಂತಾರೆ. ಅಂದರೆ ಅವರ ಪ್ರಭಾವ ಇಡೀ ಟೀಮಿಗೆ ಆ ಒಂದು ಪ್ರಕಾಶಮಾನವಾದ ಒಂದು ಬೆಳಕನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. ಅವರನ್ನ ಸದಾ ಸ್ಮರಣೆಯಲ್ಲಿರುವಂಥ ವ್ಯಕ್ತಿ. ಅವನೇ ಯಜಮಾನ. ಆ ಯಜಮಾನಕ್ಕೆ ಯಶಸ್ಸು ಸಿಕ್ಕಲಿ. ಮತ್ತೆ ರಿಲೀಸ್ ಮಾಡ್ತಾ ಇರೋ ಯಾರು, ಮುನಿಸ್ವಾಮಿ ಅವ್ರು ಬಂದಾಗ ಮಾತಾಡ್ಸಿದ್ರು. ನನಗೆ ಯಾರು ಅಂತ ಗೊತ್ತಾಗಲಿಲ್ಲ. ಅವ್ರಿಗೂ ಯಶಸ್ಸು ಸಿಕ್ಕಲಿ, ಎಲ್ರಿಗೂ ಖುಷಿ ಸಿಕ್ಕಲಿ. ಮತ್ತೊಮ್ಮೆ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ, ಒಳ್ಳೇದಾಗಲಿ ಎಲ್ರಿಗೂ ಅಂತ ನಾನು ಮಾತನಾಡಿಸ್ತೇನೆ. ಮೊದಲು ಸಾಹಸ ಸಿಂಹಿ ವಿಷ್ಣು ಸರ್ಗೆ ನಮಸ್ಕಾರ ಮಾಡ್ತಾ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡ್ತಾ, ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಮಾಡ್ತಾ, ಇವತ್ತೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಮಾತಾಡ್ತಾ ಇದ್ದೀನಿ. ಇದು ಬಹಳ ಈ ಸುಂದರ ಸಂಜೆಯ ಬಹಳ ಸುಂದರವಾದ ಕಾರ್ಯಕ್ರಮ. ಇಲ್ಲಿ ಬಹಳ ದೊಡ್ಡ ಕೊರತೆ ಏನಂತಂದ್ರೆ ವಿಷ್ಣು ಸರ್ ಇದ್ದೇ ಇದೆ. ಈ ಜಾಗದಲ್ಲಿ ಅವ್ರಿದ್ರೆ ಅದ್ರ ಕಲರು, ಆ ವೈಬ್ಸು, ಆ ಖುಷಿ, ಆ ಕೇಕೆ, ಆ ಸಂಭ್ರಮನೇ ಬೇರೆ. ಆದರೂ ಅವರು ದೈಹಿಕವಾಗಿ ಇಲ್ಲದೇ ಇದ್ರು ಕೂಡ ಎಲ್ಲರ ಅಭಿಮಾನಿಗಳ ಹೃದಯದಲ್ಲಿ ಒಬ್ಬೊಬ್ಬ ಜನರಿಗೆ ಅಷ್ಟು ವಿಶ್ವಾಸವಿದೆ ಅನ್ನೋ ಭಾವ ನನಗಿದೆ. ಹಾಗಾಗಿ ಈ ಒಂದು ಸಂತೋಷದಲ್ಲಿ ಈ ಯಜಮಾನ ಸಿಂಹ ನನಗೆ ಪಾತ್ರ ಸಿಕ್ಕಿದ್ರ ಬಗ್ಗೆ ಹೇಳ್ತೀನಿ. ನನಗೆ ರೆಹಮಾನ್ ಅವರು ನನಗೆ ನಿರ್ಮಾಪಕರಾಗಿ ಎಲ್ಲಿ ಪರಿಚಯನೋ ಅದಕ್ಕಿಂತ ಬಹಳ ಹಳಲು ನನಗೆ. ನನ್ನ ಊರು ಸ್ವಂತ ದುರ್ಗದಲ್ಲಿ, ಅವ್ರ ಊರು ದುರ್ಗ, ನನ್ನ ಊರು ದುರ್ಗ. ಅವ್ರ ಎಕ್ಸಿಬಿಟ್ರು ನಾನು ಕೆಲಸಕ್ಕೆ ಆ್ಯಕ್ಟ್ರಿಗೆ ಟ್ರೈ ಮಾಡ್ತಾ ಇದ್ದ ಟೈಮಲ್ಲಿ ಅಲ್ಲೊಂದು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ವಿ ನಾವು. 84-85
ಹೀಗೆ ಮಾತಾಡ್ತಾ ಅಲ್ಲಿಂದ ನನ್ನ ಅವರ ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಅವರ ಬ್ಲೆಸಿಂಗ್ಸ್ ಅನ್ಬೋದು, ಏನಾದ್ರು ಇರ್ಬೋದು, ಸಾಧ್ಯ ಬಂತು. ಈ ಸಿನಿಮಾ ಸಿಗೋದಕ್ಕೆ ಕಾರಣ, ನಾನೊಂದು ಸಿನಿಮಾ ಮುಹೂರ್ತ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಗಣಪತಿ ದೇವಸ್ಥಾನದ ಮುಂದೆ ಗಂಧದ ಗೊಂಬೆ ಅಂತ ಮುಹೂರ್ತ ಬಂದು ವಿಶ್ ಮಾಡಿ, ನಾಳೆ ಫ್ರೀ ಇದೆಯಾ ಅದು ಖಂಡಿತ ಸರ್ ಬ್ರಾಡ್ ಬಾ ಅಂದರು. ಅಯ್ಯೋ ನಾನು ಇಷ್ಟು ಎಲ್ಲ ಹೆಸರು ಮಾಡ್ಕೊಂಡಿದ್ದೀನಿ, ನಾನು ಹೋಟ್ಲಿಗೆ ಕರಿತಾರಲ್ಲ ಇವರು, ಹೇಗಿದು ಬಾ ನೀನು ಬಾ. ಸರಿ ಬ್ರಾಡಿಗೆ ಹೋದೆ, ಅಲ್ಲಿ ಡೈರೆಕ್ಟ್ರು ಕೂತಿದ್ರು, ತೋರಿಸಿದ್ರು ಅಷ್ಟೇ ಅಭಿಜಿತ್. ಅವ್ರು ತಮಿಳ್ ಡೈರೆಕ್ಟ್ರು ರಾಧಾ ಸ್ವಾಮಿಗೆ ನಾನು ಪರಿಚಯ ಇಲ್ಲ ಅಂತ ಕಾಣುತ್ತೆ. ಶೇಷಾದ್ರಿ ಅವರು ಕೂಡ ಹಾಂ ಸೂಪರ್ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಅದು ನೀನು ಟೀ ಕುಡ್ಕೊಂಡು ಹೊರಟು ಬಿಡ್ತೀನಿ, ನಾಳೆ ಬೆಳಿಗ್ಗೆ ಆಕಾಶ್ ಆಡಿಯೋ ಸಾಂಗ್ ರೆಕಾರ್ಡಿಂಗ್ ಇದೆ. ಏನು ಹಿಂಗೆ ನಾನು ಕರಿತಾ ಇದ್ದಾರೆ, ನನಗೆ ಇನ್ನೂ ನಿಜವಾಗಿ ಹೇಳ್ತೀನಿ, ನನಗೇನು ಗೊತ್ತಿಲ್ಲ. ಸತ್ಯವಾಗಲೂ ಆಲ್ರೆಡಿ ಆಲ್ಮೋಸ್ಟ್ ಒಂದು 100 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ನನಗೆ ಇನ್ನೂ ಏನು ಗೊತ್ತಿಲ್ಲ. ಆದರೂ ಅವ್ರ ಮೇಲೆ ಪ್ರೀತಿ, ಭರವಸೆ, ವಿಶ್ವಾಸಕ್ಕೆ ನಾನು ಹೋದೆ. ಅಲ್ಲಿ ಸಿಂಹ ಬಂತು ರೆಕಾರ್ಡಿಂಗ್ಗೆ. ಅದಕ್ಕೆ ಮುಂಚೆ ನಾವು ಜೊತೆ ಆ್ಯಕ್ಟ್ ಮಾಡಿದ್ದೆ, ತುಂಬಿದ ಮನೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಅಪ್ಪ ಅಮ್ಮಗಾಗಿ. ಹೇಳಿದ್ರು ಅಭಿಜಿತ್ ಗೊತ್ತು ಅದೇ ನಿಮ್ಮ ತಮ್ಮನಾಗಿ, ಹಾಂ ಬ್ಯೂಟಿಫುಲ್ ಫಸ್ಟ್ ಕ್ಲಾಸ್ ಆದರು. ಆಗ ನನಗೆ ಹೇಳಿದ್ರು ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತೀನಿ. ಅಲ್ಲಿಂದ ನನಗೆ ಯಜಮಾನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ತುಂಬಿದ ಮನೆ ಟೈಮಲ್ಲಿ ಮಾಡಿದಾಗ ವಿಷ್ಣು ಸರ್ಗೆ ನಮಗೆ ಹಲೋ ಅಂತ ಅಷ್ಟೇ ಇದ್ದಿದ್ದು, ಅಷ್ಟು ನಾನು ಕ್ಲೋಸ್ ಆಗಿರಲಿಲ್ಲ. ನಮಸ್ಕಾರ ಮೂಡಿ ಅವರು ಯಜಮಾನ ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ಅವ್ರು ನಮ್ಮನ್ನು ಹೇಗೆ ಅಂದರೆ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಂದು ಸಣ್ಣ ಡೌಟ್ ಇಲ್ಲ, ಬ್ರೇಕ್ ಆದರೆ ಬನ್ನಿ ಸರ್ ಮನೆ ಊಟಕ್ಕೆ ಪಕ್ಕದಲ್ಲಿ ಕೂತ್ಕೊಳ್ಳೋರು, ಊಟ ಮಾಡೋರು, ಜೊತೆಗೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು. ಹಾಗಾಗಿ ಅದು ಎಷ್ಟು ಹೇಳಿದ್ರು ಸಾಕು, ಅಂತ ಒಬ್ಬ ಲೆಜೆಂಡ್, ಆತ್ಮೀಯ ಅಣ್ಣ ಅನ್ನೋ ಏನಲ್ಲಿ ವಾಟ್ ಎವರ್ ಇಸ್ ಎವ್ರಿಥಿಂಗ್ ಅವರೇ, ಭಾಳ ದೊಡ್ಡ ವ್ಯಕ್ತಿ. ಹಾಗಾಗಿ ಆ ಸಿನಿಮಾ ಸ್ಟಾರ್ಟ್ ಆಯಿತು. ಆಮೇಲೆ ಸಿನಿಮಾದ ಸಕ್ಸಸ್ಸು ಎಲ್ಲ ನಿಮಗೆಲ್ಲ ಗೊತ್ತು, ಹಿಂದೆ ಎಲ್ಲ ಗೊತ್ತಾಯಿತು. ಈಗ ಏನಪ್ಪ ಅಂತಂದರೆ, ಇವತ್ತು ಸ್ನೇಹಿತಿ ಮೇಲೆ ಬರೋದಕ್ಕೆ ನನಗೆ 2 ಕಾರಣ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಇವತ್ತು 100 ದಿನ, 150 ದಿನ, 200 ದಿನ ಅನ್ನೋದು ಖಂಡಿತ ಕಾಣಿಸೋದು ಡೌಟ್ ಮುಂದೆ ಕೂಡ. ಯಾಕಂದರೆ ಎಲ್ಲ ವಾರದಲ್ಲಿ ಎಲ್ಲ ಕನೆಕ್ಷನ್ಸ್ ಬಂದು ಹೋಗುತ್ತೆ. 100 ದಿನ, 150 ದಿನ, 25 ವಾರ ಅನ್ನೋದು 25 ವರ್ಷಗಳ ಮೇಲೆ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದೆಯಲ್ಲ, ಇಟ್ಸ್ ನಾಟ್ ಈಸಿ. ಮುಂದೆ ಸಿಕ್ಕೋದು ಡೌಟ್ ಅಂದಾಗ ಇದೆಲ್ಲ ಇಂಥದ್ದೆಲ್ಲ ಸಂಭ್ರಮ ಹೊಡೆಯುತ್ತೆ ಅನ್ನೋದು ನನ್ನ ಪ್ರಕಾರ ಡೌಟ್. ಗೊತ್ತಿಲ್ಲ, ದೇವದ ಇದ್ರೆ ಆಗುತ್ತಿಲ್ಲ, ಗೊತ್ತಿಲ್ಲ. ಹಾಗಾಗಿ ಇಂಥ ಈ ಒಂದು ನೆನಪಿರುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಇರಬೇಕಾಗಿದ್ದು, ಇರೋದು ನನ್ನ ಕರ್ತವ್ಯ ಅಂತ ಬಂದಿದ್ದೀನಿ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಮೋಸ್ಟ್ಲಿ ಮುನಿಸ್ವಾಮಿಯವರು 25 ವರ್ಷ 50 ವರ್ಷ ಫಂಕ್ಷನ್, 50 ವರ್ಷದ ಫಂಕ್ಷನ್ ಕೂಡ ಮಾಡಲಿ ಅಂತ ನಾನು ದೇವರು ಬಿಡ್ಕೊತೀನಿ. ನಮ್ಮ ರೆಹಮಾನ್ ಅವರು ನಾನು ನೋಡ್ತಿರ್ತಿದ್ದ ಇವತ್ತಲ್ಲೂ ಹಾಗೇ ಇದ್ದಾರೆ. ಒಬ್ಬ ದೊಡ್ಡ ಪ್ರೊಡ್ಯೂಸರ್ ನಾವು ಫೀಲಿಂಗ್ ಇವತ್ತಲ್ಲೂ ತೋರಿಸಿಲ್ಲ. ಸೆಟ್ಟಲ್ಲೂ ಅಷ್ಟೇ, ದುಡ್ಡು ಬೇಕಾದರೂ ಅಷ್ಟೇ, ನನ್ನ ಪೇಮೆಂಟ್ ಬೇಕಂತ ಸರ್, ದುಡ್ಡು ಬೇಕಾಗಿತ್ತು, ತುಂಬ ಅರ್ಜೆಂಟ್ ಇದೆ ಅಭಿ ನಾವು ಗೊತ್ತಿಲ್ಲ. ನಾನು ಕೇಳ್ತಾ ಇದ್ದೆ ಸರ್, ದುಡ್ಡು ಬೇಕಿತ್ತು, ತುಂಬ ಅರ್ಜೆಂಟ್ ಇತ್ತಪ್ಪ. ಹ್ಞೂ ಸರ್ ಸರಿ ಕರ್ಕೊಂಡು ಹೋಗಿ ಆಫೀಸ್ ಕೊಡ್ಸಿದ್ದಾರೆ. ಆ ದಿನವೂ ಉಂಟು. ಹಾಗಾಗಿ ನಮಗೆ ಏನು ಮಾತಾಡಿದ್ರು ಆ ಪೇಮೆಂಟ್ ಕೊಟ್ಟು ಪ್ರೀತಿಯಿಂದ ನೋಡಿದ್ದಾರೆ. ಅಲ್ಲಿ ಇವರು ನನಗೆ ಪ್ರೊಡ್ಯೂಸರ್ ಅಲ್ಲ, ನನ್ನ ಬಾಂಡಿನ ಸಮಾನ. ಹಾಗಾಗಿ ಅವರು, ಅವ್ರ ಕುಟುಂಬ, ಅವರೆಲ್ಲ ಮುಂದಿನ ಪೀಳಿಗೆನ ಚೆನ್ನಾಗಿರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ದ. ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರೂ ಅಷ್ಟೇ ದೇವ್ರು ಚೆನ್ನಾಗಿ ಕಾಪಾಡಲಿ ಅಂತ ದೇವ್ರನ್ನ ಬೇಡ್ದ. ಯಜಮಾನದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಆ ದೇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಕನ್ನಡ ಅಭಿಮಾನಿಗಳಿಗೆ ನಿಮ್ಮೆಲ್ಲರಿಗೂ ನನ್ನ ಹೃದಯಕ್ಕೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಮೊದಲನೇದಾಗಿ ಇವತ್ತಿನ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಆಸಕ್ತರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ನಿರ್ಮಾಪಕರಿದ್ದಾರೆ, ಕೆ ಮಂಜು ಅವರಿದ್ದಾರೆ, ರವಿ ಶ್ರೀವಾಸ್, ನಾಗೇಶ್ ಕುಮಾರ್, ರೆಹಮಾನ್, ನಮ್ಮ ರಾಜೇಶ್ ರಾಮನಾಥ್, ಎಲ್ಲ ನನ್ನ ಸಹೋದ್ಯೋಗ ಕಲಾವಿದರು ಎಲ್ಲರೂ, ಮತ್ತು ರಮೇಶ್ ಭಟ್ ನಮ್ಮೆಲ್ಲರಿಗಿನ್ನ ಸೀನಿಯರ್ ಅವರು. ನಾನು ಅವರೆಲ್ಲ ಸಿಕ್ಕರೆ ಅವ್ರ ಹೆಸರು ನಮಗೆ ಸುಮ್ಮನೆ ಡಾರ್ಲಿಂಗ್ ಅಂತ ಇಬ್ಬರು ಮಾತಾಡುತ್ತೆ ಇವತ್ತಿಂದ. ಸೊ ಹೀಗಾಗಿ ಭಾಳ ಒಂದು ಹೌದೌದು ಈ ಯಜಮಾನ ಸಿನಿಮಾ ನಿಜವಾಗ್ಲೂ ಇಟ್ ಈಸ್ ಒಂದು ದಾಖಲೆ, ಐತಿಹಾಸಿಕ. ನಾವೇನು ನೋಡ್ತೀವಿ ಮಾಡ್ತೇವೆ ಅದೊಂದು ದಾಖಲೆನ. ಈ ದಾಖಲೆ ಯಜಮಾನ ಸಿನಿಮಾ ದಾಖಲೆ ಮುಗಿಯೋದಕ್ಕೆ ಇನ್ನೊಂದು ಪಿಕ್ಚರ್ ಆಗಲೇ ಇಲ್ಲ, ಆಗಲೇ ಸಾಧ್ಯವೂ ಇಲ್ಲ. ಅದಕ್ಕೆ ನಾನು ಆ್ಯಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೇಳ್ಬಿಡ್ತೀನಿ ನಿಮಗೆ. ರೆಹಮಾನ್ ಇಲ್ಲೇ ಇದ್ದಾರೆ. ವಿಷ್ಣು ಸರ್ಗೆ ಅವರು ಸುಮಾರು ವಿಷ್ಣು ಸರ್ ಅವರ ಅಭಿಮಾನಿ, ಪಿಕ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ಸರ್ಗೆ ಹೋಗಿ ಒಂದು ಅಡ್ವಾನ್ಸ್ ಕೊಟ್ಟು ಇದು ಮಾಡೋದು, ಯಾವ ಥರ ನಾನು ಕತೆ ಮಾಡ್ತಿದ್ದಾರೆ, ಯಾವುದೋ ರೀಮೇಕ್ ಸಿನಿಮಾ ಮಾಡೋಕ್ಕಂತ ಚೆನ್ನೈಗೆ ಹೋಗಿದ್ದಾರೆ. ಏನು ರೆಹಮಾನ್ ಅವರ ಕರೆಕ್ಟಾನೆ
ಸೊ ರೆಹಮಾನ್ ಹೋಗಿದ್ದಾರೆ. ಅಲ್ಲಿ ಪಿಕ್ಚರ್ ನೋಡಿದ್ರೆ ಅವರು ಪ್ರೊಡ್ಯೂಸರ್ ಏನೋ ರೈಟ್ಸ್ ಕೊಡ್ಬೇಕಾದ್ರೆ, ಸರ್ ಇವತ್ತು ನಾನೆಲ್ಲ ಊರಲ್ಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ನಾಳೆ ನೈಟ್ ಬರ್ತೀನಿ, ನಾಳೆಗೆ ಸಿಗೋಣ ಅಂತ ಹೇಳಿದ್ದಾರೆ. ರೆಹಮಾನ್ ಏನ್ ಮಾಡಿ, ಒಂದಿನಕ್ಕೋಸ್ಕರ ನಾನು ಬೆಂಗಳೂರು ಬಂದಿರ್ತೀರ ಮತ್ತೆ ಅಪ್ಪಣ್ಣವ್ರು ಯಾಕೆ ಮಾಡಬೇಕು ಅಂತ ಅಲ್ಲೇ ಉಳ್ಕೊಂಬಿಡೋಣ ಅಂತ ಹೇಳಿ ಮಾಡಿದ್ದಾರೆ. ಅವರು ಇದೇ ತರ ಟಿಫನ್ ಮಾಡ್ಕೊಂಡು ಹೊರಗಡೆ ಬಂದು ದಮ್ ಹೊಡಿತಾ ಇದ್ದಾರೆ. ರೆಹಮಾನ್ ಅವರು ಅಲ್ಲಿ ಪಾಂಗ್ರೋ ಹೋಟ್ಲ್ ಅನ್ಸುತ್ತೆ. ಅವಾಗ ಹೊರಗಡೆ ಬಂದಾಗ ಅಲ್ಲಿ ಆಟೋ ಮೇಲೆ ವಾನತ್ತೈ ಪೋಲ್ ಅಂತ ಹೇಳ್ಬಿಟ್ಟು ಆಟೋ ಮೇಲೆ ಒಂದು ಪೋಸ್ಟರ್ ಅಂಟಿಸ್ಕೊಂಡು ಮೈಕಲ್ ಕೂಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಪೋಸ್ಟರ್ ನೋಡಿದ ತಕ್ಷಣ ಬಹಳ ಒಂದಾಯ್ತು, ಯಾವ ಸಿನಿಮಾ ಇದು ಅಂತ ಹೇಳಿದೆ. ಇವ್ರಿಗೆ ಪೂರ್ತಿ ತಮಿಳು ಬರಲ್ಲ, ತೆಲುಗು ಬರಲ್ಲ, ಬಟ್ ತುಂಬಾ ಬ್ಯಾಲೆನ್ಸ್ ಮಾಡ್ತಾರೆ. ಅದ್ರಲ್ಲಂತೂ ಕಿಲಾಡಿ ರೆಹಮಾನ್ ಮಾತಿಲ್ಲ. ಸೊ ಬಂದು ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿದ್ದಾರೆ ಪಿಕ್ಚರ್ ನೋಡೋಕೆ. ಒಂದಿನ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ಹೋಗಿದ್ದಾರೆ. ಎಲ್ಲ ಕೋಣ ಮಕ್ಕಳು ಯಾವ್ದೋ ಥಿಯೇಟರ್ ನೋಡೋಕೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅವರಿಗೆ. ಹೋಗ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತ ಹೋಗಿದ್ರು, ಅವ್ರ ಆಫೀಸ್ ಹುಡ್ಕೊಂಡು ಹೋಗಿದ್ದಾರೆ. ಸರ್ ನನಗೆ ಈ ಸಿನಿಮಾ ರೈಟ್ಸ್ ಬೇಕು ರೀ, ಪಿಕ್ಚರ್ ನಾನು ಈಗ ರಿಲೀಸ್ ಆಗಿದೆ ರೀ, ಜನಗಳು ಬರ್ತಾ ಇಲ್ಲ ಸರ್, ಈ ಪಿಕ್ಚರ್ ಖಂಡಿತ 100 days ಸಿಲ್ವರ್ ಜುಬ್ಲಿ ಹೋಗುತ್ತೆ, ಬರೆದಿಟ್ಕೊಳ್ಳಿ, ಸಿನಿಮಾ ಇದಾಗುತ್ತೆ, ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ, ಬಟ್ ರೈಟ್ಸ್ ನನಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಮಿಟ್ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಪಿಕ್ಚರ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಅಲ್ಲಿ ತಮಿಳ್ನಾಡಲ್ಲಿ ಸೂಪರ್ ಹಿಟ್ ಆಗೋಯ್ತು. ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಜನ ನಿರ್ಮಾಪಕರು ಹೋಗ್ಬಿಟ್ಟವ್ರು ಆಗ್ಲೇ ರೈಟ್ಸ್ಗೋಸ್ಕರ. ರೆಹಮಾನ್ ಆಗ್ಲೇ ಬ್ಲಾಕ್ ಮಾಡಿ ಬಂದಾಗಿದೆ ಅಲ್ಲಿ. ಹೀಗೆಲ್ಲ ಹಾಗೆ ಅವಾಗ ರೈಟ್ಸ್ ಬಂದು ವಿಷ್ಣು ಸರ್ ಹತ್ರ ಬಂದು ಏನ್ ಮಾಡಿದ್ದಾರೆ, ವಿಷ್ಣು ಸರ್ ಹೇಳಿದ್ರಂತೆ, ಏನ್ರಮ್ಮ ನಾನು ಈ ತರ ಸೂರ್ಯ ವಂಶ ಮಾಡಿದ್ದೀನಿ, ಅಲ್ಲೂ ಕಚ್ಚೆ ಪಂಚೆ ಹಾಕಿದ್ದೀನಿ, ಜಮೀನ್ದಾರ ಸಿನಿಮಾ ಅಲ್ಲೂ ಕಚ್ಚೆ ಪಂಚೆ ಮಾಡಿದ್ದೀನಿ, ಇದನ್ನೂ ತೀರ ಮತ್ತೆ ನಾನು ಕಚ್ಚೆ ಪಂಚೆ ಹಾಕ್ಸ್ತಾ ಇದ್ರಲ್ಲ ನೀವು ಅಂತ. ವಿಷ್ಣು ಸರ್ ಇಲ್ಲ ಸರ್ ನೀವು ಮಾಡ್ಲೇಬೇಕು ಸರ್, ತುಂಬಾ ವೆರೈಟಿ ಆಗಿದೆ ಅಂತ ಹೇಳಿದೆ. ಸೊ ಹೀಗೆ ಪಿಕ್ಚರ್ಸ್ ಟೇಕ್ ಆಫ್ ಆಯ್ತು. ಅವಾಗ ನನಗೆ ಬಂದು ಮನೆಗೆ ಬಂದು ಕ್ಯಾಸೆಟ್ ಕೊಟ್ಟರು, ನೋಡಿದೆ. ವಿಷ್ಣು ಸರ್ ಆಸ್ ಇಟ್ ಇಸ್ ಗೊತ್ತಿದೆ ಡ್ಯುವೆಲ್ ರೋಲು, ಅಂಡ್ ಇನ್ನೊಬ್ಬ ಬ್ರದರ್ ಕ್ಯಾನ್ ಅಭಿಜಿತ್ ಮಾಡಿದ್ದಾರೆ. ಕೊನೆ ತಮ್ಮ ಬಂದು ನಾನು ಮಾಡಿದೆ, ಅದ್ರ ತಮಿಳಲ್ಲಿ ಪ್ರಭುದೇವ ಮಾಡಿದ್ದಾರೆ. ಸೊ ಹೀಗಾಗಿ ಸ್ಟಾರ್ಟ್ ಆಯ್ತು ಪಿಕ್ಚರು. ಇವೆಂಟ್ ಮೈಸೂರು ಶೂಟಿಂಗ್ ಮಾಡಿದ್ವಿ, ಚಿಕ್ಕಮಗಳೂರು ಮಾಡಿದ್ವಿ, ಆಮೇಲೆ ಬೆಂಗಳೂರು ಸ್ವಲ್ಪ ಮಾಡಿದ್ವಿ. ಸಾಂಗ್ ಈ ಇಂಪಾರ್ಟೆಂಟ್ ಹೇಳ್ತೀನಿ ನಾವು ಕೇಳಿದ್ರು. ಈ ಪಿಕ್ಚರ್ ಸಾಂಗ್ ನಂದು ಎಲ್ಲ ಮುಗಿತು. ಆಮೇಲೆ ನಂದು ನವಿಲೆ ಪಂಚರಂಗಿನ ಇಲ್ಲ ಸಾಂಗ್ ಬಂದು ಕಟ್ಪಂಡಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಯ್ತು, ನೇಪಾಳ್ ಗೌಡ ಅಂತ ಹೇಳಿದೆ. ಸರ್ ವಿಷ್ಣು ಸರ್ದು ಏನ್ ಮಾಡೋಂತೆ, ಸರ್ ಇಲ್ಲ ಸರ್ ಕ್ಯಾರೆಕ್ಟರ್ ಆಗಲ್ಲ, ಇಲ್ಲ ಸರ್ ವಿಷ್ಣು ಸರ್ ನಾವು ಮಾಡೋಣ. ಅವಾಗ ಮೈನಾ ಓ ಮೈನಾ ಅಂತ ಫಸ್ಟ್ ಸಾಂಗ್ ಬರ್ತಲ್ಲ ಕ್ಯಾರೆಕ್ಟರ್ದು, ದೊಡ್ಡಣ್ಣ ಹಿರಿಯಣ್ಣಂಗೆ. ಸೊ ಅಲ್ಲಿ ಗ್ರೀನರಿ ಬ್ಯಾಕ್ ಡ್ರಾಪ್ ಅಲ್ಲಿ ವಿ ಶಾಟ್ ಮುಗಿಸ್ಕೊಟ್ಟು ನಾನು ಹೇಳಿದ್ರೆ ರೆಹಮಾನ್ ನನಗೆ ಒಂದು ಕೆಲಸ ಬೆಂಗಳೂರಿನ ಟಿಕೆಟ್ ಬಿಡ, ನಾನು MP ಆಗಿದ್ದೆ, ನಾನು ಡೆಲ್ಲಿಂದ ಬರ್ತೀನಿ, ಡೈರೆಕ್ಟ್ ಕಟ್ ಮಾಡಿ ಬರ್ತೀನಿ, ನಾನು ಅಲ್ಲಿಂದ ಟಿಕೆಟ್ ಹಾಕಿ ಅಂತ ಹೇಳಿದೆ. ಸೊ ಹೋದೆ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಆ ಸಿನಿಮಾ ಶೂಟಿಂಗ್ ನಾವು ಹೋಗಿದ್ದು ಲೊಕೇಶನ್ ಬಂದು ಫ್ರಮ್ ಅವೇ ಫ್ರಮ್ ಕಟ್ ಮಾಡಿದ್ದು ಸುಮಾರು 150-200 ಕಿಲೋಮೀಟರ್ ಪೋಖರ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದ್ರೆ ಕ್ಯಾಮ್ರಾಮನ್ ರಮೇಶ್ ಬಾಬು ಬಂದು ಬೆಳಗಿನ ಜಾವ ನೋಡ್ಬಿಟ್ಟು, ಸರ್ ನಾನು ಆಗಲ್ಲ ಸರ್, ನೀವು ಬೇರೆ ಕ್ಯಾಮ್ರಾ ಇಟ್ಕೊಂಡು ಮಾಡಿ, ನನಗೇನು ಸರ್ ಈ ಥರ ಇದೆ, ಪಾಚಿ ಕಲರ್ ನೀರಿದೆ ಬ್ಯಾಕ್ ಡ್ರಾಪ್ ಅಲ್ಲಿ, ನಾನು ಬೇಡ ನಾನು ಮಾಡಲ್ಲ ಅಂತ ಆಟ ಮಾಡಿ. ರೆಹಮಾನ್ಗೂ ಗೊತ್ತಿಲ್ಲ ಪಾಪ ಯಾರು ಫಿಕ್ಸ್ ಮಾಡಿದ್ರು ಲೊಕೇಶನ್ ಹೆಂಗೆ ಅಂತ ಹೇಳಿದೆ. ಆಮೇಲೆ ಹೇಳಿದೆ ಸರಿ ಪ್ಯಾಕಪ್ ಮಾಡಿ ಸೀದಾ ಕಟ್ ಮಾಡಿ ಬಂದ್ವಿ. ಬಂದಾದ್ಮೇಲೆ ನೈಟ್ ಮ್ಯಾನೇಜರ್ ಎಲ್ಲ ಕೂರಿಸಿ ನಮ್ಮ ಏನ್ಷಿಯಂಟ್ ಓಲ್ಡ್ ಮಾನ್ಯುಮೆಂಟ್ಸ್ ಇರುತ್ತಲ್ಲ, ಸೊ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡೋಣ ಅಂತ ಹೇಳಿದೆ. ಪರ್ಮಿಷನ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ಸಾಂಗ್ ಮಳೆ. ಆವಾಗ ಕೂತ್ಕೊಂಡ್ಬಿಟ್ಟಿದ್ದೀವಿ. ನಾನು ಹೇಳಿದೆ ರಮೇಶ್ ಬಾಬು ಹೇಳಿದೆ, ರಮೇಶ್ ಒಂದು ಕೆಲಸ ಮಾಡೋಣ, ರೈನ್ ಎಫೆಕ್ಟ್ ಕನ್ವರ್ಟ್ ಮಾಡೋಣ ಸರ್. ನೀವು ರೆಡಿ? ನಾನು ರೆಡಿ, ನಾನೇ ಹೇಳ್ತಾ ಇದ್ದೀನಲ್ಲ ಅಂದೆ. ಅವಾಗೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ತರಿಸಿ ನಮ್ಮ ಲೈಟ್ಸು ಮತ್ತೆ ಕ್ಯಾಮ್ರಾಗೆಲ್ಲ ಸೇಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಗಿಸಿ ಬಂದೆ. ಸುಮಾರು ಒಂದು 10 ಶಾರ್ಟ್ ಏನು ತೆಗೆದು ಮುಗಿದೋಯ್ತು, ಪ್ಯಾಕಪ್ ಆಯ್ತು. ಆ ಮುಗಿಸ್ಕೊಂಡು ಬೆಂಗಳೂರು ರೂಮ್ ಬಂದು ಫ್ರೆಶ್ ಅಪ್ ಆಗ್ಬಿಡ್ತೀರ. ಮತ್ತೆ ನಾನು ಕೆನಡಾ ನನ್ನ ಹತ್ರ ಮೊಬೈಲಲ್ಲಿ ಇಂಟರ್ನ್ಯಾಷನಲ್ ರೋಮಿಂಗ್ ಇರಲಿಲ್ಲ. ಸೊ ಕೆನಡಾ STD ಬೂತ್ ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿದೆ ಮನೆಗೆ. ಸಡನ್ ಆಗಿ ನನಗೆ ನ್ಯೂಸ್ ಬಂತು, ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದೇನೆ ಅಂತ. ನನ್ನ ತಂದೆ ಹೇಳಿದ್ರು. ನಾನಪ್ಪ ಯಾರ ಫೇಕ್ ಸುದ್ದಿ ಬಗ್ಗೆ April 1st ಅಂತ ಬಂದು ಸುಮ್ಮನೆ ಹೇಳ್ತಾರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಇಲ್ಲ ಕಣ, ಈ ಥರ ಎಲ್ಲ ಫುಲ್ ಎಲ್ಲ ಚಾನಲ್ ಹಿಂಗೆ ಬರ್ತಾ ಇದೆ. ಆಮೇಲೆ ಅಲ್ಲಿಂದ ಮಾಡಿದ್ರೆ ಅಂಬರೀಶ್ ಅವ್ರಿಗೆ ಫೋನ್ ಮಾಡಿದೆ. ಅಂಬರೀಶ್ ಅವರು ಇದೆ ಮಾತು ಹೇಳಿದ್ರು. ಈ ವಿಷಯ ಆಗಲಿ ರೆಹಮಾನ್ ಅವ್ರಿಗೆ ಗೊತ್ತಿದೆ, ಇವ್ರು ನಾನು ಹೇಳಿಲ್ಲ, ನನಗೆ ನೋಡಿ ನಗ್ತಾವ್ರು ನೋಡಿ, ನಾನು ಹೀಗೆ ಪ್ಯಾಕಪ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ರೂಮ್ ಬಂದು ಸರ್ ನನಗೆ ಗೊತ್ತು, ನಾನು ಬೇಡ ರೆಹಮಾನ್ ಪ್ಯಾಕಪ್ ಮಾಡಿ, ಯಾಕಂದ್ರೆ ಸುಮ್ಮನೆ ಇದು ನಮಗೆ ಒಂದು ಇದಾಗುತ್ತೆ, ಒಬ್ಬ ಹಿರಿಯ ಕಲಾವಿದರ ಈ ಥರ ಆಗಿದೆ ಅಂತ ಇದಾಗುತ್ತೆ, ಮಾಡೋಣ ಬನ್ನಿ ಹೋಗೋಣ ಅಂತೀರ ಮತ್ತೆ ಅಂತ ಹೇಳಿದೆ. ನಾವು ಒಂದೇ ಸಾಂಗ್ ತಾನೇ ಇದೆ, ಯಾವ ಬೇಕಾದ್ರೂ ಮಾಡಿ ನೀವು ಮುಗಿಸ್ಕೊಡೋಣ. ಸೊ ಅಲ್ಲಿಂದ ಬಂದ್ವಿ. ಇನ್ನು ಗೊತ್ತು 108 ದಿನ ಆದಮೇಲೆ ಬಿಡುಗಡೆ ಆದರು. ಲಾಸ್ಟ್ಗೆ ಬಂದ ಚೇಂಬರ್ಲು ಡಿಸೈಡ್ ಮಾಡಿದ್ರು. ಆಮೇಲೆ ಪಾರ್ವತಮ್ಮನವ್ರು ಕೂಡ ಇಲ್ಲ ಬೇಡ, ನಿರ್ಮಾಪಕರ ತೊಂದರೆ ಆಗೋದು ಬೇಡ, ಒಂದು ಕೆಲಸ ಮಾಡಿ ಫಿನಿಶಿಂಗ್ ಪಿಕ್ಚರ್ಸ್ ಏನಿದೆ ಒಂದು 4 ದಿವಸ 5 ದಿನ ಒಂದು ವಾರ ಇರುತ್ತೆ, ಅದು ಮುಗಿಸ್ಕೊಂಬಿಡಿ, ಯಾಕಂದ್ರೆ ಪಾಪ ಅವರು ಬಡ್ಡಿ ಗಿಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಗುತ್ತೆ ಮಾಡಿ, ಇದೊಂದು ಸಾಂಗ್ ಬ್ಯಾಲೆನ್ಸ್ ಇತ್ತಲ್ಲ ಅಂತ ಹೇಳಿದೆ. ಅವಾಗ ನಾನು ದಾಡಿ ಗಿಡ ಬಿಟ್ಬಿಟ್ಟಿದ್ದೆ. ಶೇವ್ ಮಾಡಿ ಕರ್ಕೊಂಡೋದು ಚೆನ್ನೈಗೆ MGM ಅಲ್ಲಿ. ಆ ಸಾಂಗ್ ಮುಗಿಸಿ ಹೊರಗಡೆ ಬರ್ತೀವಿ, ರಾಜ್ಕುಮಾರ್ ಅವರು ರಿಲೀಸ್ ಆದ್ರು ಅಂತ ಸುದ್ದಿ. ಕರೆಕ್ಟ್ ಅಮ್ಮ?
ಅದು ಎಲ್ಲರೂ ಇದ್ರು. ಸೊ ದಟ್ ವಾಸ್ ಅ ಥಿಂಗ್. ನಾನು ಭಾಳ ಕಡೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಆ್ಯಂಡ್ ವಿಷ್ಣು ಸರ್ ಎಲ್ಲರಿಗೂ ಗೊತ್ತಿದೆ. ಸುಮಾರು ಸಿನಿಮಾಗಳು ಅವ್ರ ಜೊತೆಲಿ ಒಂದು ಆ್ಯಕ್ಟ್ ಮಾಡೋ ಒಂದು ಸೌಭಾಗ್ಯ ನನಗೂ ಸಿಕ್ತು. ಸಾಕಷ್ಟು ಸಿನಿಮಾ ಇಬ್ಬರು ಅಣ್ಣ ತಮ್ಮನಾಗೆ ಮಾಡಿದ್ದೀವಿ. ಭಾಳ ಜನ ಫಿಕ್ಸ್ ಆಗ್ಬಿಟ್ರೆ, ಯಾಕಂದ್ರೆ ಶಶಿಕುಮಾರ್ ವಿಷ್ಣು ಸರ್ ಶಶಿ ಸರ್ ಬಂದು ಒಬ್ಬ ಅಣ್ಣ ತಮ್ಮನಾಗೆ ತುಂಬ ಒಂದು ಕಾಂಬಿನೇಷನ್, ಅವ್ರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದೆ. ಸೊ ಅದು ಖಂಡಿತ ನಾನು ಬರೆಯೋಕ್ಕಾಗೋದಿಲ್ಲ. ಆ್ಯಂಡ್ ಯು ವಾಸ್ ಮೋರ್ ದೆನ್ ಅ ಹ್ಯೂಮನ್ ಬೀಯಿಂಗ್ ಅನ್ನೋದಕ್ಕಿಂತ ತುಂಬ ಅವರು ದೈವಿಕವಾಗಿ ತುಂಬ ಫಿಲಾಸಫಿಕಲ್ ಹೊರಟೋದ್ರು. ತುಂಬ ವೆರಿ ವೆರಿ ಫಿಲಾಸಫಿಕಲ್ ಹೊರಟೋದ್ರು. ಅವರು ಅದು ಹೇಳ್ತಾರಲ್ಲ, ಬಲ್ಗೈಲಿ ಕೊಟ್ಟು ನಡೆದೇ ಗೊತ್ತಾಗ್ಬಾರ್ದು, ಆ ಥರ ಕ್ಯಾರೆಕ್ಟರ್ ವಿಷ್ಣು ಸರ್. ಭಾಳ ಜನ ಗೊತ್ತಿಲ್ಲ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಒಂದು ಮಕ್ಕಳಿಗೆ, ಒಂದು ಸ್ಕೂಲ್ಗೆ ಎಜುಕೇಷನ್ಗಾಗಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಜನ ಹೆಲ್ಪ್ ಮಾಡಿದಂತ ಯಾರಿಗೂ ಗೊತ್ತಿಲ್ಲ. ಅದು ಅವ್ರು ಕೊಡ್ಬೇಕಾದ್ರೆ ಹೇಳೋದು, ನನ್ನ ಹೆಸರನ್ನ ಬಂತು ಅಂತ ಹೇಳಿದ್ರೆ ಚೆನ್ನಾಗಿಲ್ಲ, ನಮ್ಮ ಮನೇಲಿ ಇನ್ನೊಂದ್ಸಲ ನೀವು ನನ್ನ ಮನೆ ಹೊಸಲು ತುಳಿಬೇಡಿ ಅಂತ ಹೇಳ್ಬಿಟ್ಟೆ ಇದು ಮಾಡೋರು. ಅವರು ಯಾರು ಗೊತ್ತಾಗ್ಬಾರ್ದು ಅಂತ ಹೇಳಿದ. ಸೊ ಆ ಥರ ಒಂದು ಕ್ಯಾರೆಕ್ಟರ್, ಒಂದು ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ. ಇವತ್ತು ಈಗಾಗಲೇ ಎಲ್ಲ ಹಿರಿಯ ಕಲಾವಿದರು ಎಲ್ಲರೂ ಮಾತಾಡಿದ್ರೆ, ರಮೇಶ್ ಭಟ್ ಅವರು ಮಾತಾಡೋರು, ಅಭಿಜಿತ್ ಎಲ್ಲರೂ ಮಾತಾಡಿದ್ದಾರೆ. ನನಗೆ ಒಂದೇ ಒಂದು ಏನಂತ ಹೇಳಿದ್ರೆ, ಅವರು ಇಲ್ಲಾಂದ್ರೆ ನಮ್ಮೆಲ್ಲರ ಆತ್ಮದಲ್ಲಿದ್ದಾರೆ. ಖಂಡಿತ ಅವರ ಬ್ಲೆಸ್ಸಿಂಗ್ಸು ಅವರಿದು ಖಂಡಿತ ನಮ್ಮೆಲ್ಲರ ಮೇಲೆ ಇದೆ, ಚಿತ್ರರಂಗದ ಮೇಲಿದೆ. ಆವತ್ತು ಒಂದ್ ದಿವಸ ರಮೇಶ್ ಭಟ್ ಅವ್ರು ಹೇಳ್ತಾ ನಾನು ಕೇಳಿಸ್ಕೊಂಡೆ, ಇವತ್ತು ಬಂದಿದೆ ಸರ್ ನೋಡಿ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ. ಯಾವ ಪ್ಯಾನ್ ಇಂಡಿಯಾ ಸರ್? ನಮ್ಮ ಮನೆ ಹೇಳಿದೆ ನಾನು, ಪ್ಯಾನ್ ಇಂಡಿಯಾ ಸಿನಿಮಾ ಎಷ್ಟು ಯೂಸ್ ಮಾಡ್ತಾರೆ ಕನ್ನಡದಲ್ಲಿ? ಎಷ್ಟು ಒಂದು ಅಪ್ರಾಕ್ಸಿಮೇಟ್ ಒಂದು 150-200 ಬರ್ತೈತೆ ಇಟ್ಕೊಳ್ಳೋಣ. ಒಂದು 2-3 ಸಿನಿಮಾ ಪ್ಯಾನ್ ಇಂಡಿಯಾ ಮಾಡ್ಬೋದು. ಸಕ್ಸಸ್ ರೇಟ್ ಹೋದ್ರೆ ಫ್ಲಾಪ್ ಆಗಿರೋದು ಯಾಕೆ ತಗೋತಾ ಇಲ್ಲ ನೀವು? ನಾಟ್ ಓನ್ಲಿ ಕನ್ನಡ, ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ಹಿಂದಿ ತಗೊಳ್ಳಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇಲ್ಲ ಯಾರು ಇವತ್ತು. ಅದೇ ಮಲಯಾಳಮಲ್ಲಿ ನೋಡಿ, ಎಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ. ಯಜಮಾನ ಕಮರ್ಷಿಯಲ್ ಆಗಿ ಬ್ಲಾಕ್ ಬಸ್ಟರ್ ಆಗಿರ್ಕೊಂಡು, ಇಟ್ ಇಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಜಮಾನ ನೋಡಿ. ಹೌದು, ವಾರಕ್ಕೆ ಬರೋದು ಹಿಟ್, ಇದು ಬ್ಲಾಕ್ ಬಸ್ಟರ್ ಹಿಟ್. ಸೊ ಹೀಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡ್ತಾ ಇಲ್ಲ ಇವತ್ತು ಯಾರು. ಯಾವ ಸಿನಿಮಾ ನೋಡಿ ಯಾರೇ ಬಂದ್ರು ಹಿಡ್ಕೊ, ಲಾಂಗ್ ಹಿಡ್ಕೊ, ಮುಚ್ಚಿಡ್ದು. ಎಷ್ಟು ಸಿನಿಮಾ ಸರ್ ನೋಡ್ತಾರೆ? ಎಷ್ಟು ಸಿನಿಮಾ ನೋಡ್ತಾಗುತ್ತೆ ಹೇಳಿ? ಸೊ ಇದ್ರಲ್ಲಿ ನಮ್ಮಲ್ಲೇ ಅದು ಬಹಳಷ್ಟು ಕೆಲವು ವಿಮರ್ಶೆ ಮಾಡ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಯಾಕಂದ್ರೆ ಎಲ್ಲರೂ ಇದಾರೆ, ಸೀನಿಯರ್ಸ್ಗಳಿದ್ದಾರೆ. ಇವತ್ತು ಕಲಾವಿದರ ನಮ್ಮ ಸಂಘದಲ್ಲಿ ಒಂದು ನಮ್ಮ ಜಾಗ ಮಾಡಿಕೊಟ್ಟಂತ ಎಲ್ಲ ಹಿರಿಯರು, ಅಂಬರೀಶ್ ಅವರು ಎಲ್ಲರೂ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರೆಲ್ಲ ನಮ್ಮ ಪಿಲ್ಲರ್ಸ್, ವಿಷ್ಣು ಸರ್ ಎಲ್ಲ ಪಿಲ್ಲರ್ಸ್ ನಮಗೆ. ಇವತ್ತು ಈ ವೇದಿಕೆ ನಾವು ಇದ್ಕೋತೀವಿ, ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಸೊ ರೆಹಮಾನ್, ನಿಜವಾಗ್ಲೂ ನೀವು ಸಿನಿಮಾ ಮಾಡಿ, ಹೇಳಿದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ನಾವೆಲ್ಲ ಇದ್ದೀವಿ. ಖಂಡಿತ ನಿಮಗೆ ವಿ ಆರ್ ದೇರ್ ವಿತ್ ಯು. ಮಾಡಿ ತಿರ ಮತ್ತೆ ನೀವು ಎದುರಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಾತಾಡೋದಕ್ಕೆ ಅವಕಾಶ ಮಾಡುತ್ತೆ ಎಲ್ಲರಿಗೂ ನನ್ನ ಹೃದಯಪೂರ್ವಕದ ಒಂದು ಧನ್ಯವಾದ ಹೇಳಿಸ್ತೇನೆ. ನನಗೂ ನಮಸ್ಕಾರ. ಜಯ ಹಿಂದ್, ಜಯ ಕರ್ನಾಟಕ. ಸ್ಪೆಷಲ್ ವಾಸ್ ಯಜಮಾನ ಸನ್ಮಾನ್. ಇಲ್ಲಿ ಬಂದಿರುವ ಎಲ್ರಿಗೂ ನಮಸ್ಕಾರ ಹಾಗೂ ಹೃತ್ಪೂರ್ವಕವಾದಂತ ವಂದನೆಗಳು. ವೇದಿಕೆ ಮೇಲಿರುವ ಎಲ್ಲಾ ಸ್ನೇಹಿತರು ಬಹಳ ದಿನ ಆದ್ಮೇಲೆ ಸಿಗ್ತಾ ಇದ್ದಾರೆ. ಎಲ್ಲರಿಗೂ ವಂದನೆಗಳು. ಯಾಕಂದ್ರೆ ಈ ಯಜಮಾನ ಚಿತ್ರಕ್ಕೆ ಎಲ್ಲರೂ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ ನವೀಕರಿಸಿ ಮಾಡಿದಂತ ಈ ಚಿತ್ರದ ಕೆಲವು ವಿಷಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಹೇಗೆ ಮೂಡಿ ಬಂತು, ಈ ಒಂದು ಧ್ವನಿ, ಅದನ್ನ ಹೇಗೆ ನಾವು ನವೀಕರಿಸಿದ್ವಿ ಅನ್ನೋದು ಒಂದು ಬಹಳ ಕುತೂಹಲಕರವಾದಂತ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕಂದ್ರೆ ನೆಗೆಟಿವ್ ಇಂದ ಒಂದು ಸೌಂಡ್ ನ ತಗೊಂಡು ಅದನ್ನ ಡಾಲ್ಬಿ ಕನ್ವರ್ಟ್ ಮಾಡಿ ಅದನ್ನ 7.1 ಮಾಡಿ ಅದನ್ನ ಅದ್ಭುತವಾಗಿ ಸೌಂಡಿಂಗ್ ಮಾಡ್ಬೇಕು ಅಂದ್ರೆ ತುಂಬಾ 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 ಕಷ್ಟವಾದಂತ ಕೆಲಸ. ಇದಕ್ಕೆ ನಮ್ಮ ಮುನ್ಸ್ವಾಮಿ ಅವರು ಬಂದು ಈ ತರ ನಮ್ ಮಾಡಿ ಅಂತ ಹೇಳಿದಾಗ, ಸರ್ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ನಾರ್ಮಲ್ ಸಿನಿಮಾಗೆ ಮಾಡೋದು ಬಹಳ ಸುಲಭ, ಆದ್ರೆ ಒಂದು ನೆಗೆಟಿವ್ ಇಂದ ತಗೊಂಡು ಅದನ್ನ ಮೋನೋ ಟ್ರ್ಯಾಕ್ ಅಲ್ಲಿ ಇರುತ್ತೆ. ಅದು ನಿಮ್ಗೆಲ್ಲ ಹೇಳ್ತೀನಿ. ಅವಾಗ ನೋಡಿದ್ ನಾವು ಮೊದಲನೇ ಸಾರಿ ಬಿಡುಗಡೆ ಆದಾಗ ಅದು ಮೋನೋ ಟ್ರ್ಯಾಕ್ ಅಲ್ಲಿ ಬಿಡುಗಡೆ ಆಗಿತ್ತು. ಆ ಮೋನೋ ಟ್ರ್ಯಾಕ್ ಅಲ್ಲೇ ಅಷ್ಟು ಅದ್ಭುತವಾಗಿತ್ತು ಆ ಥಿಯೇಟರ್ ಅಲ್ಲಿ ನಮ್ಗೆ ರೆಸ್ಪಾನ್ಸ್. ಆ ಮೋನೋ ಟ್ರ್ಯಾಕ್ ನ ತಗೊಂಡು ನಾವು ಅದನ್ನ 5.1 ಸರೌಂಡ್ ಸೌಂಡ್ ಕನ್ವರ್ಟ್ ಮಾಡಿ ಆ ವಿಷ್ಣು ಸರ್ ಡೈಲಾಗ್ ಮತ್ತೆ ಬೇರೆ ಆರ್ಟಿಸ್ಟ್ ಡೈಲಾಗ್ ನಾವು ಹಾಗೆ ಇಟ್ಕೊಂಡು ಅದನ್ನ ಇವತ್ತಿನ ಒಂದು
ನಾವೇನು 4K ಡಾಲ್ಬಿ ಮತ್ತೆ ಥಿಯೇಟರ್ ಅಲ್ಲಿ ಅಶ್ಭುತ್ ಇವಾಗ ಏನ್ ಪ್ರೊಜೆಕ್ಷನ್ ಇದೆ ಅದಕ್ಕೆ ತರಬೇಕು ಅಂದ್ರೆ ಬಹಳ ಬಹಳ ಕಷ್ಟದಂತ ಕೆಲಸ. ಅದಕ್ಕೆ ಮುನ್ಸ್ವಾಮಿ ಅವರು ಬಜೆಟ್ ಕೊಟ್ರು. ಬಜೆಟ್ ನೀವು ಎಷ್ಟಾದ್ರೂ ಪರವಾಗಿಲ್ಲ ಸರ್, ಆ ಬಜೆಟ್ ತಗೊಂಡು ನೀವು ಮಾಡಿ ಅಂತ ಹೇಳಿದಾಗ ಈ ಚಿತ್ರದಲ್ಲಿ ಕೆಲಸ ಮಾಡಿದಂತ ತಂತ್ರಜ್ಞಾನ ನಾವು ಬಳಸ್ಕೊಂಡ್ವಿ. ಆದ್ರೆ ಅವಾಗ ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲಿ ಮಾಡಿದ್ದು, ಅದರಲ್ಲಿ ಮಹೇಂದರ್ ಅಂತ ಅವರು ಸೌಂಡ್ ಇಂಜಿನಿಯರ್ ಕೆಲಸ ಮಾಡಿದ್ರು. ಅವರು ಅವಾಗ ಆ ತಂತ್ರಜ್ಞಾನ ಬಳಸ್ಕೊಂಡು ನಾವೇನ್ ಮಾಡಕ್ ಆಗ್ಲಿಲ್ಲ ಅದನ್ನ ನಾವು ಇವತ್ತು ಮಾಡಿದ್ವಿ. ಅಂದ್ರೆ ಕೆಲವು ಬಿಲ್ಡಪ್ಸ್, ಹೀರೋ ಬಿಲ್ಡಪ್ಸ್ ನಾವು ಕೊಡಕ್ ಆಗಿಲ್ಲ ಆ ಟೈಮಲ್ಲಿ ನಾವು ಲೈವ್ ಆಗಿ ಮಾಡಿದಾಗ. ಸೊ ಮಹೇಂದರ್ ಕರ್ಸಿದ್ವಿ ನಾವು, ನಿಮಗೆ ಏನ್ ಅನಿಸ್ತು ಅದನ್ನ ಮಾಡಿ ಸರ್. ಸೊ ಆ ಕೆಲಸ ಮಾಡಿದಂತ ತಂತ್ರಜ್ಞಾನ ನಾವು ಕರ್ಕೊಂಡ್ಬಂದು ಒಂದು 15 ದಿನ ಕೆಲಸ ಮಾಡಿದ್ರು ಅವರು. ಅದಾದ್ಮೇಲೆ ಈ ಸೌಂಡ್ ಎಫೆಕ್ಟ್ಸ್ ಅಂತ ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ನವೀಕರಿಸಿ ಅದನ್ನ ಒಂದು ತಿಂಗಳು ತಗೊಂಡು ಹೊಸ ಸೌಂಡ್ ಎಫೆಕ್ಟ್ಸ್ ಹಾಕಿ ಅದನ್ನ ಬ್ಯೂಟಿಫುಲ್ ಆಗಿ ಮಾಡಿದ್ವಿ. ಆಮೇಲೆ ಈ ಡೈಲಾಗ್ ತುಂಬಾ ಕಷ್ಟ, ಮೋನೋ ಟ್ರ್ಯಾಕ್ ಇಂದ ತಗೊಂಡು ಅದನ್ನ ಕನ್ವರ್ಟ್ ಮಾಡೋದಕ್ಕೆ. ಯಾಕಂದ್ರೆ ಅವರು ಆ ಟೈಮಲ್ಲಿ ಆ ಸೂಪರ್ 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 ಡೂಪರ್ ಹಿಟ್ ಆಗಿರೋ ಚಿತ್ರನ ನಾವು ಚೂರು ಚೇಂಜ್ ಮಾಡಕ್ಕಾಗಲ್ಲ, ಒಂದಿಷ್ಟು ಕೂಡ ಡೈಲಾಗ್ ನಾವು ಮುಟ್ಟಕ್ಕೂ ಆಗಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಈ ಸಾಫ್ಟ್ವೇರ್ ಬರೆಯುವಂತ ಕೆಲವು ಹುಡುಗರನ್ನ ಬಳಸ್ಕೊಂಡು ಅದಕ್ಕೆ ಅಂತ ಸಾಫ್ಟ್ವೇರ್ ಬರೆದು ಆ ಒಂದು ಡೈಲಾಗ್ ನ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಆ ಎಕ್ಸ್ಟ್ರಾಕ್ಟ್ ಮಾಡಿ ಆ ಡೈಲಾಗ್ ನ ಅಷ್ಟು ಅದ್ಭುತವಾಗಿ, ಯಾಕಂದ್ರೆ ಸೆಂಟ್ರಲ್ ಸ್ಪೀಕರ್ ಅಲ್ಲಿ ಮಾತ್ರ ಬರಬೇಕು ಡೈಲಾಗ್, ಬೇರೆ ಯಾವುದೇ ಸ್ಪೀಕರ್ ಅಲ್ಲಿ ಬರಂಗಿಲ್ಲ ಈ 5.1 ಸರೌಂಡ್ ಸೌಂಡ್ ಸಿಸ್ಟಮ್ ಅಲ್ಲಿ. ಸೊ ಏನ್ ಮಾಡಿದ್ವಿ, ಅದನ್ನ ಒಂದು ಸಾಫ್ಟ್ವೇರ್ ಬರೆದು ಆ ಡೈಲಾಗ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಆ ಸೆಂಟ್ರಲ್ ಸ್ಪೀಕರ್ ಅಲ್ಲಿ ಮಾತ್ರ ಬರೋ ತರ ಮಾಡಿದ್ವಿ. ನಮ್ಗೆ ಒಂಥರ ರೋಮಾಂಚನ ಆಗೋಯ್ತು. ಯಾಕಂದ್ರೆ ವಿಷ್ಣು ಸರ್ ವಾಯ್ಸ್ ನ ಆ 5.1 ಸೌಂಡ್ ಅಲ್ಲಿ ಕೇಳೋದಕ್ಕೆ ಮತ್ತೆ ಆ ಅದ್ಭುತವಾದಂತ ಒಂದು ಸೌಂಡ್ ನಾವು ಕೇಳೋದಕ್ಕೆ ನನಗೆ ಒಂದು ರೋಮಾಂಚನ ಆಗೋಯ್ತು ಆ ಮಿಕ್ಸಿಂಗ್ ಮಾಡುವಾಗ. ಸೊ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ, ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಇನ್ನೊಂದು 20 ದಿನ ಕೊಡಿ, ನಮಗೆ ಲೇಟ್ ಆಗ್ತಾ ಇದೆ ಅಂತ ಪ್ರೆಷರ್ ಬರ್ತಾ ಇತ್ತು ನಮ್ಮ ಮೇಲೆ. ಇನ್ನೊಂದು 20 ದಿನ ಕೊಡಿ ಸರ್, ನಾವು ಇನ್ನ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಕೂತ್ಕೊಂಡ್ವಿ. ಮತ್ತೆ ಮಿಕ್ಸ್ ಮಾಡ್ತಾ ಒಂದೊಂದು ರೀಲು ಮುತ್ತು ನನ್ಗೆ ಯಾವ ತರ ಅವಾಗ ಅನ್ನಿಸ್ತು ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಮಿಕ್ಸ್ ಮಾಡೋವಾಗ, ಅದಕ್ಕಿಂತ 100% ಅನ್ನಿಸ್ತು ನನಗೆ ಮಿಕ್ಸಿಂಗ್ ಮಾಡುವಾಗ. ಅದೇ ಫೀಲು, ಅದೇ ಕಣ್ಣಲ್ಲಿ ನೀರು, ಅದೇ ಒಂದೊಂದು ರೀಲ್ ನ ಮಿಕ್ಸ್ ಮಾಡ್ತಾ ಮಿಕ್ಸಿಂಗ್ ಟೈಮಲ್ಲಿ ಅಳು ಬರುತ್ತಾ, ಮಿಕ್ಸಿಂಗ್ ಟೈಮಲ್ಲಿ ರೋಮ ಹೇಳುತ್ತಾ? ಖಂಡಿತ ಇಲ್ಲ. ಈ ಚಿತ್ರದಲ್ಲಿ ಮಿಕ್ಸಿಂಗ್ ಅಲ್ಲಿ ಕೂಡ ರೋಮ ಹೇಳ್ತಾ ಇತ್ತು ನಮ್ಗೆ. ಇವತ್ತು ಕೂಡ ಹೋದ ತಿಂಗಳು ಆ ಮಿಕ್ಸಿಂಗ್ ಮಾಡುವಾಗ ಆ ಒಂದೊಂದು ಬಿಲ್ಡಪ್ ಹೆಂಗ್ ಮಾಡಿದೀವಿ ಅಂದ್ರೆ ನಾವೇ ವಿಷಯ ನೋಡ್ಬಿಡ್ತೇವೆ. ಒಂದ್ಸತಿ ಆ ಟವಲ್ ಹಿಂಗ್ ಹಾಕೊಂಡ್ ಬರ್ತಾರಲ್ಲ ವಿಷ್ಣು ಸರ್, ಅದಕ್ಕೆ ಸೌಂಡ್ ಎಫೆಕ್ಟ್ ಹಾಕ್ತೀವಿ ಇವಾಗ, ಸಕ್ 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 ಅಂತ ಹಾಕಿ ಅದನ್ನ ಲಿಫ್ಟ್ ಮಾಡಿದಾಗ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇವತ್ತಿನ ಒಂದು 5.2 ನೀವೆಲ್ಲ ಅಷ್ಟು ರಿಯಲಿ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ನಾನೊಬ್ಬ ಸೌಂಡ್ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾನೊಬ್ಬ ಸಂಗೀತ ನಿರ್ದೇಶನಾಗಿ ಹೇಳ್ತಾ ಇಲ್ಲ. ಒಬ್ಬ ಸೌಂಡ್ ಇಂಜಿನಿಯರ್ ಆಗಿ ಆ ತಂತ್ರಜ್ಞತೆ ಎಷ್ಟು ಅಲ್ಟಿಮೇಟ್ ಆಗಿ ನಾವು ಬಳಸ್ಕೊಂಡಿದೀವಿ ಅಂದ್ರೆ ನಮ್ಮ ಲಗೇರಿ ಸ್ಟುಡಿಯೋನಲ್ಲಿ. ಐ ಥಿಂಕ್ ನಾವು ಇಷ್ಟು ಚಿತ್ರ ಮಾಡಿದೀವಿ, 100 ಚಿತ್ರ ಮಾಡಿದೀವಿ ಆ ಸ್ಟುಡಿಯೋನಲ್ಲಿ. ಬಟ್ ಈ ನವೀಕರಿಸಿದಂತ ಯಜಮಾನ ಚಿತ್ರ ಮಾತ್ರ ನಮಗೆ ಆ ಹೆಸರು ತಂದ್ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಅಷ್ಟು ಅದ್ಭುತವಾಗಿ ಮೂಡು ಬಂದಿದೆ. ಆಮೇಲೆ ಇನ್ನೊಂದು ಎರಡೆರಡು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ, ನಿಮ್ಗೆ ಗೊತ್ತಿಲ್ಲದೇನಂತ ವಿಷಯ. ಈ ಚಿತ್ರ ನನಗೆ ಹೇಗ್ ಬಂತು, ನಾನು ಸಂಕೇತ್ ಸ್ಟುಡಿಯೋನಲ್ಲಿ ಒಂದು ಚಿತ್ರ ಮಾಡ್ತಾ ಇದ್ದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಕೆಳಗಡೆ ಟೀ ಕುಡಿಯಕ್ಕೆ ಅಂತ ಒಂದು ಸರ್ಕ್ಯುಲರ್ ಇದಿತ್ತು, ಸ್ಟೆಪ್ಸ್ ಇತ್ತು. ಹಿಂಗೆ ಇಳಿದು ಬಂದಾಗ ರವಿ ಅಲ್ಲಿದ್ರು. ರಾಜೇಶ್ ಒಂದು ಚಿತ್ರ ಬಂದಿದೆ, ಒಂದು ಫಿಲಮ್ ಮಾಡ್ಲೇಬೇಕು. ಯಾವ್ದು ಹೇಳಿ ರವಿ? ಈ ತರ ವಾನತಿ ಪೊಲೆ ಅಂತ ಒಂದು ಚಿತ್ರ, ಅದು ನಿಮ್ ಕೈಲಿ ಮಾತ್ರ ಮಾಡಕ್ಕಾಗೋದು, ನೀವು ಮಾಡ್ಲೇಬೇಕು. ನಮ್ಮ ಫ್ರೆಂಡ್ಸ್ ಲೇಡಿ ಪೊಲೀಸ್ ಇಂದ ಫಸ್ಟ್ ಫಿಲ್ಮ್ ಇಂದ ರವಿ ಪರಿಚಯ ಇರೋದ್ರಿಂದ ನಾನೇನು ಹೇಳಕ್ಕಾಗ ಇಲ್ಲ ಅಂತ ಹೇಳಕ್ ಏನು ಸಾಧ್ಯನೇ ಇಲ್ಲ, ಮಾಡ್ಲೇಬೇಕಷ್ಟೇ. ರೆಡಿ ಮಾಡೋಣ, ಡನ್. ಸೊ ರವಿ ಕೊಡಿಸಿದಂತ ಈ ಸಿನಿಮಾ ಈ ಒಂದು ಅಷ್ಟೊಂದು ಹೆಸರು ತಂದ್ಕೊಟ್ಟು ಅಷ್ಟೊಂದು ಅದ್ಭುತವಾಗಿ ಈ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದು. ಇನ್ನೊಂದೇನಂದ್ರೆ ರವಿ ಒಂದು ಹೇಳಿದ್ರು, ಆ
ಹಠವಾದಿ ಡೈರೆಕ್ಟರ್ ಹೇಗೆ ಅಂತ ನಾನು ಅದು ರೆಹಮಾನ್ ಸರ್ ಗೊತ್ತಿದೆ, ನಾನು ಹೇಳಿಲ್ಲ, ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ರೀ ರೆಕಾರ್ಡಿಂಗ್ ಏನ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ, ಬಹಳ ಕಾಸ್ಟ್ಲಿ ರೀ ರೆಕಾರ್ಡಿಂಗ್. ಆ ಟೈಮಲ್ಲಿ ಎಲ್ಲರಿಗೂ ಗೊತ್ತು, ಸರ್ ಗೊತ್ತು, ನಮ್ಮ ಮಂಜು ಸರ್ ಗೊತ್ತು, ರಮೇಶ್ ಸರ್ ಗೊತ್ತು, ಎಲ್ಲರಿಗೂ ಗೊತ್ತು ರೀ ರೆಕಾರ್ಡಿಂಗ್ ಅಂದ್ರೆ ಎಷ್ಟು ಕಾಸ್ಟ್ಲಿ ಆ ಟೈಮಲ್ಲಿ. ವೈಲೆನ್ಸ್ ಏನಿಲ್ಲ ಅಂದ್ರೂ ಈ ಯಜಮಾನ ಚಿತ್ರಕ್ಕೆ ರೆಹಮಾನ್ ಸರ್ 45 ವೈಲಿನ್ನು, ಸಿತಾರು, 8 ಜನ ಕೋರಸ್, ಫ್ಲೂಟು, ತಬಲ, ಈ ಮತ್ತೆ ಬೇಸ್ ಗಿಟಾರು, ಕೀಬೋರ್ಡು, ಈ 90 ಜನ ಆರ್ಕೆಸ್ಟ್ರಾ ಈ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಇವ್ರನ್ನ ಹ್ಯಾಂಡಲ್ ಮಾಡಬೇಕು. ಒಂದು ದಿನಕ್ಕೆ ಪೇಮೆಂಟ್ ಏನಿಲ್ಲ ಅಂದ್ರೂ ದಿನಕ್ಕೆ ನನ್ನ ಅಂದಾಜು ಆ ಟೈಮಲ್ಲೇನೆ 1,75,000 ಬರ್ತಾ ಇತ್ತು ಪೇಮೆಂಟ್. 2 ಲಕ್ಷ, 2 ಲಕ್ಷ ಅಂತ ಇಟ್ಕೊಳ್ಳಿ, ಫುಡ್ ಬಾಟ ಊಟ ಎಲ್ಲ ಸೇರಿ 2 ಲಕ್ಷ. 3 ದಿವಸದಲ್ಲಿ ರೀ ರೆಕಾರ್ಡಿಂಗ್ ಮುಗಿಸ್ಬೇಕು. 3 ದಿವಸ ಅಂದ್ರೆ 1 ದಿವಸಕ್ಕೆ 5 ರೀಲ್ ಮುಗಿಸ್ಬೇಕು. 5 ರೀಲ್ ಅಂದ್ರೆ 3 ದಿನಕ್ಕೆ 15 ರೀಲ್ ಮುಗಿಯೋದು. ಕೊನೆ ದಿನ ಬರ್ತಾ ಇದೆ, ಇನ್ನೊಂದು ದಿನ ಹೆಂಗಾದ್ರೂ ಬೇಕು, ಯಾಕಂದ್ರೆ ಕ್ಲೈಮ್ಯಾಕ್ಸ್ ಮತ್ತೆ ಕೆಲವು ಲಾಸ್ಟ್ ರೀಲ್ ಅಲ್ಲಿ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಎತ್ತಬೇಕು ಅಂತ ನಮಗೆ ಆಸೆ. ಆಗ್ತಾ ಇಲ್ಲ, ಯಾಕಂದ್ರೆ ಮುಗಿಸ್ಲೇಬೇಕು, ಬಜೆಟ್ ದಾಟ್ಬಿಡುತ್ತೆ. ಡೈರೆಕ್ಟರ್ ಬಂದು ನಾನು ಮಾತಾಡ್ತೀನಿ ಪ್ರೊಡ್ಯೂಸರ್ ಹತ್ರ, ನೀವು ಇನ್ನೊಂದು ದಿವಸ ಎಕ್ಸ್ಟ್ರಾ ಮಾಡಿ, ಈ ಪಿಕ್ಚರ್ ಓಡುತ್ತೆ. ಈಗ ಶೋರ್ ಶಾರ್ಟ್ ನೀ ವರಿ ಮಾಡ್ತೀಯ, ನಾನಿದ್ದೀನಿ ಹೇಳ್ತೀನಿ, ನೀನ್ ಮಾಡಿ ಇನ್ನೊಂದ್ ದಿವಸ ಮಾಡು ಅಂದ್ರು. ಸರ್ ಬೈತಾರ ಸರ್ ಪ್ರೊಡ್ಯೂಸರ್, ಇನ್ನೊಂದ್ ದಿವಸ ಜಾಸ್ತಿ ಆಗ್ಬಿಟ್ರೆ 1 ಲಕ್ಷ ಜಾಸ್ತಿ ಆಗ್ಬಿಡುತ್ತೆ ಸರ್, ಕಷ್ಟ. ಏನಾಗಲ್ಲ, ನಾನು ಹೇಳ್ತೀನಿ, ಈ ಪಿಕ್ಚರ್ 100% ಶೋರ್ ಶಾರ್ಟ್ ಹಿಟ್ 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 ಆಗೇ ಆಗುತ್ತೆ. ನೀನೇನಿಗೆ ವರಿ ಮಾಡ್ತೀಯ, ನೀನ್ ಪಾಡಿ ನೀನ್ ಮಾಡು, ನಾನು ಮಾತಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು 1 ದಿವಸ ಎಕ್ಸ್ಟ್ರಾ ಕೊಡಿಸ್ಬಿಟ್ರು ರೀ ರೆಕಾರ್ಡಿಂಗ್. ರೆಹಮಾನ್ ಸರ್ ಸಾರಿ 1 ಲಕ್ಷ ಜಾಸ್ತಿ ಮಾಡಿದ್ದಕ್ಕೆ. ಬಟ್ ಇವತ್ತು ಆ ಒಂದು ಹಠ, ಆ ಒಂದು ಬಿಲೀಫ್ ಅವ್ರ ಹೇಳಿದ ಮಾತು ಪಾಪ ನಮ್ ಜೊತೆಗಿಲ್ಲ, ಆದ್ರೂ ಶೂರ್ ಶಾರ್ಟ್ 100% ಹಿಟ್ಟ, ಅದ್ಭುತ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತ ಒಂದು ಸಿನಿಮಾ ಆಗೋಯ್ತು ಆ ಟೈಮಲ್ಲಿ. ಮತ್ತೆ ವಿಷ್ಣು ಸರ್ ಬಗ್ಗೆ ನಾವೊಂದು 2 ರವಿ, ಆಕ್ಚುಲಿ ವಿಷ್ಣು ಸರ್ ಅವರು ನಮ್ಮ ವೈಫ್ ಅವರ ತಾಯಿ ಮನೇಲಿ ಬೆಳೆದಿದ್ದು, ಶಾಂತಕ್ಕ ಅಂತೇಳಿ. ಸೊ ಹಾಗಾಗಿ ಅವರ ನಮ್ಮ ಒಂದು ಸಂಪರ್ಕ ಆಗಿತ್ತು. ಆಮೇಲೆ ಆ ಒಂದು ಚಿತ್ರ ಹಿಟ್ ಆದಾಗ ಅವರು ಶಾಂತಕ್ಕ ಖುಷಿ ಪಟ್ರನಪ್ಪ ಅಂತ ಕೇಳಿದ್ರೆ. ಸೊ ಅವ್ರ ಮನೆಯಲ್ಲಿ ಬೆಳೆದಿದ್ದವರು, ಹಾಗಾಗಿ ಒಂದು ಅದ್ಭುತವಾದಂತ ಚಿತ್ರ. ಆಮೇಲೆ ಈ ಕಲಾ ಕರೆಕ್ಷನ್ ಅದ್ಭುತವಾಗಿ ಮಾಡಿದ್ದಾರೆ. ಜಾಸ್ತಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ, ಸಾರಿ ಎಮೋಷನಲ್ ಮಾತಾಡ್ಬಿಟ್ಟೆ. ಸೊ ಹಾಗೆ ಈ ಚಿತ್ರ ಅಷ್ಟು ಆ ಟೈಮ್ಕಿನ್ನ 100 ಟೈಮ್ಸ್ ಬೆಟರ್ ಆಗಿ ಆ ಸೌಂಡಿಂಗು ಮತ್ತೆ ವಿಜುವಲ್ಸ್ ಬಂದಿದೆ. ಸೊ ಮುಂದೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆಸೀನರಾದಂಥ ಮೊದಲು ನಿರ್ಮಾಪಕರಾದ ಅನ್ನದಾತರಿಗೆ ಹಾಗೂ ಕಲಾಭಿಮಾನಿಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ವಂದಿಸ್ತಾ ಇದ್ದೀನಿ. ಅನ್ನದಾತರು ಅಂತ ಯಾಕೆ ಹೇಳಿದೆ ಅಂದರೆ, ಅವರಿದ್ದರೇ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ. ನನಗೆ ಈ ಸಿನಿಮಾಗೆ ಶೂಟಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಪ್ರೊಡಕ್ಷನ್ ಕಾರ್ ಬರಲಿಲ್ಲ, ಅವ್ರ ಕಾರಲ್ಲೇ ನನ್ನನ್ನು ಕರ್ಕೊಂಡೋದ್ರು. ರೆಹಮಾನ್ ಅವರು ಕರ್ಕೊಂಡೋಗಿ ಇನ್ನೂ ಶೂಟಿಂಗ್ ಲೊಕೇಶನ್ ಹತ್ರನೇ ಇದೆ, ಊಟ ಎಲ್ಲಿ ಅಲ್ಲೇ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಹೋಗೋ ದಾರಿಯಲ್ಲೇ ಒಂದು ಒಳ್ಳೆ ಹೋಟ್ಲಿಗೆ ಕರ್ಕೊಂಡೋಗಿ ಊಟ ಮಾಡಿಸಿ, ಒಳ್ಳೆ ಬಿರಿಯಾನಿ ಫ್ರೈ ಎಲ್ಲ ಕೊಡಿಸಿ ತಿನ್ನಿಸಿ ಕರ್ಕೊಂಡೋದು. ಅದಕ್ಕೆ ಅನ್ನದಾತರು ಅನ್ನೋದು ನಿರ್ಮಾಪಕರಿಗೆ ಡಾಕ್ಟರ್ ರಾಜಣ್ಣವರು, ವಿಷ್ಣು ಸಾರು ಹೇಳಿಬಿಟ್ಟಿದ್ದಾರೆ. ಅದನ್ನು ನೀವು ನನ್ನನ್ನು ಎಷ್ಟು ಸಿನಿಮಾದಲ್ಲಿ ನೋಡಿದ್ದೀರೋ ಏನೋ, ಆದರೆ ನಾನು ಎಲ್ಲೇ ಹೋದರೂ ಕೂಡ ಯಜಮಾನ ಚಿತ್ರದ ಡೈಲಾಗ್ ಮರ್ಯಾದೆಯೇ ಅಭಿಮಾನಿಗಳು ಕೂಗಾಡಿ ಕೇಳ್ತಾರೆ. ನಾನು ಸೊಲ್ಲಾಪುರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲೆಲ್ಲ ಈಗ ಮಹಾರಾಷ್ಟ್ರ ಹೋಗಿದೆ, ಅದು ಎಲ್ರಿಗೂ ಗೊತ್ತಿದೆ. ಆದರೆ ಯಜಮಾನ ಚಿತ್ರನ ಮಹಾರಾಷ್ಟ್ರದ ದೂರದಲ್ಲಿ ಇರೋರೆಲ್ಲ ಬಂದು ಸೊಲ್ಲಾಪುರ ಥಿಯೇಟ್ರು ತುಂಬ ಚೆನ್ನಾಗಿದೆ, ಸೊಲ್ಲಾಪುರ ಥಿಯೇಟ್ರು
ಅಲ್ಲಿ ಯಜಮಾನ ಚಿತ್ರವನ್ನು ನೋಡ್ಕೊಂಡು ಹೋಗಿದ್ದಾರೆ. ನಾನು ಯಾವುದೇ ಕಾರ್ಯಕ್ರಮ ಉತ್ತರ ಕರ್ನಾಟಕಕ್ಕೆ ಹೋದರೆ ಮೊದಲು ಮಾತಾಡ್ಸೋದೆ ಯಜಮಾನ ಪಿಕ್ಚರ್ ಡೈಲಾಗ್ ಮಾತಾಡಬೇಕು ಅಂತ ಕೂಗಾಡ್ತಾರೆ. ಅಂತ ಒಂದು ಒಳ್ಳೆ ಹೆಸರನ್ನ ತಂದುಕೊಡ್ತು ನನಗೆ. ಅದಾದ ನಂತರ ಬಿಡುವಿಂದಾಗೆ 2-3 ಚಿತ್ರಗಳಲ್ಲಿ ಮಾಡುವಂಥ ಭಾಗ್ಯ ಸಿಕ್ಕಿದ್ದು ಯಜಮಾನ ಚಿತ್ರದಿಂದ. ಹೊಡಿಬೇಕು ಚಪ್ಪಾಳೆ, ಯಾಕೆ ಯಾರು ಹೊಡಿತಾ ಇಲ್ಲ? ನೀವು ಚಪ್ಪಾಳೆ ಹೊಡೆದ್ರೇ. ಹಾಗಾಗಿ ಭಾಳ ಏನು ಮಾತಾಡೋಕೆ ಹೋಗಲ್ಲ ನಾನು. ವಿಷ್ಣು ಸರ್ನ ನಾನು ಭಾಳ ಸಣ್ಣ ವಯಸ್ಸಲ್ಲೇ ಶಾಲೆಗೆ ಹೋಗೋವಾಗಲೇ ನಾನು ಅವ್ರನ್ನ ಮಾತಾಡ್ಸಿದ್ದೀನಿ. ಅವ್ರ ಮನೆಗೆ ಹೋಗಿದ್ದೀನಿ. ನಾಗರಾವು ಸಿನಿಮಾ ಬಿಡುಗಡೆ ಆಗಿತ್ತು. ನಾನು ಹೋದ ಶಾಲೆ ಶಂಕರಪುರಂ, ಅದು ಗೌರ್ಮೆಂಟ್ ಸ್ಕೂಲು. ಅವ್ರ ಮನೆಯೂ ಅಲ್ಲೇ. ಇವತ್ತಿಗೂ ನೀವು ನೋಡ್ಬೋದು ಶಂಕರಪುರಕ್ಕೆ ಹೋದರೆ. ಆ ಮನೆಗೆ ಹೋಗಿ ನಾನು ಮಾತಾಡಿಸಿದ್ದೆ ವಿಷ್ಣು ಸರ್. ನಾನು ಯೂಟ್ಯೂಬಲ್ಲೆಲ್ಲ ಹೇಳಿದ್ದೀನಿ, ಕೇಳ್ಬೋದು ನೀವು. ಆವಾಗಲೇ ಅವ್ರ ಆಶೀರ್ವಾದ ಆಯಿತು. ಆದರೆ ಅವರ ಜೊತೆಯಲ್ಲಿ ನಾನು ಪಾತ್ರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಹಳಷ್ಟು ಸಿನಿಮಾಗಳಲ್ಲಿ ಅವ್ರ ಜೊತೆಯಲ್ಲಿ ರಮೇಶ್ ಭಟ್ ಸರ್ ಇರಬೇಕು, ನಾನಿರಬೇಕು, ಎಲ್ಲರೂ ಇರಬೇಕು. ಯಾರಾದರೂ ಒಬ್ಬರಲ್ಲ ಒಬ್ಬರು ಇರಲೇಬೇಕು ಅವ್ರ ಪಕ್ಕದಲ್ಲಿ. ಅಂತ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು ಯಜಮಾನ ಚಿತ್ರದಿಂದ. ಆಮೇಲೆ ಬಹಳ ನಾನು 2 ತಿಂಗಳ ಹಿಂದೆ ತುಂಬ ಹತ್ತುಬಿಟ್ಟೆ. ನಾನು ಕಿಂಗ್ಸ್ ಕೋರ್ಟ್ ಹೋಟೆಲಲ್ಲಿ ನಮ್ಮ ಸ್ನೇಹಿತರು ಅಲ್ಲಿ ರೂಮ್ ಮಾಡಿಬಿಟ್ಟಿದ್ರು. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದು ವಿಷ್ಣು ಸಾರ್ ಇದ್ದಂಥ ರೂಮನ್ನೇ ಬುಕ್ ಮಾಡಿಬಿಟ್ಟಿದ್ದಾರೆ. ಅದು ನನಗೆ ಬುಕ್ ಮಾಡಿದ್ದಾರೆ. ನಾನು ಇವತ್ತು ಆ ರೂಮ್ ಮುಂದೆ ಹೋದರೆ ನೋಡ್ಬೋದು ನೀವು, ವಿಷ್ಣು ಸಾರ್ ಫೋಟೋನ ಇದು ಬಿಡುಗಡೆ ಅಲ್ಲಿ ಚಿತ್ರೀಕರಿಸಿದ್ದಾರೆ. ಅಲ್ಲಿ ನಾನು ರೂಮ್ ಒಳಗಡೆ ಹೋಗಿ ಕೂತ್ಕೊಂಡು ಹೊರಗೆ ಬಂದ್ಬಿಟ್ಟೆ. ನಾನು ಇರಲ್ಲ ಈ ರೂಮಲ್ಲಿ ಅಂತ ಅಂದ್ಬಿಟ್ಟು ಸುಮಾರು ನಾನು 2 ಅವರ್ ಹತ್ತಿದ್ದೀನಿ. ನಾನು ಆ ರೂಮಲ್ಲಿ ಇರಲ್ಲ ಅಂತ. ಹಾಗಾಗಿ ಅವರ ನೆನಪು ಇವತ್ತಿಗೂ ಕೂಡ ಎಲ್ಲರನ್ನೂ ಕಾಡಿಸುತ್ತೆ. ಅಂಥ ಸಿನಿಮಾ ಮತ್ತೆ ಬಿಡುಗಡೆ ಆಗ್ತಾ ಇದೆಯಲ್ಲ ಅನ್ನೋದೊಂದು ಸಂತೋಷ. ನೀವೆಲ್ಲರೂ ಮತ್ತೆ ಆ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮುನಿಸ್ವಾಮಿ ಅವರು ಇಲ್ಲಿ ಮೊದಲಿಗೆ ನಮ್ಮ ವಿಷ್ಣು ಸರ್ ಅವರಿಗೆ ನನ್ನ ವಂದನೆಗಳು. ಅಭಿಮಾನಿ ಕೂಡ. ನನಗೆ ಅವರು ಸಿನಿಮಾ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ನೋವಿದೆ. ಆದರೂ ಅವರು ಸಿನಿಮಾ ರಿಲೀಸ್ ಮಾಡೋದ್ರ ಮುಖಾಂತರ ಆದರೂ ನನ್ನ ಸಂತೋಷ ಪಡ್ತೀನಿ ನಾನು ಅದನ್ನು ಮಾಡಿ. ಮತ್ತು ನಮ್ಮ ರೆಹಮಾನ್ ಸರ್ ಹತ್ರ ಹೋಗಿ ಸಿನಿಮಾ ಕೇಳಿದಾಗ ಖಂಡಿತ ಭಾಳ ಒಳ್ಳೆಯದಾಗುತ್ತೆ. ಅವ್ರು ಒಂದು ಸಿನಿಮಾ ಅಲ್ಲ, ಇನ್ನೊಂದು ವಿಷಯ ಹೇಳ್ಬೇಕು ನಾನು. ಅವರು ಹುಚ್ಚ ಸಿನಿಮಾ ಕೂಡ ಕೊಟ್ಟಿದ್ದಾರೆ ನನಗೆ. ಅದು ಕೂಡ ರೆಡಿಯಾಗಿದೆ. ಅದನ್ನು ಹತ್ರದಲ್ಲೇ ರಿಲೀಸ್ ಮಾಡ್ತೀನಿ ಸುದೀಪ್ ಸರ್ದು. ಈ ಸಿನಿಮಾ ಎಂಟೈರ್ ಕರ್ನಾಟಕ ಒಂದು 100-150 ಥಿಯೇಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಬುಕ್ಕಿಂಗ್ಸ್ ಬರ್ತಾರೆ. 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಈಗಾಗಲೇ ಒಂದು 100 ಥಿಯೇಟರ್ ಬುಕ್ ಆಗಿದ್ದಾವೆ. ಈ ಸಿನಿಮಾ ನಾನು ಚೆನ್ನೈಯಲ್ಲಿ ಕ್ಯೂಬಲ್ಲಿ ನೋಡಬೇಕಾದ್ರೆ, ಕ್ಯೂಬಲ್ಲಿ ಅಂತಲ್ಲ, ನಾನು ಈ ಸಿನಿಮಾ ಎಷ್ಟು ಸರಿ ನಾನು ರಾಜೇಶ್ ಅವ್ರನ್ನ ಸ್ಟುಡಿಯೋದಲ್ಲಾಗಲಿ ಎಲ್ಲಿ ನೋಡಿದ್ರು ಕೂಡ ಕಣ್ಣಲ್ಲಿ ನೀರು ಬರದೆ ಆಚೆ ಅಂತ ಬಂದಿಲ್ಲ. ನಾನು ಸುಮಾರು ಸರಿ ಒಂದು 10 ಸರಿ ಸಿನಿಮಾ ನೋಡಿದ್ದೀನಿ. 10 ಸರಿ ಕೂಡ ನಾನು ಹತ್ಕೊಂಡು ಆಚೆ ಬಂದಿದ್ದೀನಿ. ಅಂತ ಒಂದು ಅಣ್ಣ ತಮ್ಮ ಒಂದು ಬಾಂಧವ್ಯ ಸಿನಿಮಾ. ಆಮೇಲೆ ಸೌಂಡಿಂಗ್ ಕೂಡ ಅಷ್ಟೇ. ರಾಜೇಶ್ ರಾಮನಾಥ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾಗಿದೆ ಸೌಂಡ್ ಎಲ್ಲ. ಸಿನಿಮಾ ಕಲರಿಂಗ್ ಆಗಿರ್ಬೋದು, ಪ್ರತಿಯೊಂದೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು ನನಗೆ. ಇದು ಥಿಯೇಟ್ರಲ್ಲೇ ನೋಡಬೇಕಾಗಿರೋ ಸಿನಿಮಾ. ಖಂಡಿತ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಡ್ತೀನಿ. ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಟಿವಿಯಲ್ಲಿ ನೋಡಿರ್ಬೋದು, ಯೂಟ್ಯೂಬಲ್ಲಿ ನೋಡಿರ್ಬೋದು, ಆದರೆ ಥಿಯೇಟ್ರಲ್ಲಿ ನೋಡೋದೇ ಒಂದು ಅದ್ಭುತ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲ ನನ್ನ ಯಜಮಾನ ಅಭಿಮಾನಿಗಳಿಗೆ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ನಮನಗಳು. ರೈಮಾನು ವಿಷ್ಣು ಸರ್ ಒಂದು ಸಿನಿಮಾ ಮಾಡಿದ್ರು, ಮಂಗಳಸೂತ್ರ ಅಂತ. ಅದು ಲಾಸ್ ಆಗೋದು. ದಂಡಿನ ಮಾಡಿದ್ರು, ಮಂಗಳಸೂತ್ರ ಮಾಡಿದ್ರು. ಅದಾದ ನಂತರ ನಮ್ಮ ಆಗಿನ ಕಾಲದ ಘಟ್ಟದ ಎಲ್ಲ ಕಾಲದಲ್ಲಿ ಏನು ಅಂದರೆ, ನಿರ್ಮಾಪಕ ಏನಾದ್ರು ಎಫೆಕ್ಟ್ ಆದರೆ ಇಮ್ಮಿಡಿಯೇಟ್ಲಿ ಒಂದೊಳ್ಳೆ ರೀಮೇಕ್ ನೋಡಿ, ತುಂಬ ಖರ್ಚು ಕಡಿಮೆ ಇರೋದು, ಅವನು ಕವರ್ ಆಗೋ ಥರ ನೋಡಿ ಮಾಡಿಕೊಡೋಂಥ ಪದ್ಧತಿ ಪ್ರತಿಯೊಬ್ಬರಲ್ಲೂ ಇತ್ತು. ರೈಮಾನ್ ಕರೆದು ಇಮ್ಮಿಡಿಯೇಟ್ಲಿ ಯಾವ್ದಾರು ಮಾಡು ಅಂತೇಳಿ ಸಂಬಳನೂ ಕಮ್ಮಿ ತಗೊಂಡು ಸಂಬಳನೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇರೋಂಥ ಪದ್ಧತಿ ನಾವು ಚಿತ್ರರಂಗದಲ್ಲಿತ್ತು. ರೈಮಾನ್ ಮಾಡಿದಾಗ ಯುಗಾದಿ ಬೇಡ ಕತೆ ಕೇಳಿದಾಗ ಸೆಟ್ ಆಗಿದೆ. ಯಜಮಾನ್ ಮಾನತೆ ಪರ ನೋಡಿ ರೈಮಾನ್ ತುಂಬ ಖುಷಿಯಾದರು. ನನಗೆ ಹೇಳಿದ್ರು ಫಸ್ಟ್
ಒಂದು ಜನ ಹಿಂಗಿದೆ ಅಂತ ಮಾಡಿಬಿಟ್ಟಿದೆ. ಯಜಮಾನ ಗೆಟಪ್ ಹಿಂಗಿದೆ ಅಂದರು. ಕನ್ವಿನ್ಸ್ ಮಾಡ್ತಾ ಬಿಡಿ, ಅವ್ರು ಏನು ತೊಂದರೆ ತಗೊಬಿಡುತ್ತೆ ಅಂದಾಗ ಅವರಿಗೆ ಆಲ್ರೆಡಿ ಸೂರ್ಯವಂಶ ಮಾಡಿದ್ರು, ತಿರ್ಗಾ ಮಾಡ್ಬೇಕಾದ್ರೆ ಮಾಡಿ ಯಜಮಾನರು ಹೇಳಿದ್ರು. ಅಂದ್ರೆ ಅವ್ರಿಗೇನು ಅಂದರೆ ನಿನ್ಗೆ ಒಳ್ಳೇದಾಗುತ್ತಾ, ನಿನ್ಗೆ ಒಳ್ಳೇದಾದರೆ ಯಾವಾಗಲೂ. ಯಾಕೆಂದರೆ ಶಶಿಕುಮಾರ್ ಹೇಳಿದ್ರು, ಅವ್ರು ಮಾಡೋ ಸಹಾಯ ಮಾಡ್ತಿದ್ದು ಹೆಲ್ಪು ಯಾರು ಗೊತ್ತಾದ್ರು ಮನೆಗೆ ಸೇರಿಸ್ತಿಲ್ಲ. ಸತ್ಯ. ಯಾರು ಒಬ್ಬರು ಹೇಳಿದ್ರೆ ಮಕ್ಕಳು ಫೀಸು, ಮೋಟುಗಳು ಕೆಟ್ಟೋದಾಗ, ರೈತರುಗಳ ಸಮಸ್ಯೆ, ಮಳೆ ಬಂದಾಗ, ಹೆಲ್ತ್ ಇಶ್ಯೂ ಬಂದಾಗ ಪ್ರತಿಯೊಂದ್ರೂ ಹಿಂಗೆ ಕೈ ಹಿಂಗೆ ಹಿಡಿದು ತೋರ್ತಾನೆ, ಹಿಂಗೆ ಕೈ ಕೊಟ್ಬಿಡೋರು. ಎಷ್ಟೋ ಸತಿ ನಾನು ಅಪ್ಡೇ ಇರ್ತಿದ್ದೆ, ಯಾರು ಇರ್ತಿರಲಿಲ್ಲ. ಆ ಸೌಭಾಗ್ಯ ನನ್ನ ಅಪ್ಪಗೆ ಸಿಕ್ಕಿದ್ದು. ಯಜಮಾನ ಸಿನಿಮಾದಲ್ಲಿ ಶಿವರಾಮಣ್ಣ, ರಮೇಶ್ ಭಟ್ಟು 99% ಇರೋದು. ಶೋಭರಾಜ್, ಶಶಿಕುಮಾರ್, ಯಾಕೆಂದರೆ ಅವರೆಲ್ಲ ಒಂದು ಕುಟುಂಬ. ಅವ್ರಿಗೆ ಕಂಪಲ್ಸರಿ ಈ ಪಾತ್ರ ಇವ್ರು ಮಾಡೋದು ಚಂದ ಸೂಟ್ ಆಗ್ತದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವ್ರು ಯಾವತ್ತೂ ನಿರ್ಮಾಪಕರಿಗೆ ಒಂದು ದಿನ ನಿರ್ಮಾಪಕ ಅವನು ಅಯ್ಯೋ ಅನ್ಬಾರ್ದು ಅಂತ ಒಂದು ಇದ್ದಲ್ಲ ಭಾವನೆ ಯಾರು ಬರಲ್ಲ ನಿಜವಾಗಿ ಈ ಸಿನಿಮಾ. ಆಮೇಲೆ ನಮ್ಮ ರಾಜೇಶ್ ಬಗ್ಗೆ ಹೇಳ್ಬೇಕು, ರೀಮೇಕಲ್ಲಿ ಮಿಕ್ಸ್ ಕಿಂಗ್. ಆ ಸಾಂಗ್ ನೋಡಿದಾಗ ಎಕ್ಸ್ಟ್ರಾರ್ಡನರಿ. ಉದ್ಯೋಗ ಅದೇ ಥರ ಮಾಡಿದೆ, ಅಜಮಾನ ಥರ ಮಾಡಿದೆ. ಇಟ್ಸ್ ಒನ್ ಆಫ್ ದಿ ಬೆಸ್ಟ್. ಇದರಲ್ಲಿ ನಮ್ಮ ಅಭಿಜಿತ್ತು, ಶಶಿಕುಮಾರ್, ಪ್ರೇಮ ಅದ್ಭುತವಾಗಿ ನಟನೆ ಮಾಡಿದ್ರು. ತುಂಬ ಒಳ್ಳೆ ಪಿಕ್ಚರ್, ಒಳ್ಳೆ ಆಯಿತು. ಎಲ್ಲರೂ ಹೇಳಿದ್ರು ದಿಗ್ಗಜರ ಬಂದಾಗ ಬಿದೋಗುತ್ತೆ ಅಂದರು. ಹೇಳೋ ಇದಕ್ಕೆ ದಾರಿನೇ ಇಲ್ಲ, ಇದು ಯಾವ ಕಡೆ ಹೋಗ್ತದೆ ಗೊತ್ತಾಗ್ತಲ್ಲ, ಹೋಯ್ತಾ ಇರ್ತದೆ, ಇದು ತಡೆಯೋಕ್ಕಾಗಲ್ಲ ಅಂದರು. ಆದರೆ ರೈಮಾನ್ ಏನಾದ್ರು ಭಯ ಬಿದ್ದುಬಿಟ್ಟು ಅವೆಲ್ಲ ಮಾರ್ತಾ ಉಂಟು ಪಾಪ. ಏನಿಲ್ಲ, ಏನು ಸಿಕ್ಕಿದ್ರೆ ಯಾರು ರೀ ಆ ಕೊಡೆ ಮೀಸಿ ಹಾಕೊಂಡು ನೋಡ್ತಾರ ಅಂತ ಎಷ್ಟೋ ಜನ ಹೇಳಿದ್ರು. ಯಪ್ಪ ಭಯಕ್ಕೆಲ್ಲ ಮಾರ್ಕೊಂಬಿಟ್ಟ. ತಗೊಂಡವ್ರು ಇವತ್ತು ಕೋಟಿ ಅವತ್ತಿನ ಕಾಲದಲ್ಲಿ ಇದು ಸುಮಾರು ಒಂದು 35-40 crores, ಒಂದು 25 ವರ್ಷ ಇವತ್ತು ಲೆಕ್ಕ ಹಾಕೊಳ್ಳಿ. ಇವತ್ತು 100-100 ಕೋಟಿ ರೂಪಾಯಿ ಬಿಸ್ನೆಸ್ ಇದೆ. ಇಂಥ ಒಂದು ಒಳ್ಳೆ ಸಿನಿಮಾ ಮಾರ್ಕೊಂಬಿಟ್ರು. ಮರುಸ್ವಾಮಿ ನಿನ್ನ ಕೈ ಕೊಟ್ಟವ್ರೆ, ದಯವಿಟ್ಟು ಈ ದೊಡ್ಡ ಇಟ್ಟಾರೆ ಅವ್ರ ಹತ್ತಿರ ಮರಿಬೇಡ, ಅವ್ರ ಕೈ ಬಿಡಬೇಡ. ಒಂದು ಒಳ್ಳೆ ಸಿನಿಮಾ ಮಾಡಿಕೊಡ್ತಾರೆ. ಆವತ್ತಿನ ಕಾಲದ 25 ವರ್ಷದಿಂದ ನಮ್ಮ ನಾಗೇಶ್ ಕುಮಾರ್ ಪ್ರತಿಯೊಬ್ಬರಿಗೂ ಅವರೇ ಫೈನಾನ್ಸ್. ನನಗಾಗ್ಬೋದು, ರೈಮಾನ್ ಆಗ್ಬೋದು, ಶಿಲ್ಪ, ಒಂದಷ್ಟು ಜನಕ್ಕೆಲ್ಲ ಅವ್ರ ಹತ್ರ ನಮಗೆಲ್ಲ ಮನೆ ಇರ್ತಾರ ಇದ್ರು. ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಡ್ಬಂದ್ರೆ ಈ ಸಿನಿಮಾ ಥಿಯೇಟ್ರಲ್ಲಿ 100% ಹೋಗುತ್ತೆ. ಟಿ ವಿ ನೋಡಲಿ, ಎಲ್ಲಿ ನೋಡಲಿ ಅವ್ರ ಆಶೀರ್ವಾದ ಇರ್ತಾರೆ. ರೆಬಾನ್ ನೀವು ಒಳ್ಳೇದಾಗುತ್ತೆ. ಏನು ಇವಾಗ ಹೇಳ್ತಾರೆ ಇವತ್ತಿನ ಟೆಕ್ನಾಲಜಿ, ರಮೇಶ್ ಭಟ್ ಹೇಳಿದ್ರು ಬರೀ ಸುಳ್ಳು. ಇವತ್ತಿಂದ ಏನಾಗಿದೆ, ಸಿನಿಮಾ ಮಾಡೋದ್ರಲ್ಲ ದರಿದಿನ ಏನು ತಂದಿಬಿಟ್ಟವ್ರು ಅಂದರೆ ಕೆಲವು ಬುಡಿದರುಗಳು ಆಡಿಯನ್ಸ್ ಕಾಸು ಕೊಟ್ಟು ಕಳ್ಸೋ ಪರಿಸ್ಥಿತಿ ಹೋಗ್ಬಿಟ್ಟಾರೆ. ನಮ್ಮ ಚಿತ್ರಕ್ಕೆ ಯಾವ ಮಟ್ಟ ಬಂದೈತೆ ಅಂದರೆ ಹೇಳ್ಕೊಳಕ್ಕೆ ಅಸಹಾಯ ಆಯ್ತೈತೆ. ನಿಜವಾಗ್ಲೂ ಜನ 6 ಗಂಟೆ 5 ಗಂಟೆ ಕ್ಯೂ ಬಂದು ನೋಡ್ಕೊಂಡು ಪಿಕ್ಚರ್ ನೋಡ್ತಿದ್ರು. ಇವಾಗ ಥಿಯೇಟ್ರ್ ಬಂದು ಟಿಕೆಟ್ ಇಟ್ಕೊಳ್ತಾರೆ, ಬನ್ನಿ. ಈ ಪರಿಸ್ಥಿತಿ ಮಾಡಿಕೊಟ್ಟವ್ರು ಕೆಲವರು. ಅದಕ್ಕೆ ಸಿನಿಮಾ ಅನ್ನೋದು ಅದಲ್ಲ. ನಿಜವಾದ ಸಿನಿಮಾ ಒಳ್ಳೇದಾಗುತ್ತೆ. ಆ್ಯಕ್ಚುಲಿ ರೈಮಾನ್ 31ನೇ ತಾರೀಕು ಬರ್ತೀನಿ ನಾನು ಹೇಳಿದ್ರು. ರೈಮಾನ್ 35 ಬರ್ತೀನಿ. ರಾಜ್ಯೋತ್ಸವ 1ನೇ ತಾರೀಕು ತುಂಬ ಜನ ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮ ಅಭಿಮಾನಿಗಳು ಹಬ್ಬ ಆಗ್ಬಿಡ್ತಾರೆ. ರೆಹಮಾನ್ ಮಿಸ್ ಮಾಡೋದೆ ಒಬ್ಬ ಟೆಕ್ನಿಕಲ್ ಕೆಲಸ ಆಗಲಿಲ್ಲ. ಒಳ್ಳೇದಾಗಲಿ ಅವ್ರಿಗೆ. ಈ ಸಿನಿಮಾ ಮತ್ತೊಮ್ಮೆ ಏನು ಚೆನ್ನಾಗೋಯ್ತು, ಅದರಿಂದ ಡಬ್ಬಲ್ ಹಿಟ್ಟಾಗಿ ಒಳ್ಳೇದಾಗಲಿ. ಇಡೀ ನಮ್ಮೆಲ್ಲ ಅಭಿಮಾನಿಗಳು ಒಂದು ಖುಷಿ ಕೊಡೋ ಪಿಕ್ಚರು ಎಲ್ಲ. ಆಮೇಲೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಾವತ್ತೂ ಸೋಲಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇದೇ ಎಲ್ಲ ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಸಿರಿಗನ್ನಡ ನಮಗೆ ಎಲ್ರಿಗೂ ನಮಸ್ಕಾರ. ಟೈಮ್ ಆಗಿದೆ ಗೊತ್ತು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇಟ್ಬಿಡ್ತೀನಿ. ಮೊದಲನೇದಾಗಿ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರು ತುಂಬ ಸೀನಿಯರ್ಸ್ ಆದ್ರೂ ಒಂಥರ ನಾನು ಅವ್ರಿಗೆ ಕುಟುಂಬಕ್ಕೆ ಸೇರಿದವ್ರು ಅಂತ ಹೇಳ್ತೀನಿ. ಯಾಕಂದರೆ ಅರ್ಧ ಜನ ಇಲ್ಲಿ ನೋಡೋದು 70% ಎಲ್ಲ ಸ್ನೇಹಲೋಕ ಟೀಮ್. ಇದು ಕ್ರಿಕೆಟ್ ಆಡ್ತಾರೆ ಎವ್ರಿ ಮಂತ್ಲಿ ಸೆಕೆಂಡ್ ಸ್ಯಾಟರ್ಡೆ. ಸ್ನೇಹಲೋಕ ಟೀಮ್ ನಾನು ಯಾವಾಗಲೂ ಹೋಗ್ತಾರೆ, ನೋಡ್ತಾರೆ. ಚಿಕ್ಕ ಹುಡುಗ ಆಗಿದ್ದಾಗ ಹೊಟ್ಟೆ ಹತ್ತಾಕಿದ್ದಾರೆ ಬಂದು ನೋಡಿದಾಗ. ಯೂಶ್ವಲಾಗಿ ಈ ಸಿನಿಮಾ ವಿಷ್ಣು ಸಹ ಸಿನಿಮಾಗಳು ಮನೆ ಫೋನಲ್ಲಿ ಟಿ ವಿಲಿ ನೋಡ್ತಾ ಇರ್ತೀನಿ. ಸ್ಕ್ರೀನಲ್ಲಿ 3 ಸಾಂಗ್ ನೋಡಿದೆ ಅನ್ನಿಸ್ತು. ಅವಾಗ ನಾವು ಇವತ್ತು ದಿವಸಕ್ಕೆ ಏನೋ ಸಾಂಗ್ ಮಾಡ್ತೀವಿ, ಏನೋ ಶಾರ್ಟ್ ತೆಗಿತೀವಿ ಅನ್ಕೋತೀವಿ. ಎಲ್ಲ ಆಲ್ರೆಡಿ ಎಲ್ಲ ಆಗೋಗಿದೆ. ಅದನ್ನ ತೆಗೆದ್ರೆ ಸಾಕು, ಇವತ್ತು ದಿವಸ ಸಿನಿಮಾ ಬರುತ್ತೆ. ಒಟ್ಟೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ನ ಮಾಡ್ತಾರೆ ನಾವು. ನಿಜವಾಗ್ಲೂ ನೋಡಿದಾಗ ಅನಿಸ್ತು, ಎಷ್ಟು 25 ವರ್ಷ ಆದರೂ ಸಾಂಗ್ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ. ಒಂದು ತಂದೆ, ತಾಯಿ, ಅಜ್ಜಿ ಇವೆಲ್ಲ ಯಾವತ್ತೂ ಇವತ್ತು ನೋಡ್ತಾ ಇಲ್ಲ ಈ ಸಿನಿಮಾಗಳಲ್ಲಿ. ಸೊ ಮತ್ತೆ ಕನ್ನಡ ಇಂಡಸ್ಟ್ರಿಲಿ ಆ ಥರ ಸಿನಿಮಾಗಳು ಮಾಡೋದು ದೇವರೇ ಕಷ್ಟ. ಅಟ್ಲೀಸ್ಟ್ ಮಾಡಿರೋ ಸಿನಿಮಾಗಳನ್ನ ರಿಲೀಸ್ ಮಾಡಿ ಮತ್ತೆ ನೋಡಿ ಎಂಟರ್ಟೈನ್ ಆಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆಯದಾಗಿ. ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಮ ನಮಸ್ಕಾರ ಎಲ್ಲರಿಗೆ. ನಾನು ನಮ್ಮ ಸಾಹಸ ಸಿಂಹ ಕರ್ನಾಟಕದ ಹೆಮ್ಮೆ ಒಂದು ದೊಡ್ಡ ಫ್ಯಾನ್. ನಾನು ಐ ಆಮ್ ಹಿಸ್ ಬಿಗ್ ಫ್ಯಾನ್.
ಅವ್ರ ಪಿಕ್ಚರ್ಗಳು ನೋಡ್ಕೋಬಿಟ್ಟು ನಾನು ಬೆಳೆದಿರೋದು, ಅವ್ರ ಸ್ಟೈಲ್ ನೋಡ್ಕೋಬಿಟ್ಟು ನಾನು ಬೆಳೆದಿರೋದು. ಅವರಂದರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲ ಅವ್ರ ಬಗ್ಗೆ ಮಾತಾಡ್ಕೋಬೇಕು ಅಂತ. ಬಟ್ ಯಜಮಾನ ಲೈಕ್ ಪಿಕ್ಚರ್ನಾಗ ಯಜಮಾನ ಯಾರೂ ಆ ಥರ ಪಿಕ್ಚರ್ ಮಾಡಲಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ಸ್ ಟು ರೆಹಮಾನ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಹೂ ಆ್ಯಕ್ಟೆಡ್ ಇನ್ ದ ಮೂವಿ. ಅವರು ಈ ಪಿಕ್ಚರ್ಗೆ ಎಷ್ಟು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನಾಟ್ ಓನ್ಲಿ ನಾವು ಬಟ್ ಈವನ್ ದ ಜನರೇಷನ್ಸ್ ಟು ಕಮ್, ಯಾರ್ಯಾರು ನೋಡ್ತಾರೋ ಒಂದು ಮೆಸೇಜ್ ಹೋಗುತ್ತೆ ಅವ್ರಿಗೆ ಅಬೌಟ್ ಫ್ಯಾಮಿಲಿ. ನಮ್ಮ ವಿಷ್ಣು ಸರ್ ನಮ್ಮ ಜೊತೆ ಇಲ್ಲ ಅವರು, ಆದರೆ ಅವ್ರ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ. ಧನ್ಯವಾದಗಳು. ಧನ್ಯವಾದಗಳು ಶ್ಯಾಮ್. ಇನ್ನು ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ಎಲ್ಲರಿಗೂ ಒಟ್ಟಿಗೆ ಧನ್ಯವಾದಗಳನ್ನು ಹೇಳ್ತಾ ನೆನಪಿನ ವಿಷ್ಣು ಸರ್ಗೆ ಅವರ ಪಾದಾರವಿಂದಗಳಿಗೆ ವಂದಿಸಿ ಅವ್ರ ಸುದ್ದಿ ಎತ್ತಿದ್ರೆ ನನಗೆ ಕನ್ನಡ ಇಟ್ಕೊಂಡ್ಬಿಡುತ್ತೆ, ಗೊತ್ತೇ ಇರಲ್ಲ ಹೆಂಗೆ ಹೋಗ್ತಿರುತ್ತೆ ಅಂತ ನೀರು ಅಂತ ಒಂದು ನಮ್ಮದು ಆಗುವ ಸಂಬಂಧ. ನನಗೆ ಯಾವತ್ತೂ ಅವರು ಪ್ರೊಡ್ಯೂಸರು ಅವ್ರು ಹೀರೋನ ಲೆವೆಲ್ಲೇ ನಾವು ನಡೆಸ್ಕೊಂಡಿಲ್ಲ. ಒಂದೇ ಫ್ಯಾಮಿಲಿಯಾಗಿದ್ವಿ, 3 ಸಿನಿಮಾ ಮಾಡಿದೆ. ಬೈ ಚಾನ್ಸ್ ಅವ್ರು ಏನಾದರೂ ಇದ್ದಿದ್ರೆ ಇನ್ನೂ 3 ಸಿನಿಮಾ ಮಾಡ್ತಿದ್ದೆ. ಅವರು ಯಾವತ್ತೂ ನಾನು ಒಂದ್ಸಲ ಮನೆಗೆ ಹೋಗದೇ ಇದ್ರೆ ಯಾಕೆ ಬಂದಿಲ್ಲ, ಯಾಕೆ ಸಿನಿಮಾ ಮಾಡ್ತಿಲ್ಲ, ಬಾ ಮನೆಗೆ ಅಂತ ಕರೆಯೋರು. ಒಂದ್ಸಲ ಲಾಸ್ಟು ಹೋದೆ, ಇಲ್ಲ ಸರ್ ಒಂದು ಸ್ವಲ್ಪ ದುಡ್ಡಿನ ತೊಂದರೆ ಇದೆ ಅದಕ್ಕೆ ಮಾಡ್ತಿಲ್ಲ. ಯಾರು ದುಡ್ಡು ಕೇಳಿದ್ರೆ ನನಗೆ ಸ್ಟಾರ್ಟ್ ಮಾಡಿ ಸಿನಿಮಾ ಅಂತ ಯಜಮಾನ ಮಾಡಿದ್ದು ಸ್ಟಾರ್ಟು ದುಡ್ಡಿಂದಲೇ. ಯಜಮಾನ ಡಬ್ಬಿಂಗ್ ಟೈಮಲ್ಲಿ ಅವ್ರಿಗೊಂದು 5 ಲಕ್ಷ ರೂಪಾಯಿ ಡಬ್ಬಿಂಗ್ ಟೈಮಲ್ಲಿ ದುಡ್ಡು ಕೊಡ್ಬೇಕಾಗಿತ್ತು. ನಾನು ಶನಿವಾರ ಹೊತ್ತು ಹೇಳ್ಬಿಟ್ಟೆ, ಡಬ್ಬಿಂಗ್ 5 ಲಕ್ಷ ಕೊಡ್ತೀನಿ ಸರ್ ಬಂದ್ಬಿಡಿ ಅಂತ. ನಾಗೇಶ್ ಕುಮಾರ್ ಅವರು ನಮಗೆ ಇವರು ನಮ್ಮ ವೆಂಕಟೇಶ್ವರ ಸ್ವಾಮಿ ಇದ್ದಂಗೆ ಅವರೇ ಇವ್ರು ಶನಿವಾರ ಕೊಡ್ತೀನಿ ಅಂದರು. ಶನಿವಾರ ಹೋದರೆ ಯಾವುದು ದುಡ್ಡು ಬಂದಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ರು. ನಾನು ಡಬ್ಬಿಂಗ್ ಕಳಿಸ್ಬಿಟ್ಟಿದ್ದೀನಿ ಕೊಡ್ತೀನಿ ಅಂತ. ಅಲ್ಲಿ ಡಬ್ಬಿಂಗ್ ಮಾಡ್ತಾರೆ ವಿಷ್ಣು ಸರ್, ಅವ್ರಿಗೆ 5 ಗಂಟೆಗೆ ಕೊಡೋದು ದುಡ್ಡು. ನಾಗೇಶ್ ಕುಮಾರ್ ಸೋಮವಾರ ಕೊಡ್ತೀನಿ, ಸೋಮವಾರ ಇಸ್ಕೊಂಡು ಹೋಗ್ರಿ ಅಂದ್ಬಿಟ್ರು. ಹೆಂಗಪ್ಪ ವಾಪಸ್ ಹೋಗೋದು ಅಲ್ಲಿಗೆ ಸ್ಟುಡಿಯೋ ಹತ್ರ ಅಂತ ನಾನು ನಮ್ಮ ದೇವರಿಗೆ ಅಸೋಸಿಯೇಟ್ ಡೈರೆಕ್ಟರ್ಗೆ ಹೇಳಿದೆ, ಇಲ್ಲ ಒಂದು 2 ದಿನ ಪೆಂಡಿಂಗ್ ಮಾಡಿಬಿಟ್ಟು ಡಬ್ಬಿಂಗ್ ಮಾಡೋಕ್ಕೆ ಹೇಳು, ಸೋಮವಾರ ನಾನು 5 ಲಕ್ಷ ಕೊಟ್ಟು ಡಬ್ಬಿಂಗ್ ಮಾಡಿದೆ ಅಂತ. ಆಯಿತು ಸರ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್ಗೆ. ನಾನು 6 ಗಂಟೆ ಆಗೋಗುತ್ತೆ, ಮುಗಿದೋಗುತ್ತೆ, ಹೋಗಿದ್ದಾರೆ ಅಂತ ನಾನು ಸೀದಾ ಚಾಮುಂಡೇಶ್ವರಿಗೆ ಹೋದರೆ ಅಲ್ಲೇ ನಿಂತಿದ್ರು. ನಾನು ಹೋಗಿದ್ರೆ ನಾನು ಅಂದರೆ ಏನ್ರಿ 5 ಲಕ್ಷಕ್ಕೆ ಸೋಮವಾರ ಕೊಡ್ತೀರಾ, 2 ದಿನ ಪೆಂಡಿಂಗ್ ಇರ್ಬೇಕಾ? ಓ ಇದು ಬೇರೆನಾ? ಆಯ್ತು 2 ದಿನ ಪೆಂಡಿಂಗ್ ಇಟ್ಟಿದ್ದೀನಿ ನೋಡಿ ಬರ್ತೀನಿ ಅಂತ ಹೋದ್ರು. ನಾನಂತ ಏನು ಹೇಳಿದೆ, ಇಲ್ಲ ಸರ್ ಪೂರ ಮಾಡಿಬಿಟ್ಟು ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಇದೇ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಗೆ ಆ ರೀತಿ ಮಾಡೋದು ಅವ್ರು ಫಸ್ಟ್ ಟೈಮ್ ಅಂತ ನನಗೆ ಯಾರೋ ಬೇರೆಯಲ್ಲ ಹೇಳಿದ್ದು. ಅಂತ ಒಂದು ಮನೋಭಾವ ನಮ್ಮ ಮೇಲೆ ನಮ್ಮ ಅಭಿಮಾನ ಬಹಳ ಇತ್ತು ಅಂತ. ವಿಷ್ಣು ಸರ್ ಇದ್ದಿದ್ರೆ ಇನ್ನೂ ದೊಡ್ಡ ಮನುಷ್ಯ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಇನ್ನೂ ಸಿನಿಮಾ ನಾನು ಈ ಲೆವೆಲ್ಗೆ ಇರ್ತಿರ್ಲಿಲ್ಲ, ಇನ್ನೂ ತುಂಬ ಚೆನ್ನಾಗಿರ್ತಿದ್ದೆ. ಅದರಿಂದ ಅವನ್ನ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ವೇದಿಕೆ ಮಾಡಿರುವ ಎಲ್ಲ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ ಎಲ್ಲ ವಂದಿಸಿ, ನಮ್ಮ ವೆಂಕಟಸ್ವಾಮಿ ಭಾಳ ದೊಡ್ಡ ಮನುಷ್ಯ, ಅವ್ರ ಬಗ್ಗೆ 2 ಮಾತು ಹೇಳಬೇಕು. ಅವ್ರ ಮನೆ ಸಿನಿಮಾ ತಂಡಕ್ಕೆ ಬಂದಿದ್ದ ದಿವಸದಿಂದ ಇವತ್ತವರೆಗೂ ಅದೇ ವಿಶ್ವಾಸ, ಅದೇ ಪ್ರೀತಿಗಳಿದ್ದಾರೆ. ಯಾವುದಕ್ಕೂ ಅವರು ಯೋಚನೆ ಮಾಡಲ್ಲ. ಆ ಥರ ಒಂದು ವ್ಯಕ್ತಿ. ಅವ್ರಿಗೂ ಸ್ವಲ್ಪ ಎಟ್ಟರು ಬಂದಿದೆ ರಿಲೀಸ್ ಟೈಮಲ್ಲಿ. ನಮ್ಮ ಶಿವಪ್ರಕಾಶ್ ವಕೀಲರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಅನಿಸ್ಕೊಂಡು ನಾವು ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀವಿ. ಅವರಿಗೆ ನಮಗೆಲ್ಲರಿಗಿಂತ ಮುಖ್ಯವಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಭಾಳ ಕೆಲಸ ಮಾಡಿದ್ದಾರೆ. ನಮ್ಮ ಸಿನಿಮಾ ಇರ್ಬೋದು, ನಾವು ಕೊಟ್ಟಿರ್ಬೋದು,
ಬಟ್ ಅವ್ರು ಖರ್ಚು ಅಷ್ಟು ನಂಬಿ ಖರ್ಚು ಮಾಡಿದ್ರು ಅದು ದೊಡ್ಡ ಮಾತು. ಅವ್ರಿಗೆ ಒಳ್ಳೇದಾಗಲಿ, ದೇವರು ಅವ್ರಿಗೆ ಇನ್ನೂ ಬೇಕಾದ್ರೆ ನನ್ನ ಹುಚ್ಚನ್ನು ಅವ್ರಿಗೆ ಕೊಟ್ಟಿದ್ದೀನಿ. ಹುಚ್ಚನ್ನು ಅವರೇ ರಿಲೀಸ್ ಮಾಡಿದ್ದಾರೆ ಸುದೀಪ್ದವ್ರದ್ದು, ಅದು ಚೆನ್ನಾಗಿ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇದನ್ನು ದಯಮಾಡಿ ನಾನೆಲ್ಲ ಹೀರೋಗಳ ಅಭಿಮಾನಿಗಳಿಗೆ ಕೈ ಮುಗಿ ಕೇಳ್ಕೊಳ್ತೀನಿ, ನಿಮ್ಮೆಲ್ಲ ಅಭಿಮಾನಿಗಳಿಗೆ ಹೇಳಿ ವಿಷ್ಣು ಸರ್ ಬಗ್ಗೆ ಸ್ವಲ್ಪ ಗೌರವ ಮಾಡಿ, ನಿಮ್ಮೆಲ್ಲ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಅಂತೇಳಿ, ಅವಾಗ ಒಂದು ದೊಡ್ಡ ಹಿಟ್ ಆಗುತ್ತೆ. ಎಲ್ಲ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ಯಶು ಎಲ್ಲ ಅಭಿಮಾನಿಗಳು ಬಂದು ಏನೋ ಒಂದು ದೊಡ್ಡ ಹೀರೋ, ದೊಡ್ಡ ಇವರಲ್ಲ ಅಂತ ವಿಷ್ಣು ಸರ್ ಬಗ್ಗೆ ಗೌರವ ಇಟ್ಟು ಸಿನಿಮಾ ನೋಡಿ ದೊಡ್ಡ ಚೆನ್ನಾಗಿ ಹೋಗಿ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ದಯಮಾಡಿ ಈ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ರಮೇಶ್ ಭಟ್ ಸರ್ ಹೇಳೋದಂಗೆ ಭಾಳ ಅಧ್ವಾನ ಆಗೋದಿಲ್ಲ. ಅದ್ರ ಬಗ್ಗೆ ಹೇಳೋದು ನಾವು ಗಂಟೆ ಆಗುತ್ತೆ. ಎಲ್ಲರೂ ಹೇಳಿದ್ರೆ ನಾನು ಹೇಳೋದಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಪ್ಯಾನ್ ಇಂಡಿಯಾ ಸಿನಿಮಾ 96ಕ್ಕೆ ಮಾಡಿದ್ದೆ. ನಮ್ಮ ಮುದ್ರಾಜ್ ಡೈರೆಕ್ಟ್ ಇಲ್ಲೇ ಬಂದರೆ ಅವ್ರು ಡೈರೆಕ್ಟ್ ಆಗಿರೋಂಥ ಅವರೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಕೊಟ್ಟಿದ್ರು. 3 ಲ್ಯಾಂಗ್ವೇಜಿಗೆ ನಾನೇ ಮಾಡಿದ್ದೆ 98ರಲ್ಲಿ. ಅದು ಯಾವ ಪ್ಯಾನ್ ಇಂಡಿಯಾ ಈಗ ಗೊತ್ತಿಲ್ಲ ನನಗೆ. ಪ್ಯಾನ್ ಹಾಕಿ ಅಂತಾರೆ, ಇಂಡಿಯಾ ಅಂತಾರೆ, ಒಂದು ಒಳ್ಳೆ ಟೈಟ್ಲ್ ಇಲ್ಲ. ಒಂದು ಸಿನಿಮಾ ಅಂದರೆ ಒಂದು ಮನೆ ತನ ಗೌರವವಾಗಿ ಬಂದು ಸಿನಿಮಾ ನೋಡೋಕ್ಕೆ ನಡೆಯುವ ನನಗೆ ಕೈ ನೀಗಿರ್ಬೇಕು ಸಿನಿಮಾ ಟೈಟ್ಲು. ಈಗ ಬರ್ತಾವೆ ಡೆವಿಲ್ಡು, ಮ್ಯಾಪ್ಸು, ಮಾರ್ಕು, ಹೀರೋ ಈ ಥರ ಟೈಟ್ಲಿಗೆ ನಾವು ಸಿನಿಮಾಗೆ ಹೋಗ್ತೀವಿ ಅಂದರೆ ಮನೆಗೆ ಯಾವುದೋ ಒಂದು ಯಜಮಾನ ಒಂದು ತುಂಬಿದ ಮನೆಗೆ ಹೋಗ್ತೀವಿ ಅಂದರೆ ಸಂಸಾರ ಹೋಗ್ಬನ್ನಿ ಅಂತ ಮನೆ ಕಳಿಸ್ತಾರೆ. ಮ್ಯಾಕ್ಸ್ ಹೋಗ್ತೀವಿ, ಡೆವಿಲ್ಗೆ ಹೋಗ್ತೀವಿ, ಗಂಡ ಹೆಂಡತಿ ಒಳಗೆ ಕಳಿಸ್ತಾರೆ. ಅಲ್ಲ ವಿಷಯ ಇರೋದು ಹೊರಟಿದ್ದೀವಿ. ಇಲ್ಲ ರೀ, ನಾನು ಮಾಡಿದ್ದು ತಪ್ಪೇ ನಾನು ಹೇಳ್ತಿರೋದು. ನನ್ನ ಅನಿಸಿದ್ದು ಹೇಳ್ಬಿಟ್ಟೆ, ತಪ್ಪೇನಿಲ್ಲ. ಆದ್ದರಿಂದ ದಯಮಾಡಿ ನನ್ನ ನಿರ್ಮಾಪಕರು ಮಂಜು ಇದ್ದಾರೆ, ಫ್ಯಾಮಿಲಿ ಬಂದು ಸಿನಿಮಾ ಅಂತ ಸಿನಿಮಾ ಮಾಡಿ, ಈಗ ಮಾಲನ್ ಸಿನಿಮಾ ಮಾಡಿದ್ರು, ಮಾರುತ ಅಂತ ಟೈಟ್ಲ್ ಇಟ್ಟಿದ್ದಾರೆ. ನನಗೆ ಸಂತೋಷ ಆಗುತ್ತೆ ಆ ಥರ ಟೈಟ್ಲ್ ಇದೆ. ಪಿಕ್ಚರ್ ವಿಷ್ಣು ಪ್ರಿಯ ಅಂತ ಮಾಡಿದ್ರು, ನಮಗೆ ಗೊತ್ತೆ. ಅಂಥವೆಲ್ಲ ಸಿನಿಮಾ ನೋಡೋಕ್ಕೆ ನೋಡೋಣ ಅನ್ಸುತ್ತೆ. ಅದು ಬಿಟ್ಟು ಈ ಟೈಟ್ಲ್ ಕೇಳಿಬಿಟ್ರೆ ಪೇಪರ್ ನೋಡಿಬಿಟ್ರೆ ಇದು ಯಾವ ಸಿನಿಮಾ ಕಾಣಲ್ಲ. ಕನ್ನಡ ಇಂಡಸ್ಟ್ರೀಸ್ ಈ ಲೆವೆಲಿಗೆ ಅಂತ. ಇದು ಕುವೆಂಪು ನಾಡು, ಎಲ್ಲೆಲ್ಲ ಕವಿಗಳು ಹುಟ್ಟಿದ ನಾಡು, ದಾರಾವಿದ್ರು ಹುಟ್ಟಿದ ನಾಡು. ಇಂಥ ನಾಡಿನಾಗೆ ಎಂತೆಂಥ ಕವಿಗಳು, ನಾವು ರಾಜ್ಯ ಅಲ್ಲ, ಈ ರಾಜ್ಯ ಅಲ್ಲ, ಬೇರೆ 10 ರಾಜ್ಯ ಕೂಡ ಅಷ್ಟು ಕವಿತೆ ಇಲ್ಲಿದ್ದಾವೆ, ಕವನ ಇಲ್ಲಿದ್ದಾವೆ, ಕಾದಂಬರಿ ಇಲ್ಲಿದ್ದಾವೆ. ಕಾದಂಬರಿ ನಾನು 3 ರಾಜ್ಯಕ್ಕೆ ಕೊಡ್ಬೋದು, ಅಷ್ಟು ಕಾದಂಬರಿ ಇದೆ. ಅದು ಬಿಟ್ಟು ಕಾದಂಬರಿ ನೋಡಿ ಸಿನಿಮಾ ಮಾಡಿ ಯಾಕೆ ನೋಡಲ್ಲ? ನೋಡ್ತಾರೆ. ನೀವು ಜನ ಆದಿ ತಪ್ಪಿಸ್ತಿದ್ದೀರಾ. ಈ ಥರ ಸಿನಿಮಾ ಮಾಡಿ ಮಂಜುವ್ರಿಗೂ ವಿನಂತಿ, ದಯವಿಟ್ಟು ನೀವು ಮುಂದೆ ಇನ್ನೂ ದೂರ ಸಿನಿಮಾ ಮಾಡಬೇಕು. ಫ್ಯಾಮಿಲಿ ಟೈಟಲ್ ಹೋಗ್ಬೇಕು, ಫ್ಯಾಮಿಲಿ ಬರುವಂಥ ಪಿಕ್ಚರ್ ಜಮೀನ್ದಾರ ಬರೋ ಒಳ್ಳೊಳ್ಳೆ ಟೈಟಲ್ ನೀವು ಸಿನಿಮಾ ಮಾಡಿದ್ದೀರ. ಆ ಥರ ಸಿನಿಮಾ ಮಾಡಿ. ನಮ್ಮ ರಮೇಶ್ ಅವರು ಒಳ್ಳೆ ದೊಡ್ಡ ಪ್ರೊಡ್ಯೂಸರು, ದೊಡ್ಡ ಸಿನಿಮಾ ಮಾಡಿದ್ದಾರೆ. ಯಾಕೆ ವೇದಿಕೆ ಮಾಡಿ ಸಂಕೋಚ ಬರಲಿಲ್ಲ. ದಯವಿಟ್ಟು ಎಲ್ಲರಲ್ಲೂ ಬೇಡಿಕೆ ನಾವು ಒಳ್ಳೆಯ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ, ಯಜಮಾನ ನೋಡಿ ಆಶೀರ್ವದಿಸಿ. ನಮ್ಮ ಇಲ್ಲ ಸರ್, ನಾನು ಭಾರತಿ ಮೇಡಮ್ ಅವ್ರಿಗೆ ಅಲ್ಲ, ಪ್ರೇಮ ಅವ್ರಿಗೆ ಕರೆದ್ರೆ ಅವರು ಮಹಾನಟಿ ಅಂತ ಒಂದು ಇದೇನೋ ಪ್ರೋಗ್ರಾಮ್ ಮಾಡ್ತಾರೆ. ಆ ಮಹಾನಟಿ ಇದೆ, ನಾನು ಬರಲ್ಲ. ಮೇಡಮ್ ಒಬ್ಬ ದೊಡ್ಡ ಮಹಾನಟಿ, ನೀನು ಬೇಡ. ಅವ್ರಿಗೆ ಈ ಪಿಕ್ಚರ್ಗಿಂತ ಮಹಾನಟಿ ಒಂದು ಪ್ರೋಗ್ರಾಮ್ ದೊಡ್ಡದಂತೆ. ನನಗೆ ಹೆದರಿಕೆ ಇಲ್ಲ, ಯಾವುದು ಏನು ಹೆದರಿಕೆ?
ನಾನು ಹೀರೋಯಿನ್ ಹಾಕಿರೋದು ಅವಾಗ ನಾನೇ ಕೇಳೋದು ಇಷ್ಟು ಸರ್ ಬೇಡ ಅಂದ್ರು ನಾನು ಇಷ್ಟು ಸರಿ ಭಾಳ ಕಷ್ಟಪಟ್ಟು ಒಪ್ಸಿದ್ದೀನಿ ಆ ಪ್ರೇಮನ. ಅವಾಗ ಅಡ್ವಾನ್ಸ್ ತಂದಾಗ ಗೊತ್ತಿದ್ದಾರೆ ಹೇಮಂಗ ಅಂತ ಚೆನ್ನಾಗೆ. ಈಗ ಮಹಾನಟಿನ ಏನು ಹೇಳ್ತಾರೆ ಭಾರತಿ ಮೇಡಮ್ ಅವರಿಗೆ ಕರೆಯಕ್ಕೆ ಹೋದೆ. ಅವ್ರ ಆರೋಗ್ಯ ಸರಿ ಇಲ್ಲ, ನಾನೇ ನೋಡಿದೆ ಅವ್ರ ಆರೋಗ್ಯ ಸರಿ ಇದ್ದ ಕಾರಣ ನಾವು ಕರೆಯೋಕ್ಕೂ ಮುಗಿಸ್ಕೊಡ್ಲಿಲ್ಲ. ಬೇಡ ಅಲ್ಲೇ ಕೂತಕ್ಕೆ ಅವರೆಲ್ಲ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ರು. ನಿಮ್ದೇನಾದ್ರು ಮುಂದೆ ಬಂದರೆ ಕರಿತೀನಿ ಅಂದರು. ಅದು ಬೇರೆ ಪ್ರಶ್ನೆ. ಏನು ನಾನು ಕರೆದ್ರೆ ನಾನು ಕೂತ್ಕೊಳ್ಳೋಕ್ಕೆ ಹೋಗಿ ಮಹಾನಟಿ ಅಂತ ಯಜಮಾನ ಮಾಡಿದ್ರೆ ನೀನು ಮಹಾನಟಿ. ಯಜಮಾನ ಮಾಡೋಕ್ಕಿಂತ ಮುಂಚೆ ಯಾವ ನಟಿ ನೀನು ಗೊತ್ತಿದೆಯಾ ಅಲ್ವಾ ಸರ್? ತಪ್ಪೇನಿಲ್ಲ ಹೇಳೋದ್ರಲ್ಲಿ. ದಯವಿಟ್ಟು ಯಾರು ಅನ್ಯತೆ ಭಾವಿಸ್ಬಾರ್ದು. ನಾನು ನೇರವಾಗಿ ಹೇಳೋದು ಮನುಷ್ಯ. ಈಗ ನಮ್ಮ ಶಶಿಕುಮಾರ್ ಬಗ್ಗೆ, ನಮ್ಮ ಶಶಿಕುಮಾರ್ ನಮ್ಮ ಬ್ರದರ್ ಇದ್ದಾಗೆ ಅವರು ನಮ್ಮ ದುರ್ಗದಲ್ಲಿ MP ಆದ ನಮ್ಮ ಪಿಕ್ಚರ್ಗೆ ಪೂಜೆಗೆ ಬಂದು ಅವರು ಈ ರೀತಿ ಈ ಕನ್ನಡ ಇರ್ಬೋದು ಆಕ್ಟಿಂಗ್ ಮಾಡೋದು ನಾನೇ ಕನಸು ತಿಳ್ಕೊಂಡಿಲ್ಲ. ಆ ಸೀನ್ ಮಾಡ್ಬೇಕಾದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಮೈಸೂರಿನಲ್ಲಿ ಆ ಶೂಟಿಂಗಾಗ ಹತ್ಬಿಟ್ಟೆ ನಾನು. ಅವ್ರಿಗೆ ಎಷ್ಟು ಸಲ ಹತ್ತಿದ್ರು ಗೊತ್ತೇ ಇಲ್ಲ ಅವ್ರ ಆಕ್ಟಿಂಗಿಗೆ. ನಮ್ಮ ಹೋಗ್ತಿತ್ತು ಅಷ್ಟೇ. ಅರೆಸ್ಟ್ ಮಾಡೋ ಸೀನ್ ಶೂಟ್ ಮಾಡಿದ್ವಿ ಅಲ್ಲಿ ಆಲ್ದೂರಾಗೆ ಅವ್ರು ಮಾತಾಡ್ತಿದ್ರೆ ನನಗೆ ಗಣ್ಣ ನೀರು ಹೋಗ್ತಾರೆ ಇರುವಾಗ. ಇದು ಕಲಾವಿದರ ಲಕ್ಷಣ. ಅದು ಬಿಟ್ಟು ಇವರು ಮಾರಾಟ ಅನ್ನೋದು ಐತಲ್ಲ. ಇವರು ನಿಜವಾದ ಮಾರಾಟರು. ಯಾಕಂದ್ರೆ ಕೃತಜ್ಞತೆ ಇಟ್ಕೊಂಡು ಬಂದು ಈಗ ರಮೇಶ್ ಭಟ್ ಸರ್ ವಯಸ್ಸಾಗಿತ್ತು, ದೊಡ್ಡವರು, ವಿಷ್ಣು ಸರ್ ಸಮಕಾಲಿಕರು. ಅವ್ರು ಕರ್ನಾಟಕ ಬರ್ತೀನಿ ಸರ್ ಅಂದರು. ಎಷ್ಟು ದೊಡ್ಡತನ ಒಂದು. ಫೋನ್ನಾಗೆ ನಾನು ಕರೆದಿದ್ದವ್ರಿಗೆ, ಸರ್ ನೀವು ಬರಲೇಬೇಕು ದೊಡ್ಡದು. ರೇಮನ್ ಸರ್ ನಿರ್ಮಲದಿಂದ ಬರ್ತೀನಿ, ಸ್ವಲ್ಪ ಡೇಟಾ ಅಂತ ಬರ್ತೀನಿ. ಖುಷಿ ಆಯ್ತು ನಮಗೆ. ಆ ರೀತಿ ಇರಬೇಕು ಬರ ಭಾವನೆ. ನಮ್ಮ ರಾಜೇಶ್ವರಮ್ಮ ಸರ್ ಫುಲ್ ಬಿಜಿ ಯಾವಾಗಲೂ. ಆದರೆ ಅವರು ಆ ಸಾಂಗ್ ಗುಣಗು ಪ್ರೇಮಚಂದ್ರ ಬಂದಟ್ಟಿ ಇಲ್ಲಿ ಹಂಗೆ ತಿರುಗಿರ್ತಾರೆ ವಾಪಸ್ ಹೋಗ್ತಾರೆ. ಆ ಕಾಲಕ್ಕೆ 35 ಕೋಟಿ ನಮ್ಮ ಅವರಿಗೆ ಫೈನಾನ್ಸಿಯಲ್ ಅವ್ರಿಗೆಲ್ಲ ಲೆಕ್ಕ ಚೆನ್ನಾಗಿ ಗೊತ್ತು. ಅವರೇ ಹೇಳಿದ್ರು 35 ಕೋಟಿ ಅಂತ. ನಮಗೆ 1.5 ಕೋಟಿ ಬಂತು ಅಷ್ಟೇ. ಅವ್ರಿಗೂ ಗೊತ್ತಿದೆ ನಾಗೇಶ್ ಅವ್ರು ಮನಸ್ಸು ಮಾಡಿದ್ರೆ 10 ಕೋಟಿ ಬರೋದು ಮನಸ್ಸು ಮಾಡಲಿಲ್ಲ. ಅವರು ಒಂದು ಏರಿಯಾ ಇಟ್ಕೊಳ್ಳೋಣ ಅಂದರೆ ಕೊಟ್ಬಿಡಿ ಫಸ್ಟ್ ಇಟ್ಕೊಳ್ಳಿ ಹೋಗಿ ಶಿವಮೊಗ್ಗ ಕೊಡುತ್ತ ನೋಡಿ. ಇಟ್ಕೊಳ್ಳಿ ಶಿವಮೊಗ್ಗ ಒಂದು ಹಿಡಿಸ್ಕೊಂಡಿದ್ರೆ 1.5 ಕೋಟಿ ಬರೋದು. ಅದೃಷ್ಟ ಬೇಕಲ್ಲ, ದುಡ್ಡು ಬೇಕಲ್ಲ ಸರ್. ಅವ್ರ ಮೇಲೆ ಸೇರಿ ಪಾಪ ಅವ್ರು ಸೆಟ್ಲ್ಮೆಂಟ್ ನೋಡ್ಕೊಳ್ತಾರೆ. ಕಮ್ಮಿ ಆದರೆ 2 ಸಾವಿರ ಮತ್ತೆ ಯಾವಾಗ ಅದು ಅವ್ರ ಭಾವನೆ. ಈಗ 5 ಪಿಕ್ಚರ್ ರಿಲೀಸ್ ಆಯ್ತು, 5 ಲಕ್ಷ ನನಗೆ ಬಾಕಿ ಐತೆ. ಪೇಮೆಂಟ್ ಕೊಡೋದಿದ್ರೆ ಏನು ಮಾಡೋದು ನೆಕ್ಸ್ಟ್? ಅದಕ್ಕೆ ಮೊದಲು ಮಾರ್ಕೊಂಬಿಡಿ. ಕೊಡಿ ಫಸ್ಟು 5 ಲಕ್ಷ ಜಮಾ ಆಗಿಬಿಡ್ಲಿ. ಸರ್ ಬೇಡ ಸರ್ ಶಿವಮೊಗ್ಗ ಇಟ್ಕೊಳ್ಳೋಣ. ಬುದ್ಧಿ ಐತೆ ಕೊಡಿ ಫಸ್ಟ್. ಹಿಂಗೆ ಅವಾಗ ನಮ್ಮಪ್ಪ ಇದ್ರ ನಮ್ಗೆ ನೆನಪು ಬರ್ತಾ ಇದೆ. ನಮ್ಮ ಉಪೇಂದ್ರ ಅವರು ಮಾತಾಡೋದು, ಸಿನಿಮಾತ್ಮ ಯಾವಾಗಲೂ ಹೆಗಲ ಮೇಲೆ ಇರ್ತಾನಂತೆ. ಒಳ್ಳೇದೇನಾದ್ರೂ ಎಳೆದಡ್ಡಿ ಕಿವಿ ಬಳಿರ್ತಾನೆ, ಕೆಟ್ಟದ್ದು ಎಳೆದಡ್ಡಿ ಕಿವಿಗಳು ಕೊಡ್ತಾನೆ ಕೊಡ್ತಾನೆ. ಅವಾಗ ಕೆಟ್ಟದ್ದು ನೀಟಾಗಿ ಕೇಳಿಸುತ್ತೆ. ಅವಾಗ ನಾವು ಕೆಟ್ಟದ್ದೇ ಫಾಲೋ ಮಾಡ್ತೀವಿ, ಒಳ್ಳೇದು ಹೇಳಿದ ಫಾಲೋ ಮಾಡೋದೇ ಇಲ್ಲ. ಅದೇ ನಮ್ಮ ಯಜಮಾನ. ನಾವು ಕಿವಿ ಬಳಿಟ್ಕೊಂಡಿದ್ವಿ, ಗೊತ್ತಾಯ್ತಾ? ನಮಗೆ ಕಿವಿ ಬಳಿಟ್ಕೊಂಡಿದ್ರಿಂದ ಒಳ್ಳೆ ಕೇಳೇ ಇಲ್ಲ. ಆಮೇಲೆ ಒಳ್ಳೆ ಹೇಳೋದು ಕಮ್ಮಿ ಇದ್ರು. ಏನೋ ನಮ್ಮ ಮನೆ ಬರ ಇಷ್ಟೇ ಅಂತ ತಿಳ್ಕೊಂಡು ಅದನ್ನು ಹೇಳ್ತಾರಲ್ಲ ದೊಡ್ಡವರು, ಏನಾದರೂ ದೇವರು ಎಷ್ಟು ಕೊಟ್ಟಿರ್ತಾನೆ ಆ ಗುಣ ಅಷ್ಟೇ ಅಂತ, ಅಷ್ಟೇ ಅನುಭವಿಸ್ಕೊಂಡು ಈಗ ಅದು ನಮ್ಮ ಮುನ್ಸ್ವಾಮಿಗಳು ಚೆನ್ನಾಗಾಗಲಿ, ನನಗಿಂತ ಮುಖ್ಯವಾಗಿ ನಮ್ಮ ಬರೋದಕ್ಕಿಂತ ಮುಖ್ಯವಾಗಿ ಮುನ್ಸ್ವಾಮಿಗಳಿಗೆ ಬರಲಿ, ಆಮೇಲೆ ನಾನು ನೋಡ್ಕೊಳ್ಳೋಣ ಅಂತ ಹೇಳಿ
ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಗುರುಗಳು ವಿಷ್ಣುವರ್ಧನ್ ಆಶೀರ್ವಾದ ಅಲ್ಲಿಂದಲೇ ಮಾಡ್ತಾ ಇರ್ತೀನಿ. ಇನ್ನೂ ಸ್ವಲ್ಪ ಬೇಕಿತ್ತು ಅವರು ಅಲ್ಲೇ ಇದ್ರು ನಮ್ಮೆಲ್ಲ ಆಶೀರ್ವಾದ ಇದೆ. ಯಾಕಂದ್ರೆ ಅವ್ರು ಅಲ್ಲೇ ಇದ್ದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಕಾರಣ ಈ ಫಂಕ್ಷನ್. 25 ವರ್ಷ ಆದಮೇಲೆ ಒಂದು ಸಿನಿಮಾದ ಫಂಕ್ಷನ್ ಮಾಡ್ತಿರೋದು ಫಸ್ಟ್ ಟೈಮ್ ಇದು ಅನ್ಸುತ್ತೆ ನನಗೆ. 25 ವರ್ಷದಿಂದ ಕರೆದ ಪ್ರೊಡ್ಯೂಸರು ಎಲ್ಲ ಆರ್ಟಿಸ್ಟ್ ಸೇರಿಸಿ ಇದು 25 ವರ್ಷ ಆಯ್ತು ಅಂತ ಕಾಣಿಕೆ ಕೊಡೋದು ನಾನು ಬೈಕಲ್ಲಿ ಕೇಳಿಲ್ಲ. ಶಶಿಕುಮಾರ್ ನನಗೆ ಗೊತ್ತಿರುತ್ತೆ ಆದ್ರಿಂದ ಇದು ಯಾಕೆ ನಡೀತಿದೆ ಅಂತ ಹೇಳಿದ್ರೆ ನಾನು ಆಗಲೇ ಯೋಚನೆ ಮಾಡಿದೆ, ಇದು ಯಾರಿಂದಲೂ ನಡೀತಿಲ್ಲ. ಅವರ ಆಶೀರ್ವಾದ ಅವರು ಅಲ್ಲಿಂದಲೇ ನಮ್ಮನ್ನು ಆರೈಸ್ತಿದ್ದಾರೆ, ನಮಗೆ ಒಳ್ಳೆದಾಗಲಿ ಅಂತ ಹೇಳ್ತಿದ್ದಾರೆ. ಅದರಿಂದ ನಾನು ನಡೀತಾ ಇದೆ ಅಂತ ಹೇಳಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಹಿರಿಯ ನಿರ್ಮಾಪಕರು, ಹಿರಿಯ ಜೀವ ರೆಹಮಾನವರು, ದಯವಿಟ್ಟು ಎಲ್ಲರ ವೇದಿಕೆಯಲ್ಲಿರುವಂಥವರು ಪ್ರತಿ ಮಾತಿನಲ್ಲೂ ವಿಶ್ವನಾಥದ ಬಗ್ಗೆ ಅಭಿಮಾನ ಮತ್ತು ಅದರ ಹಿಂದಿನ ಒಂದು ಸಕ್ಸಸ್ ಅನ್ನ ಕಂಡಂತಹ ಸಂಭ್ರಮದ ಜೊತೆಗೆ